ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು UGC ನೆಟ್ ಮತ್ತು KSET ಕಾಮರ್ಸ್ನ ಯೂನಿಟ್ 6 ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ 2 ಪಾರ್ಟಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಪಾರ್ಟ್ ಎ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾತ್ರ ನಾನು ಇಲ್ಲಿ ಕವರ್ ಮಾಡ್ತೀನಿ. ಯಾಕಂದರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಬೇರೆ ಆಗುತ್ತೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬೇರೆ ಆಗುತ್ತೆ. ಅದರಿಂದ ಎರಡನ್ನೂ ಒಟ್ಟಿಗೆ ಡಿಸ್ಕಸ್ ಮಾಡಿದ್ರೆ ತುಂಬ ಜಾಸ್ತಿ ಕೂಡ ಆಗುತ್ತೆ ಮತ್ತು ಅರ್ಥ ಮಾಡ್ಕೊಳ್ಳೋದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ನಾನು ಬಿಸ್ನೆಸ್ ಮ್ಯಾನೇಜ್ಮೆಂಟ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅಲ್ಲಿ ಪ್ರಿನ್ಸಿಪಲ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಇಂದ ಕಾರ್ಪೊರೇಟ್ ಗವರ್ನೆನ್ಸ್ ಅಂಡ್ ಬಿಸ್ನೆಸ್ ಎಥಿಕ್ಸ್ ವರೆಗೂ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಮೊದಲಿಗೆ ಇಂಟ್ರೊಡಕ್ಷನ್ ಟು ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಸೊ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಸೊ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇಸ್ ದ ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಆಫ್ ಪ್ಲಾನಿಂಗ್, ಆರ್ಗನೈಸಿಂಗ್, ಲೀಡಿಂಗ್ ಅಂಡ್ ಕಂಟ್ರೋಲಿಂಗ್ ಅಂಡ್ ಆರ್ಗನೈಸೇಷನ್ ರಿಸೋರ್ಸಸ್. ಇದೊಂದು ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಆಗುತ್ತೆ. ಇಲ್ಲೇನಾಗುತ್ತೆ, ಪ್ಲಾನಿಂಗ್ ಬರುತ್ತೆ, ಆರ್ಗನೈಸಿಂಗ್ ಬರುತ್ತೆ, ಲೀಡಿಂಗ್ ಅಂಡ್ ಕಂಟ್ರೋಲಿಂಗ್ ಬರುತ್ತೆ, ಅಂಡ್ ಆರ್ಗನೈಸೇಷನ್ ರಿಸೋರ್ಸ್, ಏನೇನು ರಿಸೋರ್ಸ್ಗಳು ಬರುತ್ತೆ ಅದನ್ನೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ಪ್ರೋಸೆಸ್ ಮಾಡಬೇಕು. ಸಚ್ ಆಸ್ ಹ್ಯೂಮನ್, ಫೈನಾನ್ಷಿಯಲ್ ಅಂಡ್ ಫಿಸಿಕಲ್ ಅಸೆಟ್ಸ್ಗಳು ಬರುತ್ತೆ ಅಲ್ಲಿ. ಟು ಅಚೀವ್ ಇಟ್ಸ್ ಆಬ್ಜೆಕ್ಟಿವ್ ಎಫೆಕ್ಟಿವ್ಲಿ ಅಂಡ್ ಎಫಿಷಿಯೆಂಟ್ಲಿ, ಅಥವಾ ಆರ್ಗನೈಸೇಷನ್ ಆಬ್ಜೆಕ್ಟಿವ್ನ ಎಫೆಕ್ಟಿವ್ ಆಗಿ ಮತ್ತು ಎಫಿಷಿಯೆಂಟ್ ಆಗಿ ಅಚೀವ್ ಮಾಡೋಕ್ಕೆ ಇದೆಲ್ಲ ಬೇಕಾಗುತ್ತೆ. ಇಟ್ ಕಂಬೈನ್ಸ್ ಅಡ್ಮಿನಿಸ್ಟ್ರೇಟಿವ್, ಆಪರೇಷನಲ್ ಅಂಡ್ ಸ್ಟ್ರಾಟಜಿಕ್ ಫಂಕ್ಷನ್ಸ್ ದಟ್ ಎನ್ಶೂರ್ ಸ್ಮೂತ್ ಕೋಆರ್ಡಿನೇಷನ್ ಅಮಾಂಗ್ ಡಿಪಾರ್ಟ್ಮೆಂಟ್ಸ್ ಲೈಕ್ ಮಾರ್ಕೆಟಿಂಗ್, ಫೈನಾನ್ಸ್, ಹ್ಯೂಮನ್ ರಿಸೋರ್ಸಸ್ ಅಂಡ್ ಆಪರೇಷನ್ಸ್. ಸೊ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಸೊ ಇಲ್ಲಿ ಸ್ಮೂತ್ ಕೋಆರ್ಡಿನೇಷನ್ ಆಗಬೇಕು. ಅಲ್ಲಿ ಮಾರ್ಕೆಟಿಂಗ್ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಹ್ಯೂಮನ್ ರಿಸೋರ್ಸ್ ಆಗಿರ್ಬೋದು, ಆಪರೇಷನ್ಸ್ ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಸ್ಮೂತ್ ಆಗಿ ಫಂಕ್ಷನ್ಸ್ಗಳು ಆಗಬೇಕಾಗತ್ತೆ. ಅದನ್ನು ನಾವು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕೀ ಎಲಿಮೆಂಟ್ಸ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ನ ಕೀ ಎಲಿಮೆಂಟ್ಸ್ಗಳು ಏನೇನು ಬರುತ್ತೆ? ಸೊ ಮೊದಲನೇದು ಪ್ಲಾನಿಂಗ್ ಬರುತ್ತೆ. ಇನ್ವಾಲ್ವ್ಸ್ ಸೆಟ್ಟಿಂಗ್ ಗೋಲ್ಸ್ ಅಂಡ್ ಡಿಸೈಡಿಂಗ್ ಹೌ ಬೆಸ್ಟ್ ಟು ಅಚೀವ್ ದೆಮ್. ಒಂದು ಗೋಲ್ನ ಸೆಟ್ ಮಾಡೋದು ಮತ್ತು ಯಾವ ರೀತಿ ಬೆಸ್ಟ್ ಆಗೋದನ್ನ ಅಚೀವ್ ಮಾಡ್ಬೋದು. ನೆಕ್ಸ್ಟ್ ಆರ್ಗನೈಸಿಂಗ್ ಎನ್ಶೂರ್ಸ್ ದಟ್ ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ರಿಸೋರ್ಸಸ್ ಆರ್ ಸ್ಟ್ರಕ್ಚರ್ಡ್ ಪ್ರಾಪರ್ಲಿ ಟು ಇಂಪ್ಲಿಮೆಂಟ್ ದ ಪ್ಲಾನ್. ಸೊ ರೆಸ್ಪಾನ್ಸಿಬಿಲಿಟೀಸ್ ಮತ್ತು ರಿಸೋರ್ಸಸ್ನ ಸ್ಟ್ರಕ್ಚರ್ ಆಗಿ ಮತ್ತು ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ದ ಪ್ಲಾನ್ ಯಾವ ರೀತಿ ಇಂಪ್ಲಿಮೆಂಟ್ ಮಾಡೋದು, ಆರ್ಗನೈಸ್ ಮಾಡೋ ಕೆಲಸನ ಮಾಡಬೇಕಾಗುತ್ತೆ. ಸೊ ಅನದರ್ ಎಲಿಮೆಂಟ್ ಬಂದಾಗ ಲೀಡಿಂಗ್ ಆರ್ ಡೈರೆಕ್ಟಿಂಗ್ ಬರುತ್ತೆ. ಸೊ ಇಲ್ಲಿ ಬಂದಾಗ ಫೋಕಸಸ್ ಆನ್ ಗೈಡಿಂಗ್ ಅಂಡ್ ಮೋಟಿವೇಟಿಂಗ್ ಎಂಪ್ಲಾಯೀಸ್ ಟುವರ್ಡ್ಸ್ ಆರ್ಗನೈಸೇಷನ್ ಗೋಲ್. ಸೊ ಆರ್ಗನೈಸೇಷನ್ ಗೋಲ್ನ ಅಚೀವ್ ಮಾಡೋಕ್ಕೆ ಸೊ ಗೈಡ್ ಮಾಡೋದು ಮತ್ತು ಮೋಟಿವೇಟ್ ಮಾಡಬೇಕು ಎಂಪ್ಲಾಯೀಸ್ಗಳನ್ನ. ಸೊ ನೆಕ್ಸ್ಟು ಕಂಟ್ರೋಲಿಂಗ್ ಇನ್ಕ್ಲೂಡ್ಸ್ ಮಾನಿಟರಿಂಗ್ ಪರ್ಫಾರ್ಮೆನ್ಸ್ ಅಂಡ್ ಮೇಕಿಂಗ್ ಅಡ್ಜಸ್ಟ್ಮೆಂಟ್ಸ್ ವೆನ್ ನೆಸಸರಿ. ಸೊ ಇಲ್ಲಿ ಕಂಟ್ರೋಲ್ ಮಾಡಬೇಕಾಗತ್ತೆ. ಯಾವ ರೀತಿ ಅಂದರೆ ಮಾನಿಟರಿಂಗ್ ಮಾಡೋದು ಮತ್ತು ಮಾನಿಟರಿಂಗ್ ಪರ್ಫಾರ್ಮೆನ್ಸ್ ಅಂಡ್ ಮೇಕಿಂಗ್ ಅಡ್ಜಸ್ಟ್ಮೆಂಟ್ಸ್ ವೆನ್ ನೆಸಸರಿ. ಯಾವಾಗ ನೆಸಸರಿ ಇರುತ್ತೆ ಅವಾಗ ಅಡ್ಜಸ್ಟ್ಮೆಂಟ್ಸ್ಗಳ ಕೂಡ ಮಾಡಬೇಕು. ಇದನ್ನ ನಾವು ಕೀ ಎಲಿಮೆಂಟ್ಸ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ನ ಮಹತ್ವಗಳೇನು? ಅಲ್ಲಿ ಬಂದಾಗ ಪ್ರಮೋಟ್ಸ್ ಎಫಿಷಿಯನ್ಸಿ ಇನ್ ರಿಸೋರ್ಸ್ ಯುಟಿಲೈಸೇಷನ್ ಅಂಡ್ ಡಿಸಿಷನ್ ಮೇಕಿಂಗ್ ಅಲ್ಲಿ ಎಫಿಷಿಯನ್ಸಿನ ಮಾಡುತ್ತೆ ಮತ್ತು ರಿಸೋರ್ಸ್ ಯುಟಿಲೈಸೇಷನ್ ಎಫಿಷಿಯನ್ಸಿ ಬರುತ್ತೆ. ಎನ್ಹಾನ್ಸ್ ಪ್ರೊಡಕ್ಟಿವಿಟಿ ಬೈ ಎನ್ಶೂರಿಂಗ್ ಕ್ಲಿಯರ್ ಗೋಲ್ಸ್ ಅಂಡ್ ಕೋಆರ್ಡಿನೇಟೆಡ್ ಎಫರ್ಟ್ಸ್. ಸೊ ಪ್ರೊಡಕ್ಟಿವಿಟಿಗೆ ಎನ್ಹಾನ್ಸ್ ಮಾಡುತ್ತೆ, ಎಸ್ಟಾಬ್ಲಿಷಿಂಗ್ ಕ್ಲಿಯರ್ ಗೋಲ್ಸ್ ಅಂಡ್ ಕೋಆರ್ಡಿನೇಟೆಡ್ ಎಫರ್ಟ್ಸ್. ಬಿಲ್ಡ್ ಸ್ಟ್ರಾಂಗ್ ಲೀಡರ್ಶಿಪ್ ಅಂಡ್ ಕಮ್ಯುನಿಕೇಟ್ ವಿತಿನ್ ಟೀಮ್ಸ್. ಸೊ ಸ್ಟ್ರಾಂಗ್ ಲೀಡರ್ಶಿಪ್ ಬಿಲ್ಡ್ ಆಗುತ್ತೆ ಮತ್ತು ವಿತಿನ್ ಟೀಮಲ್ಲಿ ಕಮ್ಯುನಿಕೇಷನ್ ಆಗುತ್ತೆ. ಫೆಸಿಲಿಟೇಟ್ಸ್ ಇನೋವೇಷನ್ ಅಂಡ್ ಅಡಾಪ್ಟಬಿಲಿಟಿ ಇನ್ ಚೇಂಜಿಂಗ್ ಮಾರ್ಕೆಟ್ ಇನೋವೇಷನ್ ಮತ್ತು ಅಡಾಪ್ಟಬಿಲಿಟಿ ಮಾಡ್ಕೊಳ್ಳೋಕ್ಕೆ ಅದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಫೆಸಿಲಿಟೇಟ್ ಮಾಡುತ್ತೆ. ಸೊ ದಿಸ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಎಕ್ಸಾಂಪಲ್ ತಗೊಂಡ್ರೆ, ಒಂದು ಎಕ್ಸಾಂಪಲ್ ಆಗಿ ಡಿಸ್ಕಸ್ ಮಾಡಿದರೆ, ರಿಟೈಲ್ ಕಂಪನಿ ಯೂಸಸ್ ಎಫೆಕ್ಟಿವ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಬೈ ಸೆಟ್ಟಿಂಗ್ ಮಂತ್ಲಿ ಸೇಲ್ಸ್ ಗೋಲ್ಸ್. ಅದು ಪ್ಲಾನಿಂಗ್ ಅಂತೀವಿ. ಮಂತ್ಲಿ ಸೇಲ್ಸ್ ಗೋಲ್ನ ಸೆಟ್ ಮಾಡೋದು, ಪ್ಲಾನ್ ಮಾಡೋದು ಎಷ್ಟು ಸೇಲ್ ಆಗಬೇಕು ಅಂತ. ಅಸೈನಿಂಗ್ ಸೇಲ್ಸ್ ಟೀಮ್ಸ್ ಬೈ ರೀಜನ್ ಅಲ್ಲಿ ಸೇಲ್ಸ್ ಟೀಮ್ಸ್ನ ಅಸೈನ್ ಮಾಡೋದು, ಅದು ಆರ್ಗನೈಸಿಂಗ್. ಮೋಟಿವೇಟಿಂಗ್ ಎಂಪ್ಲಾಯೀಸ್ ಥ್ರೂ ದ ಇಂಟೆನ್ಸಿವ್ನ ಮೋಟಿವೇಟ್ ಮಾಡೋದು, ಅವರಿಗೆ ಸೇಲ್ಸ್ ಮಾಡೋಕ್ಕೆ ಲೀಡಿಂಗ್ ಆಗುತ್ತೆ. ಆ್ಯಂಡ್ ರಿವ್ಯೂವಿಂಗ್ ದ ಸೇಲ್ಸ್ ರಿಪೋರ್ಟ್ ವೀಕ್ಲಿ ಟು ಐಡೆಂಟಿಫೈ ದ ಗ್ಯಾಪ್ಸ್, ಅದು ಕಂಟ್ರೋಲಿಂಗ್ ಆಗುತ್ತೆ. ಈ ರೀತಿ ಒಂದು ಎಕ್ಸಾಂಪಲ್ ಯಾವ ರೀತಿ ಪ್ಲಾನಿಂಗು, ಆರ್ಗನೈಸಿಂಗ್, ಲೀಡಿಂಗ್ ಮತ್ತು ಕಂಟ್ರೋಲಿಂಗ್ ಬರುತ್ತೆ ಅನ್ನೋದನ್ನ ಒಂದು ರಿಟೇಲ್ ಕಂಪನಿ ಎಕ್ಸಾಂಪಲ್ ತಗೊಂಡು ನಾವು ಅರ್ಥ ಮಾಡ್ಕೋಬಹುದು. ಓಕೆ, ಸೊ ಇದು ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ. ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದಾಗ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ನೋಡೋಣ. ಸೊ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಬಂದಾಗ, ಮ್ಯಾನೇಜ್ಮೆಂಟ್ ಇಸ್ ಅನ್ ಇಂಟಿಗ್ರೇಟೆಡ್ ಸೆಟ್ ಆಫ್ ಫಂಕ್ಷನ್. ಇಲ್ಲಿ ಇಂಟಿಗ್ರೇಟೆಡ್ ಸೆಟ್ ಆಫ್ ಫಂಕ್ಷನ್ ಇದೆ. ಇದರಲ್ಲಿ ಪ್ಲಾನಿಂಗ್, ಆರ್ಗನೈಸಿಂಗ್, ಕೋಆರ್ಡಿನೇಷನ್ ಅಂಡ್ ಕಂಟ್ರೋಲ್, ಓಕೆ, ಇದೆಲ್ಲ ಕೂಡ ಬರುತ್ತೆ ಅದರೊಳಗಡೆ. ಪ್ರೋಸೆಸ್, ರಿಸೋರ್ಸಸ್ ಅಂಡ್ ಆಬ್ಜೆಕ್ಟಿವ್ ಬರುತ್ತೆ ಪ್ರೋಸೆಸ್ಸಲ್ಲಿ. ಅಪ್ರೋಚಸ್, ಪ್ರೊಡಕ್ಟಿವಿಟಿ, ಪೀಪಲ್ ಅಂಡ್ ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ. ಅಪ್ರೋಚಸ್ಸು ಪ್ರೊಡಕ್ಟಿವಿಟಿ, ಪೀಪಲ್ ಅಂಡ್ ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಅಂಡ್ ಅದರ್ ಸ್ಕಿಲ್ಸ್ ಟು ಬಿ ಯೂಸ್ಡ್, ಮೊಬಿಲೈಸಿಂಗ್ ಫಂಡ್ಸ್, ಯುಟಿಲೈಸಿಂಗ್ ಫಾರ್ ಅಚೀವಿಂಗ್ ದ ಪ್ರೀಡಿಟರ್ಮಿನ್ಡ್ ಆಬ್ಜೆಕ್ಟಿವ್ಸ್ ಇನ್ ದ ಚೇಂಜಿಂಗ್ ಎನ್ವೈರನ್ಮೆಂಟ್. ಸೊ ಅಲ್ಲಿ ಎಲ್ಲ ಬೇರೆ ಬೇರೆ ಸ್ಕಿಲ್ಗಳನ್ನ ಇಲ್ಲಿ ಪ್ಲಾನಿಂಗು, ಆರ್ಗನೈಸಿಂಗ್, ಕೋಆರ್ಡಿನೇಷನ್, ಕಂಟ್ರೋಲು, ಪ್ರೋಸಲ್ಲಿ ರಿಸೋರ್ಸಸ್ ಅಂಡ್ ಆಬ್ಜೆಕ್ಟಿವ್ಸ್, ಅಪ್ರೋಚಸ್ಗಳು ಬಂದಾಗ ಪ್ರೊಡಕ್ಟಿವಿಟಿ, ಪೀಪಲ್ ಅಂಡ್ ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ಮತ್ತು ಎಲ್ಲ ಸ್ಕಿಲ್ಗಳನ್ನು ಬಳಸಿ ಅದನ್ನ ಯೂಸ್ ಮಾಡಿ
ಮೊಬಿಲೈಸಿಂಗ್ ಫಂಡ್ಸ್ಗಳನ್ನ ಮೊಬಿಲೈಸ್ ಮಾಡಿ ಯುಟಿಲೈಸಿಂಗ್ ಫಾರ್ ಅಚೀವಿಂಗ್ ದ ಪ್ರೀ ಡಿಟರ್ಮೈನ್ಡ್ ಆಬ್ಜೆಕ್ಟಿವ್. ಒಂದು ಪ್ರೀ ಡಿಟರ್ಮೈನ್ಡ್ ಆಬ್ಜೆಕ್ಟಿವ್ ಅಚೀವ್ ಮಾಡಕ್ಕೆ ಇದೆಲ್ಲದನ್ನು ಬಳಸ್ಕೋತೀವಿ. ಇಂದ ಚೇಂಜಿಂಗ್ ಬದಲಾಗ್ತಿರುವ ಎನ್ವಿರಾನ್ಮೆಂಟ್ ಅಲ್ಲಿ ಇದೆಲ್ಲದನ್ನು ಬಳಸ್ಕೊಂಡು ನಾವು ಮ್ಯಾನೇಜ್ಮೆಂಟ್ ಮಾಡೋದನ್ನ ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಡೆಫಿನೇಷನ್ ಆಫ್ ಮ್ಯಾನೇಜ್ಮೆಂಟ್ ನೋಡೋಣ. ಸೊ ನೋಡಿ, ಬೇರೆ ಬೇರೆ ಡಿಫ್ರೆಂಟ್ ಪೀಪಲ್ಗಳು ಬೇರೆ ಬೇರೆ ಡೆಫಿನೇಷನ್ಸ್ಗಳನ್ನ ಕೊಟ್ಟಿದ್ದಾರೆ. ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಸಲ ಡೆಫಿನೇಷನ್ಗಳನ್ನ ಕೊಟ್ಟು ಮ್ಯಾಚ್ ದ ಫಾಲೋಯಿಂಗ್ ಕೊಡೋ ತರ ಅಥವಾ ಇದನ್ನ ಯಾರು ಹೇಳಿದ್ದು ಅನ್ನೋ ತರ ಕೊಡೋ ಚಾನ್ಸಸ್ಗಳಿರುತ್ತೆ. ಓಕೆ, ಸೊ ಮ್ಯಾನೇಜ್ಮೆಂಟ್ ಇಸ್ ಅನ್ ಆರ್ಟ್ ಆಫ್ ನೋಯಿಂಗ್ ವಾಟ್ ಯು ವಾಂಟ್ ಟು ಡೂ ದೆನ್ ಸೀಯಿಂಗ್ ದಟ್ ಇಟ್ ಈಸ್ ಡನ್ ಇನ್ ದ ಬೆಸ್ಟ್ ಅಂಡ್ ಚೀಪೆಸ್ಟ್ ವೇ. ಸೊ ಈ ಡೆಫಿನೇಷನ್ ಕೊಟ್ಟವರು FW ಟೈಲರ್. ಓಕೆ, ನೆಕ್ಸ್ಟ್ ಟು ಮ್ಯಾನೇಜ್ is to forecast, to plan, to organize, to command, to coordinate and to control. So ಇದನ್ನ ಕೊಟ್ಟಂತವರು ಹೆನ್ರಿ ಫಯಲ್. ಓಕೆ, ಸೊ ಹೆನ್ರಿ ಫಯಲ್ ಟ್ರೀಟೆಡ್ ದ ಮ್ಯಾನೇಜ್ಮೆಂಟ್ ಆಸ್ ಅ ಪ್ರೋಸೆಸ್ ಆಫ್. ಹೆನ್ರಿ ಫಯಲ್ ಅವರು ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಆಗಿ ಯಾವ ರೀತಿ ಟ್ರೀಟ್ ಮಾಡಿದ್ದಾರೆ ಅಂದ್ರೆ ಪ್ಲಾನಿಂಗ್, ಆರ್ಗನೈಸಿಂಗ್, ಕಮಾಂಡಿಂಗ್, ಕೋಆರ್ಡಿನೇಟಿಂಗ್, ಕಂಟ್ರೋಲಿಂಗ್. ಸೊ ಈ ರೀತಿ ಅವರು ಟ್ರೀಟ್ ಮಾಡಿದ್ದಾರೆ ಮ್ಯಾನೇಜ್ಮೆಂಟ್ ನ. ಓಕೆ, ಸೊ ಇನ್ ದ ಬುಕ್ಸ್ ಆಫ್ ಜನರಲ್ ಅಂಡ್ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ನೋಡಿ, ನಾನು ಇಲ್ಲಿ ಈ ಮೆಟೀರಿಯಲ್ ಅಲ್ಲಿ ಕೆಲವು ಇಂಪಾರ್ಟೆಂಟ್ ಬುಕ್ಸ್ ಗಳನ್ನ ಕೂಡ ಮೆನ್ಷನ್ ಮಾಡಿದ್ದೀನಿ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಬುಕ್ಸ್ ಗಳನ್ನ ಕೊಟ್ಟು ಮ್ಯಾಚ್ ದ ಫಾಲೋಯಿಂಗ್ ಮಾಡೋ ಚಾನ್ಸಸ್ಗಳಿರುತ್ತೆ, ಅಥವಾ ಈ ಬುಕ್ಸ್ ನ ಯಾರು ಬರೆದಿದ್ದು ಅನ್ನೋ ತರ ಕೇಳೋ ಚಾನ್ಸ್ ಇರುತ್ತೆ, ಅಥವಾ ಆಥರ್ನ ಕೊಟ್ಟು ಇವ್ರ ಬುಕ್ ಯಾವುದು ಅಂತ ಕೇಳೋ ಚಾನ್ಸಸ್ಗಳು ಕೂಡ ಇರುತ್ತೆ. ಅದರಿಂದ ನಾನು ಒಂದಷ್ಟು ಬುಕ್ ಗಳನ್ನ ಕೂಡ ಇಲ್ಲಿ ನಾನು ಇನ್ಪುಟ್ ಮಾಡಿದ್ದೀನಿ, ಈ ಮೆಟೀರಿಯಲ್ ಅಲ್ಲಿ ತಗೊಂಡಿದ್ದೀನಿ. ಸೊ ಅಲ್ಲಿ ಬಂದಾಗ ಇವರು ಹೆನ್ರಿ ಫಯಲ್ ಅವರು ಜನರಲ್ ಅಂಡ್ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಬುಕ್ ಅಲ್ಲಿ ಪ್ಲಾನಿಂಗ್, ಆರ್ಗನೈಸಿಂಗ್, ಕಮಾಂಡಿಂಗ್, ಕೋಆರ್ಡಿನೇಟಿಂಗ್ ಅಂಡ್ ಕಂಟ್ರೋಲಿಂಗ್ ನ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಹೆನ್ರಿ ಫಯಲ್ ಯಾರು? ಸೊ ಹೆನ್ರಿ ಫಯಲ್ ಹೂ ಇಸ್ ನೋನ್ ಆಸ್ ಅ ಫಾದರ್ ಆಫ್ ಮಾಡರ್ನ್ ಮ್ಯಾನೇಜ್ಮೆಂಟ್. ಮಾಡರ್ನ್ ಮ್ಯಾನೇಜ್ಮೆಂಟ್ ನ ಫಾದರ್ ಹೆನ್ರಿ ಫಯಲ್. ಓಕೆ, ನೆಕ್ಸ್ಟ್ FW ಟೈಲರ್ ಹೂ ಇಸ್ ನೋನ್ ಆಸ್ ಅ ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ಇವುಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೂ ಇಸ್ ನೋನ್ ಆಸ್ ಅ ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, FW ಟೈಲರ್. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಇಸ್ ದ ಫಂಕ್ಷನ್ ಆಫ್ ಅನ್ ಎಫೆಕ್ಟಿವ್ ಲೀಡರ್ಶಿಪ್ ಎನಿವೇರ್. ಸೊ ರಾಫೆಲ್ ಸಿ ಡೇವಿಸ್ ಅವರು ಕೊಡುವಂತ ಡೆಫಿನೇಷನ್, ಮ್ಯಾನೇಜ್ಮೆಂಟ್ ಇಸ್ ಅ ಫಂಕ್ಷನ್ ಆಫ್ ಎಕ್ಸಿಕ್ಯೂಟಿವ್ಸ್ ಲೀಡರ್ಶಿಪ್ ಎನಿವೇರ್. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಈಸ್ work and as such it has its own skills, its own tools, its own techniques. ಕೂನ್ಸ್ ಅವರು ಕೊಡುವಂತ ಡೆಫಿನೇಷನ್. ಮ್ಯಾನೇಜ್ಮೆಂಟ್ ಇಸ್ ಆಲ್ಸೋ ಪೀಪಲ್, ಟೆರ್ರಿ ಕೊಡ್ತಾರೆ ಡೆಫಿನೇಷನ್. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಇಸ್ ಪ್ರಾಕ್ಟೀಸ್, ಇಟ್ಸ್ ಎಸೆನ್ಸ್ ಇಸ್ ನಾಟ್ ನೋಯಿಂಗ್ ಬಟ್ ಡೂಯಿಂಗ್, ಪೀಟರ್ ಎಫ್ ಡ್ರಕ್ಕರ್ ಅಂತ ಕೊಟ್ಟಿರುವಂತ ಡೆಫಿನೇಷನ್. ಸೊ ಇದು ಬೇರೆ ಬೇರೆ ಮ್ಯಾನೇಜ್ಮೆಂಟ್ ಥಿಂಕರ್ಸ್, ಲೀಡರ್ಸ್ಗಳು ಕೊಟ್ಟಿರುವಂತ ಡೆಫಿನೇಷನ್ಸ್ಗಳು. ಓಕೆ, ನೆಕ್ಸ್ಟ್ ಸ್ಟೈಲ್ ಆಫ್ ಮ್ಯಾನೇಜರ್ಸ್. ಮ್ಯಾನೇಜರ್ನ ಸ್ಟೈಲ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಸೊ ಸ್ಟೈಲ್ ಆಫ್ ಮ್ಯಾನೇಜರ್ಸ್ ಬಂದ್ರೆ ಇಟ್ ರೆಫರ್ಸ್ ಟು ಮ್ಯಾನರ್ ಇನ್ ವಿಚ್ ಇನ್ ವೈಲ್ ಹಿ ಪರ್ಫಾರ್ಮ್ಸ್ ಅ ಮ್ಯಾನೇಜರಲ್ ಫಂಕ್ಷನ್ಸ್. ಇದೊಂದು ಮ್ಯಾನರ್ ಯಾವಾಗ ಮ್ಯಾನೇಜರಲ್ ಫಂಕ್ಷನ್ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಆನ್ ಒನ್ ಹ್ಯಾಂಡ್ ಅಂಡ್ ಆನ್ ದ ಅದರ್ ಹೌ ಡಸ್ ಹಿ ಲುಕ್ ಇನ್ ಟು ದ ಸಿಚುಯೇಷನ್ ಆರ್ ಪ್ರಾಬ್ಲಮ್ಸ್, ಹಿಸ್ ರಿಯಾಕ್ಷನ್ ಟು ಇಟ್ ಅಂಡ್ ಹೌ ಡಸ್ ಹಿ ಸಾಲ್ವ್ ಇಟ್, ಬಿಹೇವಿಂಗ್ ಆಸ್ ಎ ಮ್ಯಾನೇಜರ್. ಒಬ್ಬ ಮ್ಯಾನೇಜರ್ ಆಗಿ ಯಾವ ರೀತಿ ಡಿಫ್ರೆಂಟ್ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾನೆ, ಅವ್ನು ಯಾವ ರೀತಿ ಅದರ್ ಸಿಚುಯೇಷನ್ಸ್ಗಳನ್ನ ಹ್ಯಾಂಡಲ್ ಮಾಡ್ತಾನೆ, ನೋಡ್ತಾನೆ, ಮತ್ತೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾನೆ, ಮತ್ತೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅಂತವನ್ನ ನಾವು ಮ್ಯಾನೇಜರ್ ಅಂತ ಕರಿತೀವಿ. ಸೊ ಅಲ್ಲಿ ಮೊದಲನೇದು ಬಂದಾಗ ಎಂಟರ್ಪ್ರೆನ್ಯೂರಿಯಲ್ ಸ್ಟೈಲ್ ಅಂತ ಕರಿತೀವಿ. ಸೊ ಎಂಟರ್ಪ್ರೆನ್ಯೂರಿಯಲ್ ಸ್ಟೈಲ್ ಅಂದ್ರೆ ಏನು? ಇಟ್ ಇಸ್ ಅ ಸ್ಟೈಲ್ ಆಫ್ ಮ್ಯಾನೇಜರ್ ಅಂಡ್ ಹೈಲಿ ಮಾರ್ಕ್ಡ್ ಬೈ ಓನರ್ಶಿಪ್. ಇದು ಓನರ್ಶಿಪ್ ಸ್ಟೈಲ್ ಅಲ್ಲಿ ಇರುತ್ತೆ ಮ್ಯಾನೇಜರ್ ಸ್ಟೈಲ್. ಓರಿಯೆಂಟೇಷನ್, ಓನರ್ಶಿಪ್ ಓರಿಯೆಂಟೇಷನ್, ದಟ್ ಈಸ್ ದ ಮ್ಯಾನೇಜರ್ ಬಿಹೇವ್ಸ್ ಮೋರ್ ಲೈಕ್ ಅನ್ ಓನರ್, ಇಟ್ ಇಸ್ ನೋನ್ ಆಸ್ ಅ ಎಂಟರ್ಪ್ರೆನ್ಯೂರಿಯಲ್ ಸ್ಟೈಲ್. ಅವನು ಓನರ್ ತರನೇ ಬಿಹೇವ್ ಮಾಡ್ತಾನೆ, ತಂದೆ ಬಿಸ್ನೆಸ್ ಹತ್ರ ಬಿಹೇವ್ ಮಾಡ್ತಾನೆ, ಅದನ್ನ ಎಂಟರ್ಪ್ರೆನ್ಯೂರಿಯಲ್ ಸ್ಟೈಲ್ ಅಂತ ಕರಿತೀವಿ. ನೆಕ್ಸ್ಟ್ ಕನ್ಸರ್ವೇಷನ್ ಸ್ಟೈಲ್. This style is usually followed by the managers who strongly believe in classical theory of management. So ಈ ಸ್ಟೈಲ್ ನ ಫಾಲೋ ಮಾಡೋರು ಕ್ಲಾಸಿಕಲ್ ಆಫ್ ಥಿಯರಿ ಆಫ್ ಮ್ಯಾನೇಜ್ಮೆಂಟ್ ನ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಾರೆ, ಅದನ್ನ ನಾವು ಕನ್ಸರ್ವೇಷನ್ ಸ್ಟೈಲ್ ಅಂತ ಕರಿತೀವಿ. ನೆಕ್ಸ್ಟ್ ಮೆಥಾಡಿಕಲ್ ಸ್ಟೈಲ್. ಸೊ ಇಲ್ಲಿ ಬಂದಾಗ ದ ಮ್ಯಾನೇಜರ್ ಫಾಲೋಯಿಂಗ್ ದಿಸ್ ಸ್ಟೈಲ್ ಆರ್ ಜನರಲಿ ಸೈಂಟಿಫಿಕ್ ಇನ್ ದೇರ್ ಅಪ್ರೋಚ್. ಅವರು ಸೈಂಟಿಫಿಕ್ ಅಪ್ರೋಚ್ ಅಲ್ಲಿ ಇರ್ತಾರೆ. ದೇ ಅಡಾಪ್ಟ್ ದ ಸೈಂಟಿಫಿಕ್ ಆಟಿಟ್ಯೂಡ್ ಅಂಡ್ ಥಿಂಕಿಂಗ್ ಅಂಡ್ ಡು ನಾಟ್ ಅಕ್ಸೆಪ್ಟ್ ಎನಿಥಿಂಗ್ ವಿತೌಟ್ ರೀಸನ್ ಇಲ್ದಲೆ ಏನನ್ನು ಕೂಡ ಅವರು ಅಕ್ಸೆಪ್ಟ್ ಮಾಡಲ್ಲ. ಸೊ ಅವ್ರನ್ನ ನಾವು ಮೆಥಾಡಿಕಲ್ ಸ್ಟೈಲ್ ಆಫ್ ದ ಮ್ಯಾನೇಜರ್ ಅಂತ ಕರಿತೀವಿ. ನೆಕ್ಸ್ಟ್ ಲಾಸ್ಟ್ ಸ್ಟೈಲ್ ಬಂದಾಗ ಮ್ಯಾನೇಜರ್ ಅಲ್ಲಿ ಇಂಪ್ಲೈಡ್ ಸ್ಟೈಲ್ ಅಂತ ಹೇಳ್ತೀವಿ. ಸೊ ಇಂಪ್ಲೈಡ್ ಸ್ಟೈಲ್ ಅಂದ್ರೆ ದ ಗ್ರೂಪ್ ಆಫ್ ಮ್ಯಾನೇಜರ್ಸ್ ದೋಸ್ ಹು ಅಡಾಪ್ಟ್ ದಿಸ್ ಸ್ಟೈಲ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಬೈ ಅಂಡ್ ಲಾರ್ಜ್ ವೆಲ್ ವರ್ಸ್ಡ್ ಅಂಡ್ ವೆಲ್ ಎಕ್ವಿಪ್ಡ್ ವಿತ್ ಮಾಡರ್ನ್ ಮ್ಯಾನೇಜ್ಮೆಂಟ್ ನಾಲೆಡ್ಜ್. ಮಾಡರ್ನ್ ಮ್ಯಾನೇಜ್ಮೆಂಟ್ ನಾಲೆಡ್ಜ್ ಅಲ್ಲಿ ಅವರು ವೆಲ್ ವರ್ಸ್ಡ್ ಮತ್ತೆ ವೆಲ್ ಎಕ್ವಿಪ್ಡ್ ಇರ್ತಾರೆ. ಸೊ ಈ 4 ಸ್ಟೈಲ್ ಆಫ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಬಂದಾಗ, ಸೊ ಈ ಮ್ಯಾನೇಜ್ಮೆಂಟ್ ನ ಇಂಪಾರ್ಟೆನ್ಸ್ ಏನು? ಸೊ ಇಂಪಾರ್ಟೆಂಟ್ ರೋಲ್ ಇನ್ ಮಾಡರ್ನ್ ಬಿಸ್ನೆಸ್. ಮ್ಯಾನೇಜ್ಮೆಂಟ್ ಮಾಡರ್ನ್ ಬಿಸ್ನೆಸ್ ಅಲ್ಲಿ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಪ್ರಾಪರ್ ಯುಟಿಲೈಸೇಷನ್ ಆಫ್ ಲಿಮಿಟೆಡ್ ರಿಸೋರ್ಸ್ ನ ಯುಟಿಲೈಸ್ ಮಾಡಬೇಕು, ಅದರ ಇಂಪಾರ್ಟೆನ್ಸ್. ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಕೋಆರ್ಡಿನೇಷನ್ ಇರಬೇಕು. ಸರ್ವೈವಲ್ ಅಂಡ್ ಗ್ರೋತ್ ಆಗಬೇಕು ಆರ್ಗನೈಸೇಷನ್. ಎಫಿಷಿಯನ್ಸಿ ಇನ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಎಫಿಷಿಯನ್ಸಿ ಇರಬೇಕು.
ರೈಟ್ ಯೂಸ್ ಆಫ್ ಮಾಡರ್ನ್ ಇನ್ವೆನ್ಷನ್ಸ್ಗಳನ್ನ ರೈಟಾಗಿ ಯೂಸ್ ಮಾಡಬೇಕು, ಸಾಲ್ವಿಂಗ್ ಪರ್ಸನಲ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕು, ಡಿಸ್ಚಾರ್ಜಿಂಗ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ಇದೆಲ್ಲ ಕೂಡ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಓಕೆ, ಸೊ ನೆಕ್ಸ್ಟ್, ಸೊ ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಫಂಡಮೆಂಟಲ್ ಗೈಡ್ಲೈನ್ಸ್ ಫಾರ್ ಮ್ಯಾನೇಜರಲ್ ಡಿಸಿಷನ್ ಮೇಕಿಂಗ್ ಅಂಡ್ ಕಂಡಕ್ಟ್. ಸೊ ಇದು ಫಂಡಮೆಂಟಲ್ ಗೈಡ್ಲೈನ್ಸ್ಗಳು, ಬೇಸಿಕ್ ಗೈಡ್ಲೈನ್ಸು ಮ್ಯಾನೇಜರಲ್ ಡಿಸಿಷನ್ ಮಾಡೋಕ್ಕೆ ಮತ್ತು ಅದನ್ನ ಪ್ರೋಸೆಸ್ ಮಾಡೋಕ್ಕೆ. ಸೊ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್ ಆರ್ಟ್. ಸೊ ಮ್ಯಾನೇಜ್ಮೆಂಟ್ ಆರ್ಟ್ಗಳು ಹಿಂದೆಯಿಂದ ಯಾವ ರೀತಿ ಡೆವಲಪ್ ಆಗಿ ಬಂದಿದೆ ಅಂದರೆ, ದ ಮ್ಯಾನೇಜ್ಮೆಂಟ್ ಆಸ್ ಡೆವಲಪ್ಡ್ ಡ್ಯೂರಿಂಗ್ ದ ಡಿಫರೆಂಟ್ ಟೈಮ್ ಪೀರಿಯಡ್ಸ್ ಅಂಡ್ ದ ಕಾಂಟ್ರಿಬ್ಯೂಷನ್ ಆಫ್ ದ ಎಮಿನೆಂಟ್ ಮ್ಯಾನೇಜ್ಮೆಂಟ್ ಸ್ಕಾಲರ್ಸ್ ಅಂಡ್ ದ ಪ್ರಾಕ್ಟೀಷನರ್ಸ್ ಆರ್ ಡಿಸ್ಕಸ್ಡ್ ಬಿಲೋ. ಇಲ್ಲಿ ಎಮಿನೆಂಟ್ ಸ್ಕಾಲರ್ಗಳು ಡಿಫರೆಂಟ್ ಎರಾದಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದು ಪ್ರೀ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಎರಾ ಬಿಫೋರ್ 1880. ನೆಕ್ಸ್ಟ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಎರಾ 1880 to 1930. ಹ್ಯೂಮನ್ ರಿಲೇಷನ್ ಎರಾ 1930 to 1950. ಸೋಷಿಯಲ್ ಸೈನ್ಸ್ ಎರಾ 1950 ಆನ್ವರ್ಡ್ಸ್. ನೆಕ್ಸ್ಟು ಮ್ಯಾನೇಜ್ಮೆಂಟ್ ಎರಾ ನವಡೆ. ಓಕೆ, ಸೊ ಈ ರೀತಿ 5 ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್ ಆರ್ಟ್ಸು ಬರುತ್ತೆ. ಸೊ ಇದನ್ನ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಸೊ ಮೊದಲು ಪ್ರೀ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಎರಾ ಬಿಫೋರ್ 1880, 1880 80ಗಿಂತ ಮೊದಲು. ಸೊ ಇಟ್ಸ್ ಕಾಂಟ್ರಿಬ್ಯೂಷನ್ ವಾಸ್ ಡನ್ ಬೈ ರಾಬರ್ಟ್ ಓನ್ ಅಂತ ಹೇಳ್ತೀವಿ ನಾವು ಅವ್ರನ್ನ. ಹಿ ಡೆವಲಪ್ಡ್ ದ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ನಾವು ಡೆವಲಪ್ ಮಾಡ್ತಾರೆ ಪ್ರೀ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಎರಾದಲ್ಲಿ. ಓಕೆ, ನೆಕ್ಸ್ಟ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಎರಾ 1880 to 1930. ಪ್ರೀ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಆದ್ಮೇಲೆ ಇದು ಬರುತ್ತೆ 1880 to 1930. ದ ಕ್ಲಾಸಿಕಲ್ ಅಪ್ರೋಚ್ ಟು ಮ್ಯಾನೇಜ್ಮೆಂಟ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಅಂಡ್ ಮೋಸ್ಟ್ ಪಾಪ್ಯುಲರ್ ಅಪ್ರೋಚ್ ಆಫ್ ದಿಸ್ ಎರಾ. ಇದು ಒಂದು ಒನ್ ಆಫ್ ದ ಓಲ್ಡೆಸ್ಟ್ ಮತ್ತೆ ಮೋಸ್ಟ್ ಪಾಪ್ಯುಲರ್ ಅಪ್ರೋಚ್ ಆಗಿದೆ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಟ್ರೆಡಿಷನಲ್ ಅಪ್ರೋಚ್. ಇದನ್ನು ನಾವು ಟ್ರೆಡಿಷನಲ್ ಅಪ್ರೋಚ್ ಅಂತ ಕೂಡ ಕರಿತೀವಿ. ನೋಡಿ, ಈ ತರದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ದಿಸ್ ಅಪ್ರೋಚ್ ಈಸ್ ಬೇಸ್ಡ್ ಆನ್ ದ ಅಸಂಪ್ಷನ್ ದಟ್ ದ ಆಬ್ಜೆಕ್ಟಿವ್ ಆಫ್ ದ ಆರ್ಗನೈಸೇಷನ್ ಮೇ ವೆರಿ ಫ್ರಮ್ ಒನ್ ಅನದರ್, ಬಟ್ ದ ಮ್ಯಾನೇಜ್ಮೆಂಟ್ ಆಫ್ ಆಲ್ ಆರ್ಗನೈಸೇಷನ್ ರಿಕ್ವೈರ್ ದ ಸೇಮ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್. ನಮ್ಮ ಇದೇನು ಹೇಳುತ್ತೆ ಅಂದ್ರೆ, ಅಸಂಪ್ಷನ್ ಆಬ್ಜೆಕ್ಟಿವ್ ಆಫ್ ದ ಆರ್ಗನೈಸೇಷನ್ ಮೇ ವೆರಿ ಫ್ರಮ್ ಒನ್ ಅದರ್, ಒಬ್ಬರಿಂದ ಒಬ್ರಿಗೆ ವೆರಿ ಆಗ್ಬೋದು, ಬಟ್ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನ್ ಮ್ಯಾನೇಜ್ಮೆಂಟ್ ಮಾಡೋದು ಒಂದೇ ತರ ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ ಅಂತ. ದಿಸ್ ಎರಾ ಡೆವಲಪ್ಡ್ ಬೈ FW ಟೈಲರ್. FW ಟೈಲರ್ ಅವರು ಇದನ್ನ ಡೆವಲಪ್ ಮಾಡ್ತಾರೆ. ಹೂ ರೆಕಗ್ನೈಸ್ಡ್ ಫಾರ್ ದ ಫಸ್ಟ್ ಟೈಮ್ ದ ನೀಡ್ ಆಫ್ ಸೈಂಟಿಫಿಕ್ ಅಪ್ರೋಚ್ ಬೇಕು ಅನ್ನೋದು ನಾವು ರೆಕಗ್ನೈಸ್ ಮಾಡ್ತಾರೆ ಟು ದ ಟಾಸ್ಕ್ ಆಫ್ ಮ್ಯಾನೇಜಿಂಗ್ ಅನ್ ಆರ್ಗನೈಸೇಷನ್ ಮ್ಯಾನೇಜ್ ಮಾಡೋಕ್ಕೆ. ಹಿ ಈಸ್ ಕಾಲ್ಡ್ ದ ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಮೂವ್ಮೆಂಟ್. ಅವ್ರನ್ನ FW ಟೈಲರ್ನ ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಮೂವ್ಮೆಂಟ್ ಅಂತ ಕರೀತಾರೆ. ಓಕೆ, ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಡೆವಲಪ್ಡ್ ಬೈ FW ಟೈಲರ್ ಅನ್ನ ಡೆವಲಪ್ ಮಾಡಿದ್ರು FW ಟೈಲರ್. ಅಡ್ಮಿನಿಸ್ಟ್ರೇಟಿವ್ ಥಿಯರಿ ಆಫ್ ಮ್ಯಾನೇಜ್ಮೆಂಟ್ ಡೆವಲಪ್ಡ್ ಬೈ ಹೆನ್ರಿ ಫಯಲ್ ಅವರು ಡೆವಲಪ್ ಮಾಡ್ತಾರೆ ಅಡ್ಮಿನಿಸ್ಟ್ರೇಟಿವ್ ಥಿಯರಿ ಆಫ್ ಮ್ಯಾನೇಜ್ಮೆಂಟ್. ಬ್ಯೂರೋಕ್ರೆಟಿಕ್ ಆರ್ಗನೈಸೇಷನ್ ಬೈ ಮ್ಯಾಕ್ಸ್ ವೆಬ್ಬರ್. ನೋಡಿ, ಇದೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್. ಬ್ಯೂರೋಕ್ರೆಟಿಕ್ ಆರ್ಗನೈಸೇಷನ್ ಬೈ ಮ್ಯಾಕ್ಸ್ ವೆಬ್ಬರ್. ಓಕೆ, ನೋ ದ ಸೈಂಟಿಫಿಕ್ ಮೆಥಡ್ ಕಂಪ್ರೈಸಿಂಗ್ ಆಫ್ 4 ಎಲಿಮೆಂಟ್. ಸೈಂಟಿಫಿಕ್ ಮೆಥಡ್ 4 ಎಲಿಮೆಂಟ್ ನ ಕಂಪ್ರೈಸ್ ಆಗಿದೆ. ಅದರಲ್ಲಿ ಒಂದು ಅಬ್ಸರ್ವೇಷನ್, ಮೆಜರ್ಮೆಂಟ್, ಎಕ್ಸ್ಪೆರಿಮೆಂಟೇಷನ್ ಅಂಡ್ ಇನ್ಫರೆನ್ಸ್. ಈ 4 ಎಲಿಮೆಂಟ್ ನದು ಕಂಪ್ರೈಸ್ ಆಗಿದೆ. ನೆಕ್ಸ್ಟ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಪ್ರಪೋಂಡೆಡ್ ಬೈ FW ಟೈಲರ್. FW ಟೈಲರ್ ಪ್ರಪೋಂಡ್ ಮಾಡಂತ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಬಂದಾಗ, ಸೈಂಟಿಫಿಕ್ ಸ್ಟಡಿ ಅಂಡ್ ಪ್ಲಾನಿಂಗ್ ಆಫ್ ದ ವರ್ಕ್. ಸೈಂಟಿಫಿಕ್ ಸ್ಟಡಿ ಮಾಡಬೇಕು ಮತ್ತೆ ವರ್ಕ್ ನ ಪ್ಲಾನ್ ಮಾಡಬೇಕು. ಸೈಂಟಿಫಿಕ್ ಸೆಲೆಕ್ಷನ್, ಪ್ಲೇಸ್ಮೆಂಟ್ ಅಂಡ್ ಟ್ರೈನಿಂಗ್. ಸೈಂಟಿಫಿಕ್ ಆಗಿ ಸೆಲೆಕ್ಟ್ ಮಾಡಬೇಕು, ಅವರಿಗೆ ಪ್ಲೇಸ್ಮೆಂಟ್ ಮತ್ತೆ ಟ್ರೈನಿಂಗ್ ನ ಕೊಡಬೇಕು. ನೆಕ್ಸ್ಟ್, ಡಿವಿಷನ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಿಟ್ವೀನ್ ದ ಮ್ಯಾನೇಜ್ಮೆಂಟ್ ಅಂಡ್ ವರ್ಕರ್. ಮ್ಯಾನೇಜ್ಮೆಂಟ್ ಮತ್ತೆ ವರ್ಕರ್ ನಡುವೆ ರೆಸ್ಪಾನ್ಸಿಬಿಲಿಟಿ ಡಿವಿಷನ್ ಆಗಿರಬೇಕು. ಫಂಕ್ಷನಲ್ ಫೋರ್ಮ್ಯಾನ್ಶಿಪ್ ಇರಬೇಕು. ಮೆಂಟಲ್ ರೆವಲ್ಯೂಷನ್ ಇರಬೇಕು ಅಂಡ್ ವೇಜ್ ಇನ್ಸೆಂಟಿವ್ ಸಿಸ್ಟಮ್ ಇರಬೇಕು. ಸೊ ಈ ಪ್ರಿನ್ಸಿಪಲ್ಗಳನ್ನ FW ಟೈಲರು ಪ್ರಪೋಂಡ್ ಮಾಡ್ತಾರೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ. ನೆಕ್ಸ್ಟ್, ಹೆನ್ರಿ ಫಯಲ್. ಯಾರು ಹೆನ್ರಿ ಫಯಲ್ ಅಂದ್ರೆ ಯಾರು? ಸೊ ಹೆನ್ರಿ ಫಯಲ್, ಹಿ ವಾಸ್ ಎ ಫ್ರೆಂಚ್ ಇಂಡಸ್ಟ್ರಿಯಲಿಸ್ಟ್ ಅಂಡ್ ಹಿ ಡೆವಲಪ್ಡ್ ಎ ಥಿಯರಿ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಅಪ್ಲಿಕಬಲ್ ಈಕ್ವಲ್ ಟು ಆಲ್ ಕೈಂಡ್ಸ್ ಆಫ್ ಆರ್ಗನೈಸೇಷನ್. ಇವರು ಜನರಲ್ ಮ್ಯಾನೇಜ್ಮೆಂಟ್ ಥಿಯರಿನ ಡೆವಲಪ್ ಮಾಡ್ತಾರೆ. ಆಲ್ ಕೈಂಡ್ಸ್ ಆಫ್ ಆರ್ಗನೈಸೇಷನ್ ಅಂಡ್ ಇನ್ ಆಲ್ ಫೀಲ್ಡ್ಸ್, ವೆದರ್ ಸೋಷಿಯಲ್, ಪೊಲಿಟಿಕಲ್, ಎಕನಾಮಿಕ್, ಬಿಸ್ನೆಸ್ ಆರ್ ಇಂಡಸ್ಟ್ರಿ. ಯಾವುದೇ ಇಂಡಸ್ಟ್ರಿ ಕೂಡ ಆಗಿರ್ಬೋದು. ಇನ್ 1916 ದ ಬುಕ್ ಪಬ್ಲಿಷ್ಡ್ ಬೈ ಫಯಲ್ ನೋನ್ ಆಸ್ ಜನರಲ್ ಅಂಡ್ ಇಂಡಸ್ಟ್ರಿಯಲ್ ಅಡ್ಮಿನಿಸ್ಟ್ರೇಷನ್. ಮೇಲ್ ಕೂಡ ಹೇಳಿದ್ದೀನಿ ನಾನು, ಜನರಲ್ ಅಂಡ್ ಇಂಡಸ್ಟ್ರಿಯಲ್ ಅಡ್ಮಿನಿಸ್ಟ್ರೇಷನ್ ಬುಕ್ ಅವರು ಪಬ್ಲಿಷ್ ಮಾಡ್ತಾರೆ. ಓಕೆ, ಸೊ ಫಯಲ್ಸ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಇವರ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಗಳೇನು? 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಸಜೆಸ್ಟೆಡ್ ಬೈ ಹೆನ್ರಿ ಫಯಲ್. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಹೆನ್ರಿ ಫಯಲ್ ಅವರು 14 ಪ್ರಿನ್ಸಿಪಲ್ಗಳನ್ನ ಮ್ಯಾನೇಜ್ಮೆಂಟ್ಗೆ ಕೊಡ್ತಾರೆ. ಅದರಲ್ಲಿ ಒಂದು ಡಿವಿಷನ್ ಆಫ್ ವರ್ಕ್ ಮೊದಲನೇದು. ಸ್ಪೆಷಲೈಸೇಷನ್ ಇನ್ಕ್ರೀಸಸ್ ಔಟ್ಪುಟ್. ಸ್ಪೆಷಲೈಸೇಷನ್ ಔಟ್ಪುಟ್ ನ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳ್ತಾರೆ. ಎಕ್ಸಾಂಪಲ್, ಇನ್ ಎ ಬ್ಯಾಂಕ್, ಇಂಡಿವಿಜುವಲ್ ಎಂಪ್ಲಾಯಿ ಹ್ಯಾಂಡಲ್ ದ ಸ್ಪೆಸಿಫಿಕ್ ಟಾಸ್ಕ್ ಲೈಕ್ ಒನ್ ಫಾರ್ ಕ್ಯಾಶ್ ಡೆಪಾಸಿಟ್ಸ್, ಅನದರ್ ಫಾರ್ ಲೋನ್. ಈ ರೀತಿ ವರ್ಕ್ ನ ಡಿವಿಷನ್ ಮಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್, ಸೆಕೆಂಡ್ ಒನ್, ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು. ಮ್ಯಾನೇಜರ್ಸ್ ಮಸ್ಟ್ ಹ್ಯಾವ್ ಪವರ್ ಟು ಗಿವ್ ಆರ್ಡರ್ಸ್ ಬಟ್ ಆಲ್ಸೋ ರೆಸ್ಪಾನ್ಸಿಬಿಲಿಟಿ. ಆರ್ಡರ್ನ ಕೊಡೋಕ್ಕೂ ಅವ್ರಿಗೆ ಪವರ್ ಇರಬೇಕು, ಮತ್ತೆ ರೆಸ್ಪಾನ್ಸಿಬಿಲಿಟಿ ಮಾಡೋಕ್ಕೂ ಕೂಡ
ಇರಬೇಕು. ಆಲ್ಸೋ ಅವರ್ ರೆಸ್ಪಾನ್ಸಿಬಿಲಿಟಿ, ಅವರ ರೆಸ್ಪಾನ್ಸಿಬಿಲಿಟಿ ಕೂಡ ಇರಬೇಕು. ಎಕ್ಸಾಂಪಲ್, ಎ ಸೇಲ್ಸ್ ಮ್ಯಾನೇಜರ್ ಕ್ಯಾನ್ ಅಪ್ರೂವ್ ಡಿಸ್ಕೌಂಟ್ಸ್ ಬಟ್ ಆಲ್ಸೋ ಆನ್ಸರಬಲ್ ಇಫ್ ಟಾರ್ಗೆಟ್ ಮಿಸ್ ಆದರೆ ಅವರು ಆನ್ಸರಬಲ್ ಕೂಡ ಆಗಿರಬೇಕು. ನೆಕ್ಸ್ಟ್ ಥರ್ಡ್ ಒನ್, ಡಿಸಿಪ್ಲಿನ್. ಪ್ರಿನ್ಸಿಪಲ್ ಬಂದಾಗ ಡಿಸಿಪ್ಲಿನ್. ಎಂಪ್ಲಾಯಿ ಮಸ್ಟ್ ರೆಸ್ಪೆಕ್ಟ್ ದ ರೂಲ್ಸ್ ಅಂಡ್ ಅಗ್ರಿಮೆಂಟ್ಸ್. ಆರ್ಗನೈಸೇಷನ್ ರೂಲ್ ಮತ್ತು ಅಗ್ರಿಮೆಂಟ್ ನ ರೆಸ್ಪೆಕ್ಟ್ ಮಾಡಬೇಕು. ಎಕ್ಸಾಂಪಲ್, ಎಂಪ್ಲಾಯೀಸ್ ಮಸ್ಟ್ ಅಡೇರ್ ಟು ದ ಆಫೀಸ್ ಟೈಮಿಂಗ್ಸ್ ಅಂಡ್ ಕಂಪನಿ ಕೋಡ್ ಆಫ್ ಕಂಡಕ್ಟ್ ಅವರು ಅಡೇರ್ ಆಗಿರಬೇಕು, ಫಾಲೋ ಮಾಡಬೇಕು ಅದನ್ನ. ನೆಕ್ಸ್ಟ್ ಫೋರ್ತ್, ಯೂನಿಟಿ ಆಫ್ ಕಮಾಂಡ್. ಸೊ ಅಂದ್ರೆ ಎನ್ ಎಂಪ್ಲಾಯಿ ಶುಡ್ ರಿಸೀವ್ ಆರ್ಡರ್ ಫ್ರಮ್ ಓನ್ಲಿ ಒನ್ ಸುಪೀರಿಯರ್. ಒಂದು ಸುಪೀರಿಯರ್ ಇಂದ ಆರ್ಡರ್ ಬರಬೇಕಂದ್ರೆ ಯೂನಿಟಿ ಇರಬೇಕು. ಯಾರ್ಯಾರೋ 10 ಜನ ಹೇಳಿದ್ರೆ ಅವನಿಗೆ ಕಷ್ಟ ಆಗುತ್ತೆ. ಒಂದು ಸುಪೀರಿಯರ್. ಎಕ್ಸಾಂಪಲ್, ಎ ಕ್ಲರ್ಕ್ ರಿಪೋರ್ಟ್ಸ್ ಓನ್ಲಿ ಟು ದ ಆಫೀಸ್ ಮ್ಯಾನೇಜರ್, ನಾಟ್ ಡೈರೆಕ್ಟ್ಲಿ ಟು ದ ಬ್ರಾಂಚ್ ಮ್ಯಾನೇಜರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಯೂನಿಟಿ ಆಫ್ ಡೈರೆಕ್ಷನ್ ಇರಬೇಕಲ್ಲಿ. ಅನದರ್ ಪ್ರಿನ್ಸಿಪಲ್, ಆಕ್ಟಿವಿಟೀಸ್ ವಿತ್ ಸಿಮಿಲರ್ ಆಬ್ಜೆಕ್ಟಿವ್ ಶುಡ್ ಬಿ ಗ್ರೂಪ್ಡ್. ಸಿಮಿಲರ್ ಆಬ್ಜೆಕ್ಟಿವ್ ಆಕ್ಟಿವಿಟಿ ಇದರಿಂದ ಗ್ರೂಪ್ ಮಾಡಬೇಕು. ಎಕ್ಸಾಂಪಲ್, ಆಲ್ ಮಾರ್ಕೆಟಿಂಗ್ ಆಕ್ಟಿವಿಟೀಸ್, ಅಡ್ವರ್ಟೈಸಿಂಗ್, ಪ್ರಮೋಷನ್, ಸೇಲ್ಸ್ ಹ್ಯಾವ್ ಒನ್ ಡೈರೆಕ್ಟರ್. ಅದಕ್ಕೆ ಒಬ್ರು ಡೈರೆಕ್ಟರ್ ಇರಬೇಕು. ನೆಕ್ಸ್ಟ್ ಸಬಾರ್ಡಿನೇಷನ್ ಆಫ್ ಇಂಡಿವಿಜುವಲ್ ಇಂಟ್ರೆಸ್ಟ್ ಇರಬೇಕಲ್ಲಿ. ಸೊ ದ ಇಂಟ್ರೆಸ್ಟ್ ಆಫ್ ದ ಆರ್ಗನೈಸೇಷನ್ ಕಮ್ಸ್ ಬಿಫೋರ್ ದ ಇಂಡಿವಿಜುವಲ್. ಇಂಡಿವಿಜುವಲ್ಗಿಂತ ಮುಂಚೆ ಆರ್ಗನೈಸೇಷನ್ ಇಂಟ್ರೆಸ್ಟ್ ಬರಬೇಕು. ಎಕ್ಸಾಂಪಲ್, ಎಂಪ್ಲಾಯಿ ಮೇ ಹ್ಯಾವ್ ಟು ವರ್ಕ್ ಲೇಟ್ ಫಾರ್ ಎ ಬಿಗ್ ಪ್ರಾಜೆಕ್ಟ್ ಡೆಡ್ಲೈನ್ಗೆ ಅವನು ಲೇಟ್ ಆಗಿ ಕೆಲಸ ಮಾಡೋಕ್ಕೂ ರೆಡಿ ಇರಬೇಕು. ನೆಕ್ಸ್ಟ್ ರೆಮ್ಯುನರೇಷನ್, ಅನದರ್ ಪ್ರಿನ್ಸಿಪಲ್. ಕಾಂಪನ್ಸೇಷನ್ ಶುಡ್ ಬಿ ಫೇರ್ ಟು ಗ್ಯಾರಂಟಿ ದ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು. ಕಾಂಪನ್ಸೇಷನ್. ಎಕ್ಸಾಂಪಲ್, ಇನ್ಸೆಂಟಿವ್ ಸ್ಕೀಮ್ಸ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ಗೆ ಇನ್ಸೆಂಟಿವ್ ಸ್ಕೀಮ್ನ ಕೊಡಬೇಕು ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ 8ನೇ ಪ್ರಿನ್ಸಿಪಲ್ ಬಂದಾಗ ಸೆಂಟ್ರಲೈಸೇಷನ್ ಅಂಡ್ ಡಿಸೆಂಟ್ರಲೈಸೇಷನ್ ಆಗಬೇಕು. ಏನು ಸೆಂಟ್ರಲೈಸೇಷನ್ ಡಿಸೆಂಟ್ರಲೈಸೇಷನ್ ಅಂದ್ರೆ ಬ್ಯಾಲೆನ್ಸ್ ಬಿಟ್ವೀನ್ ಟಾಪ್ ಮ್ಯಾನೇಜ್ಮೆಂಟ್ ಡಿಸಿಷನ್ ಮೇಕಿಂಗ್ ಅಂಡ್ ಎಂಪ್ಲಾಯಿ ಎಂಪವರ್ಮೆಂಟ್ಗೆ ಅಲ್ಲಿ ಬ್ಯಾಲೆನ್ಸ್ ಆಗಬೇಕು. ಎಕ್ಸಾಂಪಲ್, ಅಲೋಯಿಂಗ್ ಬ್ರಾಂಚ್ ಮ್ಯಾನೇಜರ್ಸ್ ಟು ಅಪ್ರೂವ್ ಸ್ಮಾಲ್ ಲೋನ್ಗಳನ್ನ ಅಪ್ರೂವ್ ಮಾಡೋಕ್ಕೆ ಬ್ಯಾಂಕ್ ಎಕ್ಸಾಂಪಲ್ ತಗೊಂಡ್ರೆ ಈ ತರ ಹೇಳ್ತೀವಿ. ನೆಕ್ಸ್ಟ್ ಸ್ಕೇಲಾರ್ ಚೈನ್. ಸೊ ಸ್ಕೇಲಾರ್ ಚೈನ್ ಅಂದ್ರೆ ಎ ಕ್ಲಿಯರ್ ಚೈನ್ ಆಫ್ ಅಥಾರಿಟಿ ಇನ್ ಕಮ್ಯುನಿಕೇಶನ್. ಮ್ಯಾನೇಜರು, ಸೀನಿಯರ್ ಮ್ಯಾನೇಜರು, ಆ ಥರ ಚೈನ್ ಆಫ್ ಅಥಾರಿಟಿ. ಎ ಮೆಸೇಜ್ ಪಾಸಸ್ ಫ್ರಮ್ ಬ್ಯಾಂಕ್ ಮ್ಯಾನೇಜರ್ ಟು ಅಸಿಸ್ಟೆಂಟ್ ಮ್ಯಾನೇಜರ್ ಟು ಕ್ಲರ್ಕ್, ಆ ರೀತಿ. ನೆಕ್ಸ್ಟ್ ಆರ್ಡರ್, ಎ ಪ್ಲೇಸ್ ಫಾರ್ ಎವ್ರಿಥಿಂಗ್ ಅಂಡ್ ಎವ್ರಿ ಒನ್. ಸೊ ಅಲ್ಲಿ ಎಲ್ಲರಿಗೂ ಎಲ್ಲದಕ್ಕೂ ಒಂದು ಪ್ಲೇಸ್ ಇರಬೇಕು. ಎಕ್ಸಾಂಪಲ್, ಫೈಲ್ಸ್ ಪ್ರಾಪರ್ಲಿ ಲೇಬಲ್ಡ್ ಅಂಡ್ ಸ್ಟೋರ್ಡ್ ಇನ್ ಅಪ್ರಾಪ್ರಿಯೇಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಡಬೇಕಂತ. ನೆಕ್ಸ್ಟ್ ಈಕ್ವಿಟಿ. ಸೊ ಇಲ್ಲಿ ಬಂದಾಗ ಫೇರ್ ಅಂಡ್ ಈಕ್ವಲ್ ಟ್ರೀಟ್ಮೆಂಟ್ ಫಾರ್ ಆಲ್, ನೋ ಫೇವರಿಟಿಸಮ್ ಇಸ್ ಪ್ರಮೋಷನ್ ಫೇವರಿಟಿಸಮ್ ಮಾಡಬಾರ್ದು. ನೆಕ್ಸ್ಟ್ ಸ್ಟೆಬಿಲಿಟಿ ಆಫ್ ಟೆನ್ಯೂರ್ ಇರಬೇಕು. ಅದು ರೆಡ್ಯೂಸಿಂಗ್ ದ ಸ್ಟಾಫ್ ಟರ್ನ್ ಓವರ್, ಇನ್ಕ್ರೀಸ್ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡ್ತಾರೆ. ಸ್ಟಾಫ್ ಟರ್ನ್ ಓವರ್ನ ರೆಡ್ಯೂಸ್ ಮಾಡಿದಾಗ ಅಂದ್ರೆ ಒಂದು ಎಂಪ್ಲಾಯಿನ ತಗೊಂಡ್ರೆ ಅವ್ರನ್ನ ಜಾಸ್ತಿ ವರ್ಷ ಉಳಿಸ್ಕೊಂಡು ಅವ್ರಿಗೆ ಬೆನಿಫಿಟ್ಸ್ನ ಕೊಟ್ಟು ಟರ್ನ್ ಓವರ್ನ ಕಡಿಮೆ ಮಾಡಬೇಕು ಅಂತ, ಅಂದ್ರೆ ಬಿಟ್ಟು ಹೋಗೋದಂಗೆ ಮಾಡಬೇಕು. ಎಕ್ಸಾಂಪಲ್, ಕಾಂಟ್ರಾಕ್ಟ್ಸ್ ವಿತ್ ಮಿನಿಮಮ್ ಸರ್ವಿಸ್ ಪೇಡ್ ಕ್ಲಾಸಸ್. ನೆಕ್ಸ್ಟ್ ದ ಇನಿಷಿಯೇಟಿವ್, ಎಂಪ್ಲಾಯೀಸ್ ಆರ್ ಎನ್ಕರೇಜ್ಡ್ ಟು ಬ್ರಿಂಗ್ ದ ನ್ಯೂ ಐಡಿಯಾಸ್ ತರಕ್ಕೆ ಅವರಿಗೆ ಎನ್ಕರೇಜ್ ಮಾಡಬೇಕು. ಎಕ್ಸಾಂಪಲ್, ಎಂಪ್ಲಾಯೀಸ್ ಸಜೆಸ್ಟೆಡ್ ದ ವೇಸ್ ಟು ಸೇವ್ ದ ಎನರ್ಜಿ ಇನ್ ದ ಆಫೀಸ್. ನೆಕ್ಸ್ಟ್ ಎಸ್ಪ್ರಿಟ್ ಡಿ ಕಾರ್ಪ್ಸ್ ಅಂದ್ರೆ ಟೀಮ್ ಸ್ಪಿರಿಟ್ ಬೂಸ್ಟ್ ಹಾರ್ಮೋನಿ ಅಂಡ್ ಯೂನಿಟಿ. ಟೀಮ್ ಸ್ಪಿರಿಟ್ ಹಾರ್ಮೋನಿ ಮತ್ತು ಯೂನಿಟಿನ ಬೂಸ್ಟ್ ಮಾಡುತ್ತೆ. ಎಕ್ಸಾಂಪಲ್, ಟೀಮ್ ಬಿಲ್ಡಿಂಗ್ ವರ್ಕ್ಶಾಪ್ಗಳನ್ನ ಮಾಡಬೇಕು. ಸೊ ಈ 14 ಪ್ರಿನ್ಸಿಪಲ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ 14 ಪ್ರಿನ್ಸಿಪಲ್ಗಳನ್ನ ಫಯಾಲ್ಸ್ ನಾವೇನ್ ಹೇಳ್ತೀವಿ ಅಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಸಜೆಸ್ಟೆಡ್ ಬೈ ಹೆನ್ರಿ ಫಯಾಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ನ ಫಂಕ್ಷನ್ಸ್ ಗಳೇನು ಅಂತ ನೋಡೋಣ. ಸೊ ಪಾಪ್ಯುಲರೈಸ್ಡ್ ಬೈ ಲೂಥರ್ ಗುಲಿಕ್. ಸೊ ಇಲ್ಲಿ ದ ಫಂಕ್ಷನ್ಸ್ ಕ್ಯಾನ್ ಬಿ ಸಿಂಪ್ಲಿಫೈಡ್ ಇನ್ ಟು ದ 5 ಮೇಜರ್ ಫಂಕ್ಷನ್ಸ್. ಸೊ 5 ಮೇಜರ್ ಫಂಕ್ಷನ್ಸ್ ಲೂಥರ್ ಅವರು ಕೊಟ್ಟಿದ್ದಾರೆ. ಸೊ ಪಾಪ್ಯುಲರೈಸ್ ಮಾಡಿದ್ದಾರೆ. ಅಲ್ಲಿ ಒಂದು ಪ್ಲಾನಿಂಗ್, ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ ಅಂಡ್ ಹೌ ಟು ಡೂ ಇಟ್. ಏನನ್ನ ಮಾಡಬೇಕು, ಯಾವ ರೀತಿ ಮಾಡಬೇಕು. ಎಕ್ಸಾಂಪಲ್, ಪ್ರಿಪೇರಿಂಗ್ ಅನ್ ಆನ್ಯುವಲ್ ಬಿಸ್ನೆಸ್ ಡೆವಲಪ್ಮೆಂಟ್ ಪ್ಲಾನ್. ನೆಕ್ಸ್ಟ್ ಆರ್ಗನೈಸಿಂಗ್, ಅರೇಂಜಿಂಗ್ ರಿಸೋರ್ಸಸ್, ಮೆನ್, ಮೆಟೀರಿಯಲ್, ಮನಿ ಟು ಇಂಪ್ಲಿಮೆಂಟ್ ದ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡಕ್ಕೆ ನಮಗೆ ಆರ್ಗನೈಸ್ ಮಾಡ್ಬೇಕನ್ನ, ಮೆನ್, ಮೆಟೀರಿಯಲ್, ಮನಿ ಏನ್ ಬೇಕನ್ನ. ಎಕ್ಸಾಂಪಲ್, ದ ಅಸೆಸಿಂಗ್ ದ ಟಾಸ್ಕ್ ಅಂಡ್ ಫಾರ್ಮಿಂಗ್ ದ ಡಿಪಾರ್ಟ್ಮೆಂಟ್ ನ ಫಾರ್ಮ್ ಮಾಡೋದು. ನೆಕ್ಸ್ಟ್ ಸ್ಟಾಫಿಂಗ್, ರಿಕ್ರೂಟಿಂಗ್, ಟ್ರೈನಿಂಗ್ ಅಂಡ್ ಡೆವಲಪಿಂಗ್ ದ ಎಂಪ್ಲಾಯಿ. ಎಕ್ಸಾಂಪಲ್, ದ ಹೋಲ್ಡಿಂಗ್ ದ ಕ್ಯಾಂಪಸ್ ಇಂಟರ್ವ್ಯೂಸ್ ಟು ರಿಕ್ರೂಟ್ ದ ಫ್ರೆಶ್ ಗ್ರಾಜುಯೇಟ್ಸ್ ಮಾಡೋದು. ಓಕೆ, ನೆಕ್ಸ್ಟ್ ಡೈರೆಕ್ಟಿಂಗ್ ಆರ್ ಲೀಡಿಂಗ್ ಅಂತ ಹೇಳ್ತೀವಿ. ಗೈಡಿಂಗ್ ಅಂಡ್ ಮೋಟಿವೇಟಿಂಗ್ ದ ಎಂಪ್ಲಾಯಿ ಟು ಅಚೀವ್ ದ ಗೋಲ್ ಅಚೀವ್ ಮಾಡಕ್ಕೆ ಮೋಟಿವೇಟ್ ಮಾಡಬೇಕು. ಎಕ್ಸಾಂಪಲ್, ಸೆಟಿಂಗ್ ದ ಸೇಲ್ಸ್ ಟಾರ್ಗೆಟ್ ಅಂಡ್ ಮೋಟಿವೇಟ್ ಟೀಮ್. ನೆಕ್ಸ್ಟ್ ಕಂಟ್ರೋಲಿಂಗ್, ಮಾನಿಟರಿಂಗ್ ಅಂಡ್ ಇವ್ಯಾಲ್ಯೂಯೇಟಿಂಗ್ ದ ಆಕ್ಟಿವಿಟೀಸ್ ಟು ಎನ್ಶೂರ್ ದ ಗೋಲ್ಸ್ ಆರ್ ಮೆಟ್. ಎಕ್ಸಾಂಪಲ್, ರಿವ್ಯೂವಿಂಗ್ ದ ಮಂತ್ಲಿ ಪರ್ಫಾರ್ಮೆನ್ಸ್ ರಿಪೋರ್ಟ್ಸ್ ಅಂಡ್ ಕರೆಕ್ಟಿಂಗ್ ದ ಡಿವಿಯೇಷನ್ ಕರೆಕ್ಟ್ ಮಾಡಬೇಕು. ಸೊ ಈ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಪಾಪ್ಯುಲೈಸ್ ಬೈ ಲೂಥರ್, ದ ಫಂಕ್ಷನ್ಸ್ ಕ್ಯಾನ್ ಬಿ ಸಿಂಪ್ಲಿಫೈಡ್ ಇನ್ ದ 5 ಮೇಜರ್ ಫಂಕ್ಷನ್ ಆಗಿ ಅವರು ಡಿವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಈ ಅನದರು ಒನ್ ಪರ್ಸನ್ ಮ್ಯಾನೇಜ್ಮೆಂಟ್ ಥಿಂಕರ್ ಬರ್ತಾರೆ ಇಲ್ಲಿ, ಮ್ಯಾಕ್ಸ್ ವೆಬ್ಬರ್. ಸೊ ಮ್ಯಾಕ್ಸ್ ವೆಬ್ಬರ್ ಅಂದ್ರೆ ಯಾರು? ಹಿ ವಾಸ್ ಎ ಜನರಲ್ ಸೋಷಿಯಲ್ ಸೈಂಟಿಸ್ಟ್. ಅಕಾರ್ಡಿಂಗ್ ಟು ವೆಬ್ಬರ್, ಇಟ್ ಈಸ್ ಮಿಯರ್ ಎಫೆಕ್ಟಿವ್ ಫಾರ್ಮ್ ಆಫ್ ಆರ್ಗನೈಸೇಷನ್ ಬಿಕಾಸ್ ಇಟ್ಸ್ ಏಮ್ಸ್ ಎಟ್ ಹೈ ಡಿಗ್ರಿ ಪರ್ಸಿಷನ್, ಎಫಿಷಿಯನ್ಸಿ, ಆಬ್ಜೆಕ್ಟಿವಿಟಿ ಅಂಡ್ ರ್ಯಾಷನಾಲಿಟಿ ಇರಬೇಕು ಅಲ್ಲಿ. ಈ ಸಜೆಸ್ಟೆಡ್ ದ ಫಾಲೋಯಿಂಗ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಒಂದು ಡಿವಿಷನ್ ಆಫ್ ಲೇಬರ್ ಇರಬೇಕು, ರಿಜಿಡಿಟಿ ಅಂಡ್ ಕಂಪ್ಲೈನ್ಸ್ ವಿತ್
ಪ್ರೊಸೀಜರ್ ಅಂಡ್ ಫ್ರೇಮ್ ವರ್ಕ್ ಆಫ್ ರೂಲ್ಸ್ ಅಂಡ್ ಇಂಪರ್ಸನಾಲಿಟಿ, ಟೆಕ್ನಿಕಲ್ ಕಾಂಪಿಟೆನ್ಸಿ, ಹೈರಾರ್ಕಿ ಆಫ್ ಅಥಾರಿಟಿ. ಸೊ ಈ 5 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ನ ಮ್ಯಾಕ್ಸ್ ವೆಬರ್ ಅವರು ಸಜೆಸ್ಟ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ನಾನು ಅವಾಗಲೇ ಹೇಳಿದೆ ಮಧ್ಯದಲ್ಲಿ ಒಂದಷ್ಟು ಬುಕ್ಸ್ ಗಳನ್ನ ಆಡ್ ಮಾಡಿದ್ದೀನಿ. ಯಾಕಂದ್ರೆ ಇದು ಒಂದು ಸಬ್ಜೆಕ್ಟ್ ನೀವು ತುಂಬಾ ಈಸಿಯಾಗಿ ಸ್ಕೋರ್ ಮಾಡುವಂತ ಸಬ್ಜೆಕ್ಟ್. ಇಲ್ಲಿ ಡೈರೆಕ್ಟ್ ಕ್ವಶನ್ಸ್ ಗಳು ಬರುತ್ತೆ. ಓಕೆ, ಬೇರೆ ಎಲ್ಲ ಸಬ್ಜೆಕ್ಟ್ಸ್ ತರ ಅಲ್ಲ, ಇಲ್ಲಿ ಡೈರೆಕ್ಟ್ ಕ್ವಶನ್ಸ್ ಗಳು ಬರುತ್ತೆ. ಮಾರ್ಕೆಟಿಂಗ್ ತರ ಈ ಸಬ್ಜೆಕ್ಟ್ ಕೂಡ ನೀವು ಸ್ಕೋರ್ ಮಾಡಬಹುದು. 5 ಕ್ವಶನ್ ನೀಟಾಗಿ ಅಟೆಂಡ್ ಮಾಡಬಹುದು. ಅದಕ್ಕೆ ಟೆಕ್ಸ್ಟ್ ಬುಕ್ಸ್ ಗಳು ಬರೆದಿರೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಮೊದಲನೇದು ಹರ್ಪನ್ ಅಂಡ್ ರೋನ್, ದ ಪ್ರಿನ್ಸಿಪಲ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, ಹೆನ್ರಿ ಫಯಲ್, ಜನರಲ್ ಇಂಡಸ್ಟ್ರಿಯಲ್ ಅಡ್ಮಿನಿಸ್ಟ್ರೇಷನ್, ಮೇರಿ ಪಾರ್ಕರ್ ಫೈಲೆಟ್, ಡೈನಮಿಕ್ ಅಡ್ಮಿನಿಸ್ಟ್ರೇಷನ್, ಚೆಸ್ಟರ್ ಐ ಬರ್ನಾಂಡ್, ದ ಫಂಕ್ಷನ್ಸ್ ಆಫ್ ಅನ್ ಎಕ್ಸಿಕ್ಯೂಟಿವ್, ಡುಗಲ್ಸ್ ಮೆಕ್ಗ್ರೆಗರ್, ದ ಹ್ಯೂಮನ್ ಸೈಡ್ ಆಫ್ ಎಂಟರ್ಪ್ರೈಸ್. ಓಕೆ, ಟಾರ್ಜಸನ್ ಅಂಡ್ ವೈರ್ಸ್ಟಾಕ್, ಮ್ಯಾನೇಜ್ಮೆಂಟ್ ಅಂಡ್ ಇಂಟಿಗ್ರೇಟೆಡ್ ಅಪ್ರೋಚ್, ಹಚಿಸನ್ ಜಾನ್ ಜಿ, ಮ್ಯಾನೇಜ್ಮೆಂಟ್ ಸ್ಟೈಲ್ ಅಂಡ್ ಟಚಸ್, ಪೀಟರ್ ಎಫ್ ಡ್ರಕ್ಕರ್, ದ ಪ್ರಾಕ್ಟೀಸ್ ಆಫ್ ಮ್ಯಾನೇಜ್ಮೆಂಟ್. ಓಕೆ, ಸ್ಟಾಫರ್ಡ್ ಬೇರ್, ದ ಪ್ಲಾಟ್ಫಾರ್ಮ್ ಫಾರ್ ಚೇಂಜ್. ಓಕೆ, ಸೊ ಈ ರೀತಿ ಬುಕ್ಸ್ ಗಳನ್ನ ಬೇರೆ ಬೇರೆ ಆಥರ್ಗಳು ಬರೆದಿದ್ದಾರೆ. ಓಕೆ, ಸೊ ಆಥರ್ ಯಾರು, ಆ ಬುಕ್ಸ್ ಯಾವ್ದು ಅನ್ನೋದನ್ನ ಕೂಡ ನೆನ್ಪಿಟ್ಕೊಳ್ಳೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್, ಸೊ ಅನದರ್ ಬಂದಾಗ ಹ್ಯೂಮನ್ ರಿಲೇಷನ್ ಎರಾ. ಓಕೆ, ಸೊ ನಾನು ಮೇಲ್ಗಡೆ 2 ಎರಾನ ಡಿಸ್ಕಸ್ ಮಾಡಿದೆ. ಅದರಲ್ಲಿ ಮೂರನೇದು ಹ್ಯೂಮನ್ ರಿಲೇಷನ್ ಎರಾ, 1930 to 1950. ಓಕೆ, ದಿಸ್ ಪೀರಿಯಡ್ ವಾಸ್ ಹೈಲೈಟೆಡ್ by the well-known experiments conducted at the Houghton plant of Western Electricity Company, USA. Okay, so ಇಲ್ಲಿ ಯಾರು ಬರ್ತಾರೆ ಅಂದ್ರೆ ಮೇರಿ ಪಾರ್ಕರ್ ಫೈಲೆಟ್ ಬರ್ತಾರೆ. ಸೊ ಮೇರಿ ಪಾರ್ಕರ್ ಫೈಲೆಟ್, she is considered as a pioneer contribution to the management thought in the human relation period. Human relation period ಅಲ್ಲಿ ಇವರು pioneer contributor ಅಂತ ಕರೀತಾರೆ. She has been given some view in the respect of management. ಏನು view ಅಂದ್ರೆ ಗ್ರೂಪ್, ಅಥಾರಿಟಿ, ಕಾನ್ಫ್ಲಿಕ್ಟ್, ಇಂಟಿಗ್ರೇಷನ್, ಲೀಡರ್ಶಿಪ್, ಕೋಆರ್ಡಿನೇಷನ್. ಸೊ ಈ ರೀತಿ ಅವರು ವ್ಯೂಸ್ ಗಳನ್ನ ಕೊಟ್ಟಿದ್ದಾರೆ ರೆಸ್ಪೆಕ್ಟ್ ದ ಮ್ಯಾನೇಜ್ಮೆಂಟ್. ನೋಡಿ, ಯಾವ ಪರ್ಸನ್ ಯಾವ ಎರಾದಲ್ಲಿ ಬರ್ತಾನೆ ಅದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಮೇರಿ ಪಾರ್ಕರ್ ಫೈಲೆಟ್ ಇಂದ ಹ್ಯೂಮನ್ ರಿಲೇಷನ್. ಸೊ ಅವ್ರು ಕೊಡುವಂತ ರೆಸ್ಪೆಕ್ಟ್ ಆಫ್ ಮ್ಯಾನೇಜ್ಮೆಂಟ್ ಸಮ್ ವ್ಯೂಸ್ ಗಳು ಗ್ರೂಪ್, ಅಥಾರಿಟಿ, ಕಾನ್ಫ್ಲಿಕ್ಟ್, ಇಂಟಿಗ್ರೇಷನ್, ಲೀಡರ್ಶಿಪ್ ಅಂಡ್ ಕೋಆರ್ಡಿನೇಷನ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ ಎರಾ 1950 ಆನ್ವರ್ಡ್ಸ್. 1950 ಇಂದ ಈ ಕಡೆಗೆ ಚೆಸ್ಟರ್ ಐ ಬರ್ನಾಂಡ್ ಬರ್ತಾರೆ. ಇಲ್ಲಿ ಅವರು ಬಂದಾಗ Bernard stands out the prominently among those management thinkers who believe that management principles could be applied to any type of organization in any field. So ಯಾವುದೇ ಆರ್ಗನೈಸೇಷನ್ ಎನಿ ಫೀಲ್ಡ್ ಅಲ್ಲಿ ಕೂಡ ಸೊ ಇವರು ಮ್ಯಾನೇಜ್ಮೆಂಟ್ ಥಿಂಕರ್ಸ್ ಬಿಲೀವ್ ದ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಕೂಡ ಅಪ್ಲೈಡ್ ಆಗುತ್ತೆ ಅಂತ. ಹಿ ಹ್ಯಾಸ್ ಬಿನ್ ಕಾಲ್ಡ್ ಆಸ್ ಅ ಫಾದರ್ ಆಫ್ ಸೋಷಿಯಲ್ ಸಿಸ್ಟಮ್ ಸ್ಕೂಲ್ ನ ಫಾದರ್ ಅಂತ ಕರೀತಾರೆ ಅವ್ರನ್ನ, ಫಾದರ್ ಆಫ್ ಸೋಷಿಯಲ್ ಸಿಸ್ಟಮ್ ಸ್ಕೂಲ್, ವಿಚ್ ಹ್ಯಾಸ್ ಎಫೆಕ್ಟಿವ್ಲಿ ಶೇಪ್ಡ್ ದ ಆರ್ಗನೈಸೇಷನ್ ಥ್ರೂ ಅವರ್ century. Okay, he also discussed the decision making process and suggested the participation of employees at all levels employees participation. He considered informal organization as an essential part of the formal organization. Informal organization essential part na formal organization essential part ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ 5ನೇದು ಬಂದಾಗ ಮ್ಯಾನೇಜ್ಮೆಂಟ್ ಸೈನ್ಸ್ ಎರಾ ನೌಎಡೇಸ್, ಇವತ್ತಿನ ದಿನಗಳಲ್ಲಿ ಬರುವಂಥದ್ದು ಮ್ಯಾನೇಜ್ಮೆಂಟ್ ಸೈನ್ಸ್ ಎರಾ. ದಿಸ್ ಪೀರಿಯಡ್ ಇಸ್ ಮಾರ್ಕ್ಡ್ ಬೈ ದ growing two sector like economists and mathematicians on the management. They are also known as a schools like the decision theory school and mathematical school ಅಂತ ನಾವು ಡಿವೈಡ್ ಮಾಡ್ತೀವಿ. ಸೊ ಹರ್ಬರ್ಟ್ ಎ ಸೈಮನ್, he was the father of decision theory. decision theory ಫಾದರ್ ಅಂತ ಅವ್ರನ್ನ ಕರೀತಾರೆ. he gave us the approaches with the decision making process ಗೆ approaches ನ ಕೊಟ್ಟಿದ್ದಾರೆ. ಓಕೆ, ಸೊ he wrote the 3 books on subject. ಓಕೆ, ಸೊ ಆನ್ ಸಬ್ಜೆಕ್ಟ್ಸ್ ಮೇಲೆ 3 ಬುಕ್ ನ ಬರೆದಿದ್ದಾರೆ. ಅದರಲ್ಲಿ ಯಾವುದು ಅಂದ್ರೆ ಒಂದು ಅಡ್ಮಿನಿಸ್ಟ್ರೇಟಿವ್ ಬಿಹೇವಿಯರ್, ಎ ಸ್ಟಡಿ ಆಫ್ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಇನ್ ಅಡ್ಮಿನಿಸ್ಟ್ರೇಟಿವ್ ಆರ್ಗನೈಸೇಷನ್, ದ ಮಾಡೆಲ್ಸ್ ಆಫ್ ಮ್ಯಾನ್ ಅಂಡ್ ದ ನ್ಯೂ ಸೈನ್ಸ್ ಆಫ್ ಮ್ಯಾನೇಜ್ಮೆಂಟ್ ಡಿಸಿಷನ್. ಸೊ ಇಷ್ಟು ಅವರು ಬರೆದಿರುವಂತ ಬುಕ್ಸ್ಗಳು. ಓಕೆ, ಸೊ ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಪರ್ಸನ್ ಪೀಟರ್ ಎಫ್ ಡ್ರಕ್ಕರ್. ಸೊ ಯಾರು ಪೀಟರ್ ಎಫ್ ಡ್ರಕ್ಕರ್ ಅಂದ್ರೆ ಯಾರು? he is a major influence on management practice ಮೇಲೆ ಮೇಜರ್ ಇನ್ಫ್ಲುಯೆನ್ಸ್ ಮಾಡ್ತಾರೆ. he is known in management world as an author of MBO, ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್ ಗೆ ಅವರು ಆಥರ್ ಆಗಿದ್ದಾರೆ. ಅಕಾರ್ಡಿಂಗ್ ಟು ದ ಡ್ರಕ್ಕರ್, ದ ಡಿಸಿಷನ್ ಮೇಕಿಂಗ್ ಇಸ್ ದ ಫಸ್ಟ್ ಮ್ಯಾನೇಜರಲ್ ಸ್ಕಿಲ್ ಆಸ್ ಓನ್ಲಿ ಎಕ್ಸಿಕ್ಯೂಟಿವ್ ಮೇಕ್ ಡಿಸಿಷನ್. ಸೊ ಪೀಟರ್ ಎಫ್ ಡ್ರಕ್ಕರ್ ಅವರು ಮೇಜರ್ ಇನ್ಫ್ಲುಯೆನ್ಸ್ ಆನ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಮೇಲೆ ಮೇಜರ್ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ. ಸೊ ಈಸ್ ನೋನ್ ಆಸ್ ಅ ಮ್ಯಾನೇಜ್ಮೆಂಟ್ ವರ್ಡ್ ಆಸ್ ಅನ್ ಆಥರ್ ಆಫ್ MBO, ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್ ಅಂತ ಕರಿತೀವಿ. ಅಕಾರ್ಡಿಂಗ್ ಟು ಡ್ರಕ್ಕರ್, ಡಿಸಿಷನ್ ಮೇಕಿಂಗ್ ಇಸ್ ಅ ಫಸ್ಟ್ ಮ್ಯಾನೇಜರಲ್ ಸ್ಕಿಲ್ ಆಸ್ ಓನ್ಲಿ ಎಕ್ಸಿಕ್ಯೂಟಿವ್ ಮೇಕ್ ಡಿಸಿಷನ್. ಒಬ್ಬ ಎಕ್ಸಿಕ್ಯೂಟಿವ್ ಮಾತ್ರ ಡಿಸಿಷನ್ ನ ಮಾಡ್ತಾನೆ. ಸೊ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ನ ಇಂಪಾರ್ಟೆಂಟ್ ಏನು? ಟು ಇನ್ಕ್ರೀಸ್ ಮ್ಯಾನೇಜರಲ್ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡೋದು, ಟು ಬ್ರಿಂಗ್ ದ ಕ್ಲಾರಿಟಿ ಇನ್ ಮ್ಯಾನೇಜ್ಮೆಂಟ್ ಕ್ಲಾರಿಟಿ ತರೋದು, ಟು ಫೆಸಿಲಿಟೇಟ್ ದ ಫ್ಯೂಚರ್ ರಿಸರ್ಚ್ ಅಂಡ್ ಇನ್ವೆಸ್ಟಿಗೇಷನ್ಗೆ ಫೆಸಿಲಿಟೇಟ್ ಮಾಡೋದು, ಫಾರ್ ಸೋಷಿಯಲ್ ಡೆವಲಪ್ಮೆಂಟ್, ನ್ಯೂ ಡೈರೆಕ್ಷನ್ ಫಾರ್ ರಿಸರ್ಚ್, ಕಮರ್ಷಿಯಲೈಸೇಷನ್ ಟ್ರೆಂಡ್ಸ್. ಸೊ ಎಲ್ಲದೂ ಕೂಡ ದ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್. ನೆಕ್ಸ್ಟ್
ಸೊ ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಪ್ಲಾನಿಂಗ್ ಅಂದ್ರೆ ಏನು? ಓಕೆ, ಪ್ಲಾನಿಂಗ್ ಇಸ್ ಅ ಬೇಸಿಕ್ ರಿಕ್ವೈರ್ಮೆಂಟ್ ಅಂಡ್ ಇಂಪಾರ್ಟೆಂಟ್ ಇನ್ಪುಟ್ ಆಫ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್. ಒಂದು ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಇದು ಇಂಪಾರ್ಟೆಂಟ್ ಇನ್ಪುಟ್. ಎವ್ರಿ ಒನ್ ಹೂ ಇಸ್ ಪ್ರೀ ಆಕ್ಯುಪೈಡ್ ವಿತ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಮ್ಯಾನೇಜಿಂಗ್ ಹ್ಯಾಸ್ ಟು ಪ್ಲಾನ್. ಒಬ್ಬ ವ್ಯಕ್ತಿ ಯಾವುದೇ ಒಂದು ರೆಸ್ಪಾನ್ಸಿಬಿಲಿಟಿಗೆ ಪ್ರೀ ಆಕ್ಯುಪೈಡ್ ಆಗಿರೋ ಅದನ್ನ ಯಾವ ರೀತಿ ಫುಲ್ಫಿಲ್ ಮಾಡುತ್ತೋ ಅದು ಪ್ಲಾನ್ ಮಾಡಬೇಕಿದೆ. ಪ್ಲಾನಿಂಗ್ ಇಸ್ ಅ ಪ್ರೋಸೆಸ್ ಆಫ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಈಸ್ ಟು ಬಿ ಡನ್, ಹೌ, ವೆನ್ ಅಂಡ್ ಹೂಮ್ ಇಟ್ ಈಸ್ ಟು ಬಿ ಡನ್. ಯಾವ ರೀತಿ ಮಾಡಬೇಕು, ಯಾವಾಗ ಮಾಡಬೇಕು, ಯಾರು ಮಾಡಬೇಕು ಅನ್ನೋದು ನಾವು ಡಿಸೈಡ್ ಮಾಡೋದು. Okay, so process of planning ಬಂದಾಗ the following steps should be taken by the managers for set a business plan. ಒಂದು ಬಿಸ್ನೆಸ್ ಪ್ಲಾನ್ ನ ಸೆಟ್ ಮಾಡಕ್ಕೆ ಫಾಲೋಯಿಂಗ್ ಸ್ಟೆಪ್ಸ್ ನ ತಗೋಬೇಕಾಗುತ್ತೆ. ಎಸ್ಟಾಬ್ಲಿಷಿಂಗ್ ಎ ಕ್ಲಿಯರ್ ಕಟ್ ಆಬ್ಜೆಕ್ಟಿವ್ ನ ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಫಸ್ಟ್. ಬಿಲ್ಡ್ ದ ಎಸೆನ್ಷಿಯಲ್ ದ ಪ್ರಿಮೈಸಸ್ ಫಾರ್ ಪ್ಲಾನಿಂಗ್. ಒಂದು ಪ್ಲಾನ್ ಮಾಡಕ್ಕೆ ಎಸೆನ್ಷಿಯಲ್ ಪ್ರಿಮೈಸಸ್ ನ ಬಿಲ್ಡ್ ಮಾಡ್ಕೋಬೇಕು. ಐಡೆಂಟಿಫೈ ದ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆಕ್ಷನ್. ಏನಾದರೂ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆಕ್ಷನ್ ಇದೆಯಾ ಅದನ್ನ ಐಡೆಂಟಿಫೈ ಮಾಡ್ಕೋಬೇಕು. ಇವ್ಯಾಲ್ಯೂಯೇಷನ್ ಆಫ್ ದ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆಕ್ಷನ್. ಅದರಲ್ಲಿ ಯಾವ್ದು ಬೆಸ್ಟ್ ಅಂತ ಇವ್ಯಾಲ್ಯೂಯೇಟ್ ಮಾಡ್ಕೋಬೇಕು. ಚಾಯ್ಸ್ ದ ಬೆಸ್ಟ್ ಕೋರ್ಸ್ ಆಫ್ ಆಕ್ಷನ್. ಅದರಲ್ಲಿ ಯಾವ್ದು ಬೆಸ್ಟ್ ಆಲ್ಟರ್ನೇಟಿವ್ನ ಒನ್ನ, ಆಲ್ಟರ್ನೇಟಿವ್ ಟೂನ ಅಥವಾ ತ್ರೀನ ಅಂತ ಚಾಯ್ಸ್ ಮಾಡಬೇಕು. ಸೊ ಇದು ನಾವು ಪ್ರೋಸೆಸ್ ಆಫ್ ಪ್ಲಾನಿಂಗ್ ಅಂತ ಕರಿತೀವಿ. ಓಕೆ, ಸೊ ಎಸ್ಟಾಬ್ಲಿಷ್ಮೆಂಟ್ ಇಂದ ಚಾಯ್ಸ್ ಆಫ್ ಬೆಸ್ಟ್ ಕೋರ್ಸ್ ಆಫ್ ಆಕ್ಷನ್ ವರೆಗೂ ಪ್ರೋಸೆಸ್ ಆಫ್ ಪ್ಲಾನಿಂಗ್. ನೋಡಿ, ಮ್ಯಾಚ್ ದ ಫಾಲೋಯಿಂಗ್ ಕೇಳೋ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ ನೀವು ರೈಟ್ ಆರ್ಡರ್ಲಿ ಬರಿಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಎಲಿಮೆಂಟ್ಸ್ ಆಫ್ ಪ್ಲಾನಿಂಗ್ ಪ್ರೋಸೆಸ್. ಸೊ ಎಲಿಮೆಂಟ್ಸ್ ಆಫ್ ಪ್ಲಾನಿಂಗ್ ಪ್ರೋಸೆಸ್ ಬಂದು ಏನೇನು ಎಲಿಮೆಂಟ್ಸ್ ಆಗುತ್ತೆ ಪ್ಲಾನಿಂಗ್ ಪ್ರೋಸೆಸ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ? ಟು ಐಡೆಂಟಿಫೈ ನೀಡ್ ಆಫ್ ಪ್ಲಾನಿಂಗ್ ನೀಡ್ ನ ಐಡೆಂಟಿಫೈ ಮಾಡ್ಕೊಳ್ಳೋದು. ಟು ಸ್ಕ್ಯಾನ್ ದ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ನ ಸ್ಕ್ಯಾನ್ ಮಾಡ್ಕೋಬೇಕು. ಟು ಡೆವಲಪ್ ದ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆಕ್ಷನ್ ಡೆವಲಪ್ ಮಾಡ್ಕೋಬೇಕು. ಫಾರ್ಮುಲೇಷನ್ ಆಫ್ ದ ಡೆರಿವೇಟಿವ್ಸ್ ಪ್ಲಾನ್ ನ ಫಾರ್ಮುಲೇಷನ್ ಮಾಡ್ಕೋಬೇಕು. ಅನಾಲಿಸಿಸ್ ಆಫ್ ಎಕ್ಸಿಸ್ಟಿಂಗ್ ಇಂಟರ್ನಲ್ ಪ್ರೊಫೈಲ್ ಅಂಡ್ ಇಂಟರ್ನಲ್ ಪ್ರೊಫೈಲ್ ಮತ್ತು ಆರ್ಗನೈಸೇಷನ್ ಅನಲೈಸ್ ಮಾಡೋದು. ಟು ಪ್ರಿಪೇರ್ ದ ಸ್ಟೇಟ್ಮೆಂಟ್ ಆಫ್ ಆಬ್ಜೆಕ್ಟಿವ್ ನ ಪ್ರಿಪೇರ್ ಮಾಡೋದು. ಟು ಇವ್ಯಾಲ್ಯೂಯೇಟ್ ದ ಆಲ್ಟರ್ನೇಟಿವ್ ಕೋರ್ಸ್ ನ ಇವ್ಯಾಲ್ಯೂಯೇಟ್ ಮಾಡೋದು. ದಿಸ್ ಆರ್ ದ ಎಲಿಮೆಂಟ್ಸ್ ಆಫ್ ಪ್ಲಾನಿಂಗ್ ಪ್ರೋಸೆಸ್. ಓಕೆ, ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಡಿಸಿಷನ್ ಮೇಕಿಂಗ್. ಪ್ಲಾನಿಂಗ್ ಆದ್ಮೇಲೆ ನೆಕ್ಸ್ಟ್ ಬರುವಂಥದ್ದು ಡಿಸಿಷನ್ ಮೇಕಿಂಗ್. ಸೊ ಡಿಸಿಷನ್ ಮೇಕಿಂಗ್ ಅಂದ್ರೆ ಏನು? ಡಿಸಿಷನ್ ಮೇಕಿಂಗ್ ಇಸ್ ಅನ್ ಎಸೆನ್ಸ್ ಆಫ್ ಮ್ಯಾನೇಜರಲ್ ಪ್ರೋಸೆಸ್ ಒಂದು ಎಸೆನ್ಸ್ ಆಗುತ್ತೆ. ಇನ್ ದ ಮ್ಯಾನೇಜರಲ್ ಹೈರಾರ್ಕಿ ಆಲ್ ಮ್ಯಾನೇಜರ್ಸ್ ಮೇಕ್ ಡಿಸಿಷನ್. ಪ್ರತಿಯೊಬ್ಬ ಮ್ಯಾನೇಜರ್ಗಳು ಡಿಸಿಷನ್ ಮಾಡ್ತಾರೆ. ಆಲ್ದೋ ದ ನೇಚರ್, ಎಫಿಷಿಯನ್ಸಿ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಡಿಸಿಷನ್ ಮೇಡ್ ಬೈ ದೆಮ್ ಮೇ ವೆರಿ ಫ್ರಮ್ ಮ್ಯಾನೇಜರ್ ಟು ಮ್ಯಾನೇಜರ್ ಅಂಡ್ ಸಿಚುಯೇಷನ್ ಟು ಸಿಚುಯೇಷನ್. ಸೊ ಮ್ಯಾನೇಜರ್ ಇಂದ ಮ್ಯಾನೇಜರ್ಗೆ, ಸಿಚುಯೇಷನ್ಗೆ ಅದು ವೇರಿ ಆಗ್ಬೋದು, ಬಟ್ ಪ್ರತಿಯೊಬ್ಬರು ಡಿಸಿಷನ್ ಮಾಡ್ತಾರೆ. ಸೊ ಡಿಸಿಷನ್ ಮೇಕಿಂಗ್ ಇನ್ವಾಲ್ವ್ಸ್ ದ ಸೆಲೆಕ್ಷನ್ ಆಫ್ ಎ ಕೋರ್ಸ್ ಆಫ್ ಆಕ್ಷನ್ ಫ್ರಮ್ ಅಮಾಂಗ್ ಟೂ ಆರ್ ಮೋರ್ ಪಾಸಿಬಲ್ ಆಲ್ಟರ್ನೇಟಿವ್ ಇನ್ ಆರ್ಡರ್ ಟು ಅರೈವ್ ಎಟ್ ಎ ಸೊಲ್ಯೂಷನ್ ಫಾರ್ ಎ ಗಿವನ್ ಪ್ರಾಬ್ಲಮ್. ಒಂದು ಕೊಟ್ಟಿರುವಂತಹ ಸಮಸ್ಯೆಗೆ 2 ಅಥವಾ 3 ಪಾಸಿಬಲ್ ಆಲ್ಟರ್ನೇಟಿವ್ ಇಂದ ಒಂದು ಸೊಲ್ಯೂಷನ್ ನ ಕಂಡುಹಿಡಿಯುವಂಥದ್ದು. ಓಕೆ, ಅದನ್ನ ನಾವು ಡಿಸಿಷನ್ ಮೇಕಿಂಗ್ ಅಂತ ಕರಿತೀವಿ. ಸೊ ಡಿಸಿಷನ್ ಮೇಕಿಂಗ್ ಅಲ್ಲಿ ಏನೆಲ್ಲ ಸ್ಟೆಪ್ಗಳು ಬರುತ್ತೆ, ಸ್ಟೆಪ್ಸ್ ಇನ್ ಡಿಸಿಷನ್ ಮೇಕಿಂಗ್ ನ ನೋಡೋಣ. ಸೊ ಐಡೆಂಟಿಫೈ ಅಂಡ್ ಡಯಾಗ್ನೈಸ್ ದ ರಿಯಲ್ ಪ್ರಾಬ್ಲಮ್. ಐಡೆಂಟಿಫೈ ಮಾಡೋದು ಮತ್ತೆ ಅದನ್ನ ಡಯಾಗ್ನೈಸ್ ಮಾಡೋದು ರಿಯಲ್ ಪ್ರಾಬ್ಲಮ್ ನ. ಡಿಟರ್ಮೈನಿಂಗ್ ದ ಪಾಸಿಬಲ್ ಆಲ್ಟರ್ನೇಟಿವ್ ನೋಡ್ಕೊಂಥದ್ದು. ಅನಾಲಿಸಿಸ್ ಅಂಡ್ ಇವ್ಯಾಲ್ಯೂಯೇಷನ್ ಆಫ್ ಆಲ್ಟರ್ನೇಟಿವ್ ಲಿಸ್ಟೆಡ್ ಅಂಡ್ ಸೆಲೆಕ್ಷನ್ ಆಫ್ ಅನ್ ಆಲ್ಟರ್ನೇಟಿವ್. ಸೊ ಇದು ಸ್ಟೆಪ್ಸ್ ಇನ್ ಡಿಸಿಷನ್ ಮೇಕಿಂಗ್. ಮತ್ತೆ ನಾನು ಇಲ್ಲಿ ಒಂದಷ್ಟು ಬುಕ್ಗಳನ್ನು ತಗೊಂಡಿದ್ದೀನಿ. ಮೈಲ್ ಪೌಲ್, ಮ್ಯಾನೇಜಿಂಗ್ ಬೈ ಆಬ್ಜೆಕ್ಟಿವ್. ನೆಕ್ಸ್ಟ್ ಪೀಟರ್ ಎಫ್ ಡ್ರಕ್ಕರ್, ಮ್ಯಾನೇಜ್ಮೆಂಟ್ ಟೇಸ್ಟ್ ರೆಸ್ಪಾನ್ಸಿಬಿಲಿಟಿ ಪ್ರಾಕ್ಟೀಸಸ್. ಥಾಮ್ಸನ್ ಸ್ಟಿವರ್ಡ್, ಹೌ ಕಂಪನೀಸ್ ಪ್ಲಾನ್. ಡಬ್ಲ್ಯೂ.ಎಚ್. ನ್ಯೂಮನ್, ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್. ನ್ಯೂಮನ್ ಸುಮ್ಮರ್, ದ ಪ್ರೋಸೆಸ್ ಆಫ್ ಮ್ಯಾನೇಜ್ಮೆಂಟ್. ಕೂನ್ಸ್ ಅಂಡ್ ಡೊನಾಲ್ಡ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಇಷ್ಟು ಬುಕ್ಸ್ಗಳು ಕೂಡ ಮ್ಯಾನೇಜ್ಮೆಂಟ್ ಥಿಂಕರ್ಸ್ಗಳು, ಡಿಫರೆಂಟ್ ಮ್ಯಾನೇಜ್ಮೆಂಟ್ ಥಿಂಕರ್ಸ್ಗಳು ಬರೆದಿರುವಂತಹ ಬುಕ್ಸ್. ಸೊ ಒಂದೇ ಕಡೆ ಹಾಕಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಮಧ್ಯ ನಾನು ಬುಕ್ಸ್ಗಳನ್ನ ಆಡ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಪ್ಸ್ ಆಫ್ ಡಿಸಿಷನ್. ಡಿಸಿಷನ್ ಅಲ್ಲಿ ಬರುವಂತಹ ವಿಧಗಳೇನು, ಟೈಪ್ಸ್ ಏನು? ಪ್ರೋಗ್ರಾಮರ್ ಡಿಸಿಷನ್, ನಾನ್ ಪ್ರೋಗ್ರಾಮರ್ ಡಿಸಿಷನ್, ಸ್ಟ್ರಾಟಜಿಕ್ ಡಿಸಿಷನ್, ಟ್ಯಾಕ್ಟಿಕಲ್ ಡಿಸಿಷನ್, ಇಂಡಿವಿಜುವಲ್ ಡಿಸಿಷನ್ ಅಂಡ್ ಗ್ರೂಪ್ ಡಿಸಿಷನ್. ಸೊ ಇದು ಡಿಫರೆಂಟ್ ಟೈಪ್ಸ್ ಆಫ್ ಡಿಸಿಷನ್ ಅಲ್ಲಿ ಬರುವಂತ ಟೈಪ್ಸ್ ಆಫ್ ಡಿಸಿಷನ್. ಸೊ ಇಷ್ಟು ಟೈಪ್ಸ್ ಆಫ್ ಡಿಸಿಷನ್ಸ್ಗಳು ಬರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಆರ್ಗನೈಸಿಂಗ್ ಅಂಡ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಆರ್ಗನೈಸಿಂಗ್ ಅಂದ್ರೆ ಏನು ಮತ್ತೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದ್ರೆ ಏನು? ಸೊ ಆರ್ಗನೈಸೇಷನ್ ಇಸ್ ಅ ಸೋಷಿಯಲ್ ಗ್ರೂಪಿಂಗ್ ವಿಚ್ ಕನ್ಸಿಸ್ಟಿಂಗ್ ಆಫ್ ಇಂಡಿವಿಜುವಲ್ಸ್. ಇಲ್ಲಿ ಇಂಡಿವಿಜುವಲ್ ಇರ್ತಾರೆ. ಇಟ್ ಆಪರೇಟ್ಸ್ ಥ್ರೂ ದೋಸ್ ಇಂಡಿವಿಜುವಲ್ಸ್ ಹೂ ಆರ್ ನೋನ್ ಆಸ್ ಮೆಂಬರ್ಸ್ ಆರ್ ಎಂಪ್ಲಾಯೀಸ್ ಆಫ್ ದಿ ಆರ್ಗನೈಸೇಷನ್. ಎಂಪ್ಲಾಯೀಸ್ ಆಫ್ ಆರ್ಗನೈಸೇಷನ್ ಇದು ಆಪರೇಟ್ ಆಗುತ್ತೆ. An organization is a system of conscious coordinated activities or forces of two or more person. ಇಲ್ಲಿ ಸಿಸ್ಟಮ್ ಅಲ್ಲಿ ಕಾನ್ಶಿಯಸ್ ಕೋಆರ್ಡಿನೇಟೆಡ್ ಆಕ್ಟಿವಿಟೀಸ್ ಆರ್ ಫೋರ್ಸಸ್ ಆಫ್ ಟೂ ಆರ್ ಮೋರ್ ಪರ್ಸನ್ಸ್ ಇರ್ತಾರೆ. ಕಾಮನ್ ಟೈಪ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಆರ್ಗನೈಸೇಷನ್ ಸ್ಟ್ರಕ್ಚರ್ನ ಕಾಮನ್ ಟೈಪ್ಗಳು ಏನು ಬರುತ್ತೆ ಅನ್ನೋದನ್ನ ನೋಡೋಣ. ಸೊ ಕಮಿಂಗ್ ಟು ದ ಕಾಮನ್ ಟೈಪ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್, ಒಂದು ಫಂಕ್ಷನಲ್ ಸ್ಟ್ರಕ್ಚರ್. ಅಲ್ಲಿ ಬಂದಾಗ ದ ಆರ್ಗನೈಸೇಷನ್ ಇಸ್ ಡಿವೈಡೆಡ್ ಇಂಟು ದ ಡಿಪಾರ್ಟ್ಮೆಂಟ್ ಬೇಸ್ಡ್ ಆನ್ ಸ್ಪೆಷಲೈಸ್ಡ್ ಫಂಕ್ಷನ್ಸ್ ಸಚ್ ಆಸ್ ಮಾರ್ಕೆಟಿಂಗ್. ಸೊ ನಾವು ಡಿಪಾರ್ಟ್ಮೆಂಟ್ ನ ಡಿವೈಡ್ ಮಾಡ್ತೀವಿ. ಯಾವ್ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ? ಮಾರ್ಕೆಟಿಂಗ್, ಫಿನಾನ್ಸ್, ಪ್ರೊಡಕ್ಷನ್ ಅಂಡ್ HR. Each department focus on its core activity. Example, a mobile company has department for hardware, software design and marketing ಅಂತ ತಗೋಬಹುದು. ನೆಕ್ಸ್ಟ್ divisional structure. The company is segmented to the semi-autonomous division based on product line, geographical area and customer segment ಮೇಲೆ ಡಿವೈಡ್ ಮಾಡ್ತೀವಿ. Each division operates like an independent unit with its own resources ಇಂದ ಅದು ಆಪರೇಟ್ ಮಾಡುತ್ತೆ.
Okay, example, the MACD was divided geographically to adopt the marketing and operation strategies for different countries ಗಳಿಗೆ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಹೈರಾರ್ಕಿಯಲ್ ಹೈರಾರ್ಕಿಯಲ್ ಸ್ಟ್ರಕ್ಚರ್ ಬಂದಾಗ ದಿಸ್ ಟ್ರೆಡಿಷನಲ್ ದ pyramid shaped structure features levels of management for top executives down to entry level employees with a clear chain of command ಇರುತ್ತೆ ಅಲ್ಲಿ ಹೈರಾರ್ಕಿಯಲ್ ಸ್ಟ್ರಕ್ಚರ್ ಅಂದ್ರೆ ಯಾರು ಏನ್ ಮಾಡ್ಬೇಕಂತ ಹೈರಾರ್ಕಿ ಇರುತ್ತೆ. ಎಕ್ಸಾಂಪಲ್, ಮೋಸ್ಟ್ ಲಾರ್ಜ್ ಕಾರ್ಪೊರೇಷನ್ಸ್ ಫಾಲೋಸ್ ಹೈರಾರ್ಕಿಯಲ್ ಸ್ಟ್ರಕ್ಚರ್ ವಿತ್ ಸಿಇಒಸ್ ಅಟ್ ದ ಟಾಪ್ ಅಂಡ್ ಮಲ್ಟಿಪಲ್ ಲೇಯರ್ಸ್ ಬಿಲೋ, ಅಲ್ಲಿ ಮಲ್ಟಿಪಲ್ ಲೇಯರ್ಗಳು ಇರುತ್ತೆ. ನೆಕ್ಸ್ಟ್ ಫ್ಲಾಟ್ ಸ್ಟ್ರಕ್ಚರ್. Usually, most of the small business and startup, this structure has a few levels of management, promoting more employee involvement and quick decision making. ಇಲ್ಲಿ ಫ್ಲಾಟ್ ಆಗಿರುತ್ತೆ, ಇಲ್ಲಿ ಹೈರಾರ್ಕಿ ಇರಲ್ಲ. ಎಕ್ಸಾಂಪಲ್, ಸ್ಟಾರ್ಟ್ಅಪ್ಸ್ ಆಫ್ಟನ್ ಆಪರೇಟ್ಸ್ ವಿತ್ ಅ ಫ್ಲಾಟ್ ಸ್ಟ್ರಕ್ಚರ್ ಟು ಎನ್ಕರೇಜ್ ದ ಫ್ಲೆಕ್ಸಿಬಿಲಿಟಿ ಅಂಡ್ ಅಟಾನಮಿ ಇರುತ್ತೆ ಅಲ್ಲಿ. ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಸ್ಟ್ರಕ್ಚರ್ ಬಂದಾಗ ಕಂಬೈನ್ಸ್ functional and divisional structure where employees report to both the functional manager and project or product manager, facilitating the resource sharing and collaboration across the department. Example, Philips and Ford have a matrix structure for better communication and resource optimization. ಸೊ ಈ ರೀತಿ ಡಿಫರೆಂಟ್ ನಾವು ಬಂದಾಗ 5 ವಿಧದ ನಮಗೆ ಎಕ್ಸಾಂಪಲ್ಸ್ಗಳನ್ನು ಐದು ವಿಧದ ಕಾಮನ್ ಟೈಪ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ನಾವು ನೋಡಬಹುದು. ಒಂದು ಫಂಕ್ಷನಲ್, ಡಿವಿಷನಲ್, ಹೈರಾರ್ಕಿಯಲ್, ಫ್ಲಾಟ್ ಮತ್ತೆ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಆರ್ಗನೈಸೇಷನ್ಸ್ ಅಂದ್ರೆ ಏನು? ಸೊ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಅಂದ್ರೆ ನಮಗೆ ಜನರಲ್ ಆಗಿ ಗೊತ್ತು, ಆದ್ರೆ ಏನು ಅಂತ ನಾವು ನೋಡೋಣ. ಎ ಫಾರ್ಮಲ್ ಆರ್ಗನೈಸೇಷನ್ ಇಸ್ ಅಫಿಷಿಯಲ್, ಇದು ಅಫಿಷಿಯಲ್ ಆರ್ಗನೈಸೇಷನ್, ಸ್ಟ್ರಕ್ಚರ್ಡ್ ಸಿಸ್ಟಮ್ ಎಸ್ಟಾಬ್ಲಿಷ್ಡ್ ಬೈ ಮ್ಯಾನೇಜ್ಮೆಂಟ್ ಟು ಅಚೀವ್ ದ ಆರ್ಗನೈಸೇಷನ್ ಗೋಲ್ನ ಅಚೀವ್ ಮಾಡಕ್ಕೆ. ಇಟ್ ಈಸ್ ಕ್ಯಾಟಗರೈಸ್ಡ್ ಬೈ ಕ್ಲಿಯರ್ಲಿ ಡಿಫೈನ್ಡ್ ರೋಲ್ಸ್, ರೆಸ್ಪಾನ್ಸಿಬಿಲಿಟೀಸ್, ಅಥಾರಿಟಿ ಅಂಡ್ ಹೈರಾರ್ಕಿಯಲ್ ಚೈನ್ ಆಫ್ ಕಮಾಂಡ್ ಇರುತ್ತೆ ಇಲ್ಲಿ. ಕಮ್ಯುನಿಕೇಶನ್, ಪ್ರೋಸೆಸ್ ಅಂಡ್ accountability flows set the rules and procedures such as uh, through written memos, official meetings and structured reports ಗಳನ್ನ ಕೊಡ್ತಾರೆ. ಎಕ್ಸಾಂಪಲ್ ಇನ್ಕ್ಲೂಡ್ ಕಂಪನಿ ಹೈರಾರ್ಕಿ, ಸ್ಕೂಲ್ಸ್ ಅಂಡ್ ಗವರ್ನಮೆಂಟ್ ಆಫೀಸ್ ನ ಎಕ್ಸಾಂಪಲ್ ತಗೋಬಹುದು. ಓಕೆ, ನೆಕ್ಸ್ಟ್ an informal organization ಅಂದ್ರೆ it is the contrast emerges spontaneously from the social interaction and relationship among the employees within the formal structure. It is flexible, has no rigid rules and hierarchy, and relies on an informal channel like the casual conversation, friendship, or lunch groups. Decision making is often group oriented and the emphasis on the fulfilling the social and emotional needs rather than the strict organizational goal. So informal organization can boost the moral, the facilitate the quick information sharing and provide the societal support, but can also spread rumors for the resist formal change. So ಇದನ್ನ ನಾವು ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ನೆಕ್ಸ್ಟ್ another important concept, span of control. Span of control ಅಂದ್ರೆ ಏನು? The span of control refers to the number of employees or direct reports that the manager or the supervisor can effectively oversee within an organization. Number of employees direct reports that managers ಮತ್ತು supervisors effective ಆಗಿ oversee ಮಾಡೋದು within an organization ಅಲ್ಲಿ. It is a crucial concept in the business management that affects organization structure ಗೆ affect ಮಾಡುತ್ತೆ. Communication, decision making speed and managerial workload. ಸೊ ಟೈಪ್ಸ್ ಆಫ್ ಸ್ಪ್ಯಾನ್ ಆಫ್ ಕಂಟ್ರೋಲ್. ಸೊ ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಲ್ಲಿ ಟೈಪ್ಸ್ ಯಾವ ರೀತಿ ವಿಧಗಳಿದೆ ಅಂತ ನೋಡಿದ್ರೆ, ಒಂದು ವೈಡ್ ಸ್ಪ್ಯಾನ್ ಆಫ್ ಕಂಟ್ರೋಲ್ ಬರುತ್ತೆ, ಫ್ಲಾಟ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸಿಂಗಲ್ ಮ್ಯಾನೇಜರ್ ಆಸ್ ಮೆನಿ ಸಬಾರ್ಡಿನೇಟ್ಸ್ ಇರ್ತಾರೆ. ಎಕ್ಸಾಂಪಲ್ 15 to 20 ಎಂಪ್ಲಾಯೀಸ್, ಕಾಮನ್ ಇನ್ ಸ್ಟಾರ್ಟ್ಅಪ್ಸ್ ಆರ್ ಆರ್ಗನೈಸೇಷನ್ ವಿತ್ ಸಿಂಪಲ್ ರುಟೀನ್ ಟಾಸ್ಕ್ಗೆ. ಅದು ಫ್ಲಾಟ್ ಆಗಿರುತ್ತೆ, ಒಬ್ಬ ಮ್ಯಾನೇಜರ್ ನೋಡ್ತಾ ಇರ್ತಾನೆ. ಅಡ್ವಾಂಟೇಜಸ್ ಆಫ್ ಫಾಸ್ಟರ್ ಡಿಸಿಷನ್ ಮೇಕಿಂಗು, ಲೋವರ್ ಕಾಸ್ಟ್ ಅಂಡ್ ಜನರೇಟ್ ಎಂಪ್ಲಾಯಿ ಆಟೋನಮಿನ ಜನರೇಟ್ ಮಾಡುತ್ತೆ. ಇದು ಅದು ವೈಡರ್ ಸ್ಪ್ಯಾನ್ ಅಥವಾ ಫ್ಲಾಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಪ್ಯಾನ್ ಆಫ್ ಕಂಟ್ರೋಲ್ ಬಂದಾಗ ನ್ಯಾರೋ ಸ್ಪ್ಯಾನ್ ಬರುತ್ತೆ ಅಥವಾ ಟಾಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಮ್ಯಾನೇಜರ್ ಹ್ಯಾಸ್ ಫ್ಯೂ ಡೈರೆಕ್ಟ್ ರಿಪೋರ್ಟರ್ಸ್, ಎಕ್ಸಾಂಪಲ್ 3 to 7 ಎಂಪ್ಲಾಯೀಸ್, suited for complex or specialized task needing the close supervision ಇದ್ದಾಗ ಇದು ಬೇಕಾಗುತ್ತೆ. ಅಡ್ವಾಂಟೇಜ್ ಕ್ಲೋಸರ್ ಅಟೆನ್ಷನ್, ಇಂಪ್ರೂವ್ ಮಾನಿಟರಿಂಗ್, ಬೆಟರ್ ಕಂಟ್ರೋಲ್ ಇರುತ್ತೆ ಇಲ್ಲಿ. ಸೊ ಡಿಸ್ಅಡ್ವಾಂಟೇಜ್ ಹೈಯರ್ ಕಾಸ್ಟ್, ಸ್ಲೋವರ್ ಡಿಸಿಷನ್ ಮೇಕಿಂಗ್ ಡ್ಯೂ ಟು ದ ಮೋರ್ ಮ್ಯಾನೇಜ್ಮೆಂಟ್ ಲೇಯರ್ ಇರೋದ್ರಿಂದ ಡಿಸಿಷನ್ ಮೇಕಿಂಗ್ ಕೂಡ ಲೇಟ್ ಆಗ್ಬೋದು. ಓಕೆ, ನೆಕ್ಸ್ಟ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಸ್ಪ್ಯಾನ್ ಆಫ್ ಕಂಟ್ರೋಲ್. ಸ್ಪ್ಯಾನ್ ಆಫ್ ಕಂಟ್ರೋಲ್ಗೆ ಯಾವ ಫ್ಯಾಕ್ಟರ್ಸ್ಗಳು ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ನೋಡೋಣ. ನೇಚರ್ ಅಂಡ್ ಕಾಂಪ್ಲೆಕ್ಸಿಟಿ ಆಫ್ ದ ಟಾಸ್ಕ್. ಸಿಂಪಲ್ ಟಾಸ್ಕ್ the permit a wider span while complex task requires a narrow one. Next, managers capability. Experienced managers can handle the more direct reports. Employee competence. Self-reliant staff allows for a wider span. Organizational structure and culture. Decentralized, team-oriented cultures supports a wide span. Geographical dispersion, administrative workload and available technology. More disparate or task-heavy organization tend towards a narrow span ಗೆ ಸ್ಪೆಂಡ್ ಮಾಡ್ತಾರೆ. These are the key factors influencing the span of control. So next concept,
ರೆಸ್ಪಾನ್ಸಿಬಿಲಿಟಿ ಅಂಡ್ ಅಥಾರಿಟಿ ಅಂದ್ರೆ ಏನು ಅಂತ ನೋಡೋಣ. ಸೊ ರೆಸ್ಪಾನ್ಸಿಬಿಲಿಟಿ ಅಂಡ್ ಅಥಾರಿಟಿ ಆರ್ ದ ಟೂ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಇನ್ ದ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಟೂ ಫಂಡಮೆಂಟಲ್ ಕಾನ್ಸೆಪ್ಟ್ ದಟ್ ಡಿಫೈನ್ಸ್ ರೋಲ್ಸ್ ಅಂಡ್ ಪವರ್ಸ್ ವಿತ್ ಇನ್ ದ ಆರ್ಗನೈಸೇಷನ್ ಇರುವಂತಹ ರೋಲ್ ಮತ್ತು ಪವರ್ ಡಿಸೈಡ್ ಮಾಡುತ್ತೆ. ಸೊ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನಂದ್ರೆ ರೆಸ್ಪಾನ್ಸಿಬಿಲಿಟಿ ರೆಫರ್ಸ್ ದ ಆಬ್ಲಿಗೇಷನ್ ಆರ್ ಡ್ಯೂಟಿ ಆಫ್ ಅನ್ ಇಂಡಿವಿಜುವಲ್. ಒಬ್ಬ ವ್ಯಕ್ತಿಯ ಡ್ಯೂಟಿ ಏನದು, ಆಬ್ಲಿಗೇಷನ್ ಜವಾಬ್ದಾರಿ ಏನು, ಟು ಪರ್ಫಾರ್ಮ್ ದ ಅಸೈನ್ಡ್ ಟಾಸ್ಕ್ ಅಂಡ್ ಅಚೀವ್ ದ ಸ್ಪೆಸಿಫಿಕ್ ಔಟ್ಕಮ್ ನ ಅಚೀವ್ ಮಾಡಕ್ಕೆ. ಇಟ್ ಎಸೆನ್ಷಿಯಲ್ ಅಕೌಂಟಬಿಲಿಟಿ ಫಾರ್ ಕಂಪ್ಲೀಟಿಂಗ್ ಎ ಜಾಬ್ ಪ್ರಾಪರ್ಲಿ ಅಂಡ್ ಮೀಟಿಂಗ್ ದ ಎಕ್ಸ್ಪೆಕ್ಟೆಡ್ ಸ್ಟ್ಯಾಂಡರ್ಡ್ ನ ಮೀಟ್ ಮಾಡಬೇಕು. ರೆಸ್ಪಾನ್ಸಿಬಿಲಿಟಿ ಫ್ಲೋಸ್ ಅಪ್ವರ್ಡ್, ಮೀನಿಂಗ್ ಎಂಪ್ಲಾಯೀಸ್ ಆರ್ ರೆಸ್ಪಾನ್ಸಿಬಲ್ ಟು ದೇರ್ ಸುಪೀರಿಯರ್ಸ್ ಫಾರ್ ದ ವರ್ಕ್ ದೇ ಡೂ. ಅವ್ರು ಮಾಡುವಂತ ಕೆಲಸಕ್ಕೆ ಅವರ ಎಂಪ್ಲಾಯೀಸ್ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಸುಪೀರಿಯರ್ಗಳಿಗೆ. ನೆಕ್ಸ್ಟ್ ಅಥಾರಿಟಿ ಅಂದ್ರೆ ಏನು? ಅಥಾರಿಟಿ ಇಟ್ is the formal right or power generated to an individual. ಒಬ್ಬ ಇಂಡಿವಿಜುವಲ್ ಜನರೇಟ್ ಆಗುವಂತ ರೈಟ್, ಹಕ್ಕು ಅಥವಾ ಅದು ಪವರ್ ಆಗಿರುತ್ತೆ. ಯೂಶುವಲಿ ಬೈ ದ ವರ್ಚ್ಯೂ ಆಫ್ ದೇರ್ ಪೊಸಿಷನ್, ಅವರ ಪೊಸಿಷನ್ ಇಂದ, ಟು ಮೇಕ್ ದ ಡಿಸಿಷನ್, ಗಿವ್ ದ ಆರ್ಡರ್, ಅಲೋಕೇಟ್ ದ ರಿಸೋರ್ಸಸ್, ಟು ಎನ್ಫೋರ್ಸ್ ದ ಒಬಿಡಿಯನ್ಸ್ ಟು ಅಚೀವ್ ದ ಆರ್ಗನೈಸೇಷನ್ ಗೋಲ್. Authority flows downward in the hierarchy, allowing managers to direct and control the subordinate. ಸಬಾರ್ಡಿನೇಟ್ ನ ಕಂಟ್ರೋಲ್ ಮಾಡಕ್ಕೆ ಮ್ಯಾನೇಜರ್ಗೆ ಅಥಾರಿಟಿ ಇರುತ್ತೆ. ಸೊ ಇದು ರೆಸ್ಪಾನ್ಸಿಬಿಲಿಟಿ ಮತ್ತೆ ಅಥಾರಿಟಿ. ಸೊ ರಿಲೇಶನ್ಶಿಪ್ ಬಿಟ್ವೀನ್ ದ ರೆಸ್ಪಾನ್ಸಿಬಿಲಿಟಿ ಅಂಡ್ ಅಥಾರಿಟಿಗೂ ಮತ್ತೆ ರೆಸ್ಪಾನ್ಸಿಬಿಲಿಟಿ ಇರುವಂತ ರಿಲೇಶನ್ಶಿಪ್ ಏನು ಅಂತ ನೋಡೋಣ. ದಿಸ್ ಶುಡ್ ಬಿ ಬ್ಯಾಲೆನ್ಸ್ಡ್. ಇವೆರಡು ಬ್ಯಾಲೆನ್ಸ್ ಆಗಬೇಕು. ಅಥಾರಿಟಿ ಮಸ್ಟ್ ಬಿ ಕರೆಸ್ಪಾಂಡ್ ಟು ದ ಲೆವೆಲ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಸೈನ್ಡ್. When someone has responsibility but insufficient authority, they may be struggle to complete their ಟಾಸ್ಕ್ ಎಫೆಕ್ಟಿವ್ಲಿ. ಅವ್ರ ಹತ್ರ ರೆಸ್ಪಾನ್ಸಿಬಿಲಿಟಿ ಮತ್ತೆ ಅಥಾರಿಟಿ ಇರಲ್ಲ, ಇನ್ಸಫಿಷಿಯಂಟ್ ಇರುತ್ತೆ, ಅವಾಗ ಕೆಲಸ ಕಂಪ್ಲೀಟ್ ಆಗಲ್ಲ. ಕನ್ಸರ್ವ್ಲಿ ಎಕ್ಸಸ್ ಅಥಾರಿಟಿ ವಿತೌಟ್ ರೆಸ್ಪಾನ್ಸಿಬಿಲಿಟಿ ಕ್ಯಾನ್ ಲೀಡ್ ಟು ದ ಮಿಸ್ಯೂಸ್ ಆಫ್ ಪವರ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಎಕ್ಸಸ್ ಆದ್ರೆ ಅಥಾರಿಟಿ ಕ್ಯಾನ್ ಬಿ ಡೆಲಿಗೇಟೆಡ್ ಟು ಸಬಾರ್ಡಿನೇಟ್ಸ್ ಟು ಎಂಪವರ್ ದೆಮ್, ಬಟ್ ಒರಿಜಿನಲ್ ಹೋಲ್ಡರ್ ರಿಮೈನ್ಸ್ ಅಕೌಂಟಬಲ್ ಫಾರ್ ಔಟ್ಕಮ್. ರೆಸ್ಪಾನ್ಸಿಬಿಲಿಟಿ ಕೊಡಬಾರ್ದು, ಅಥಾರಿಟಿನ ಡೆಲಿಗೇಟ್ ಮಾಡ್ಬೋದು. ಆಸ್ ಅಲ್ಟಿಮೇಟ್ ಅಕೌಂಟಬಿಲಿಟಿ ಲೈಸ್ ವಿತ್ ದ ಅಸೈನ್ಡ್ ಇಂಡಿವಿಜುವಲ್ಗೆ ಅದು ಇರುತ್ತೆ. ದಿಸ್ ಬ್ಯಾಲೆನ್ಸ್ ಹೆಲ್ಪ್ಸ್ ಅವಾಯ್ಡ್ ದ ಕಾನ್ಫ್ಲಿಕ್ಟ್, ಇಂಪ್ರೂವ್ಸ್ ದ ಕೋಆರ್ಡಿನೇಷನ್ ಅಂಡ್ ಇನ್ಶೂರ್ ದ ಕ್ಲಿಯರ್ ರೋಲ್ಗೆ ಇದು ಸಪೋರ್ಟ್ ಮಾಡುತ್ತೆ. ಓಕೆ, ಸೊ ಇಲ್ಲೂ ಕೂಡ ಒಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಎಕ್ಸಾಂಪಲ್ ಏನು ಅಂದ್ರೆ, ಎ ಸೇಲ್ಸ್ ಮ್ಯಾನೇಜರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಅಚೀವ್ ದ ಮಂತ್ಲಿ ಟಾರ್ಗೆಟ್. ಅದು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಅವನ ಟಾರ್ಗೆಟ್ ಅಚೀವ್ ಮಾಡೋದು ಅವನ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಮಂತ್ಲಿ ಟಾರ್ಗೆಟ್ ನ ಅಚೀವ್ ಮಾಡೋದು ಅವನ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಓಕೆ, ಮತ್ತೆ ಅದು ಬಿಟ್ಟು ಅವನೇನ್ ಮಾಡಬೇಕು, ಅಂಡ್ ದ ಹ್ಯಾಸ್ ದ ಅಥಾರಿಟಿ ಟು ಹೈರ್ ದ ಸ್ಟಾಫ್ ನ ಹೈರ್ ಮಾಡಕ್ಕೆ ಅಥಾರಿಟಿ ಇರುತ್ತೆ. ಅಲೋಕೇಟ್ ಬಡ್ಜೆಟ್ ಅಂಡ್ ಡಿಫೈನ್ ದ ಸೇಲ್ಸ್ ಸ್ಟ್ರಾಟಜೀಸ್. ಓಕೆ, ಅದು ಅಥಾರಿಟಿ. ಇಫ್ ದ ಮ್ಯಾನೇಜರ್ ಇಸ್ ಗಿವನ್ ದ ಟಾರ್ಗೆಟ್ ವಿತೌಟ್ ಅಥಾರಿಟಿ ಟು ಅಲೋಕೇಟ್ ದ ರಿಸೋರ್ಸಸ್, ಪರ್ಫಾರ್ಮೆನ್ಸ್ ವಿಲ್ ಸಫರ್. ಅಲ್ಲಿ ಪರ್ಫಾರ್ಮೆನ್ಸ್ ಸಫರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಡೆಲಿಗೇಷನ್ ಆಫ್ ಅಥಾರಿಟಿ ಅಂದ್ರೆ ಏನು? ಸೊ ಡೆಲಿಗೇಷನ್ ಅಂದ್ರೆ ಗೊತ್ತು, ಹಂಚುವಿಕೆ ಮಾಡುವಂಥದ್ದು ವರ್ಕ್ ನ. ಓಕೆ, ಸೊ ಡೆಲಿಗೇಷನ್ ಆಫ್ ಅಥಾರಿಟಿ ಇಸ್ ಅ ಪ್ರೋಸೆಸ್ ವೇರ್ ಅ ಮ್ಯಾನೇಜರ್ ಅಸೈನ್ಸ್ ಅ ಸ್ಪೆಸಿಫಿಕ್ ಟಾಸ್ಕ್ ಅಲಾಂಗ್ ವಿತ್ ದ ಕರಸ್ಪಾಂಡಿಂಗ್ ಅಥಾರಿಟಿ ಟು ಮೇಕ್ ದ ಡಿಸಿಷನ್ ಮಾಡಕ್ಕೆ ಅವರಿಗೆ ಡೆಲಿಗೇಷನ್ ಮಾಡೋದು ಅಥಾರಿಟಿನ ಟು ಎ ಸಬಾರ್ಡಿನೇಟ್ ವೈಲ್ ರಿಟೈನಿಂಗ್ ಅಲ್ಟಿಮೇಟ್ ಅಕೌಂಟಬಿಲಿಟಿನ ರಿಟೈನ್ ಮಾಡ್ತಾರೆ. ಇಟ್ ಇನ್ವಾಲ್ವ್ಸ್ ದ ಡೌನ್ವರ್ಡ್ ಟ್ರಾನ್ಸ್ಫರ್ ಆಫ್ ರೆಸ್ಪಾನ್ಸಿಬಿಲಿಟಿ, ಅಥಾರಿಟಿ ಅಂಡ್ ಅಕೌಂಟಬಿಲಿಟಿ ವಿತ್ ಇನ್ ದ ಆರ್ಗನೈಸೇಷನಲ್ ಹೈರಾರ್ಕಿಯಲ್ಲಿ ಡೌನ್ವರ್ಡ್ ಆಗಿ ಕೊಡುವಂಥ ರೆಸ್ಪಾನ್ಸಿಬಿಲಿಟಿ, ಅಥಾರಿಟಿ ಮತ್ತು ಅಕೌಂಟಬಿಲಿಟಿನ. ಡೆಲಿಗೇಷನ್ ಎಂಪವರ್ಸ್ ಎಂಪ್ಲಾಯೀಸ್, ಇಂಪ್ರೂವ್ಸ್ ಎಫಿಷಿಯನ್ಸಿ ಬೈ ಸ್ಪ್ರೆಡಿಂಗ್ ವರ್ಕ್ ಲೋಡ್ ಅಂಡ್ ಅಲೋಸ್ ದ ಮ್ಯಾನೇಜರ್ಸ್ ಟು ಫೋಕಸ್ ಆನ್ ಸ್ಟ್ರಾಟಜಿಕ್ ಮ್ಯಾಟರ್ಸ್ ಗಳಿಗೆ ಫೋಕಸ್ ಮಾಡೋದು. ಇಟ್ ಆಲ್ಸೋ ಏಡ್ ಇನ್ ಎಂಪ್ಲಾಯೀಸ್ ಡೆವಲಪ್ಮೆಂಟ್ ಅಂಡ್ ಮೋಟಿವೇಶನ್ ಬೈ ಗಿವಿಂಗ್ ದೆಮ್ ಆಪರ್ಚುನಿಟಿ ಟು ಟೇಕ್ ಅಪ್ ದ ಓನರ್ಶಿಪ್ ಆಫ್ ಟಾಸ್ಕ್ ಅಂಡ್ ಡಿಸಿಷನ್ ಮೇಕಿಂಗ್ ಮತ್ತೆ ಟಾಸ್ಕ್ ಓನರ್ಶಿಪ್ ತಗೊಳಕ್ಕೆ ಅದು ಆಪರ್ಚುನಿಟಿಗಳನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಕೀ ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್ ಇನ್ಕ್ಲೂಡ್. ಡೆಲಿಗೇಷನ್ ಅಲ್ಲಿ ಕೀ ಎಲಿಮೆಂಟ್ಸ್ ಗಳು ಏನೇನು ಬರುತ್ತೆ ಅಂದ್ರೆ, ಒಂದು ಅಥಾರಿಟಿ, ನಾವು ಈಗಾಗಲೇ ನೋಡಿದೀವಿ ಅಥಾರಿಟಿನ, ದ ಪವರ್ ಗಿವನ್ ಟು ಸಬಾರ್ಡಿನೇಟ್ಸ್ ಟು ಮೇಕ್ ದ ಡಿಸಿಷನ್ ನೆಸರಿ ಟು ಪರ್ಫಾರ್ಮ್ ದ ಅಸೈನ್ಡ್ ಟಾಸ್ಕ್. ರೆಸ್ಪಾನ್ಸಿಬಿಲಿಟಿ, ಇದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಆಬ್ಲಿಗೇಷನ್ ಫಾರ್ ದ ಸಬಾರ್ಡಿನೇಟ್ ಟು ಕಂಪ್ಲೀಟ್ ದ ಅಸೈನ್ಡ್ ಟಾಸ್ಕ್. ಅಕೌಂಟಬಿಲಿಟಿ, ದ ರಿಕ್ವೈರ್ಮೆಂಟ್ ಆಫ್ ದಿ ಸಬಾರ್ಡಿನೇಟ್ ಟು ಆನ್ಸರ್ ಫಾರ್ ದ ಕಂಪ್ಲೀಷನ್ ಆಫ್ ದ ಕ್ವಾಲಿಟಿ ಆಫ್ ವರ್ಕ್ ವೈಲ್ ಅಲ್ಟಿಮೇಟ್ ಅಕೌಂಟಬಿಲಿಟಿ ರಿಮೈನ್ಸ್ ವಿತ್ ದ ಮ್ಯಾನೇಜರ್ ಹತ್ರ ಇದು ಅಕೌಂಟಬಿಲಿಟಿ ಉಳಿದಿರಬೇಕು. ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಡಿಸೆಂಟ್ರಲೈಸೇಷನ್ ಅಂದ್ರೆ ಏನು? Decentralization is a broader organizational concept that reflects the permanent and systematic delegation of decision making authority to the lower level in the organization. Lower level organization ಗೆ permanent ಆಗಿ systematic delegation ಮಾಡೋದು decision making ನ. While delegation is a task specific and often temporary, decentralization involves distributing authority across many level and department. Many level ಅಲ್ಲಿ ಡಿಪಾರ್ಟ್ಮೆಂಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, facilitating a more democratic and the disappeared decisions making process. ಅಲ್ಲಿ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ನ ಕೊಡ್ತಾರೆ. ಡಿಸೆಂಟ್ರಲೈಸೇಷನ್ ಎನ್ಹಾನ್ಸ್ ಫ್ಲೆಕ್ಸಿಬಿಲಿಟಿ, ರೆಡ್ಯೂಸ್ ದ ಬಾಟಲ್ ನೆಕ್ ಅಂಡ್ ಇಂಪ್ರೂವ್ಸ್ ದ ರೆಸ್ಪಾನ್ಸಿವ್ನೆಸ್ ಟು ದ ಲೋಕಲ್ ಆರ್ ಸ್ಪೆಷಲೈಸ್ಡ್ ನೀಡ್ಸ್ಗೆ ಅದನ್ನ ಕೊಡ್ತಾ ಹೋಗ್ತಾರೆ. ಆ ರೀತಿ ಮಾಡುವಂಥದ್ದು ನಾವು ಡಿಸೆಂಟ್ರಲೈಸ್ ಅಂತ ಕರಿತೀವಿ.
ಇಲ್ಲಿ ಫ್ಲೆಕ್ಸಿಬಿಲಿಟಿನ ಎನ್ಹಾನ್ಸ್ ಮಾಡುತ್ತೆ, ಬಾಟಲ್ ನೆಕ್ನ ರಿಡ್ಯೂಸ್ ಮಾಡುತ್ತೆ ಅಂಡ್ ಇಂಪ್ರೂವ್ ದ ರೆಸ್ಪಾನ್ಸಿವ್ನೆಸ್ ಟು ಲೋಕಲ್ ಆರ್ ಸ್ಪೆಷಲೈಸ್ಡ್ ನೀಡ್ಸ್ಗೆ ರೆಸ್ಪಾನ್ಸಿವ್ನೆಸ್ ಕೊಡುತ್ತೆ. ಓಕೆ, ಸೊ ಅದನ್ನ ನಾವು ಡಿಸೆಂಟ್ರಲೈಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದಾಗ ಸ್ಟಾಫಿಂಗ್ ಅಂದ್ರೆ ಏನು? Staffing is also one of the important management function which is mainly concerned with proper arrangement and management of required manpower for the organization. ನೋಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸ್ಟಾಫಿಂಗ್ ಅಂದ್ರೆ ಪ್ರಾಪರ್ ಅರೇಂಜ್ಮೆಂಟ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ದ ರಿಕ್ವೈರ್ಡ್ ಮ್ಯಾನ್ ಪವರ್ ಫಾರ್ ದ ಆರ್ಗನೈಸೇಷನ್. ಒಂದು ಆರ್ಗನೈಸೇಷನ್ಗೆ ಎಷ್ಟು ಮ್ಯಾನ್ ಪವರ್ ಬೇಕೋ ಅದನ್ನ ಅರೇಂಜ್ಮೆಂಟ್ ಮತ್ತೆ ಮ್ಯಾನೇಜ್ಮೆಂಟ್ ಮಾಡೋದು. ಆಫ್ಟರ್ ಹ್ಯಾವಿಂಗ್ ಪ್ರಿಪೇರ್ಡ್ ಪ್ಲಾನ್ಸ್ as well as the structure of organization for seeking the objective, various positions are created. ಅಲ್ಲಿ ಬೇರೆ ಬೇರೆ ಪೊಸಿಷನ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸ್ಟಾಫಿಂಗ್ ಇನ್ಕ್ಲೂಡ್ ಏನೇನು ಒಳಗೊಂಡಿರುತ್ತೆ? ಸ್ಟಾಫಿಂಗ್ ಅಂದ್ರೆ ಎಂಪ್ಲಾಯಿ, ಜಾಬ್, ಲೇಬರ್ ಪಾಲಿಸಿ, ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್, ಮ್ಯಾನ್ ಪವರ್ ಪ್ಲಾನಿಂಗ್. ಸೊ ಇದೆಲ್ಲದನ್ನು ಕೂಡ ಸ್ಟಾಫಿಂಗು ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ಮ್ಯಾನ್ ಪವರ್ ಪ್ಲಾನಿಂಗ್ ಅಂದ್ರೆ ಏನು? ಮ್ಯಾನ್ ಪವರ್ ಪ್ಲಾನಿಂಗ್ ಇಸ್ ಎ ಪ್ರೋಸೆಸ್ ಬೈ ವಿಚ್ ಎ ಫಾರ್ಮ್ ensures that it has the right number of people and the right kind of people. So manpower planning ಅಂದ್ರೆ ಇಲ್ಲಿ right number of people, right kind of people ಇರಬೇಕು, at the right place at the right time, doing things for which they are economically most useful. ಅವ್ರು ಮಾಡುವಂತ ಕೆಲಸ ರೈಟ್ ಟೈಮ್ ಅಲ್ಲಿ ರೈಟ್ ಆಗಿ ಪ್ಲೇಸ್ ಅಲ್ಲಿ ಮಾಡಬೇಕು, ಅದನ್ನ ಎಕನಾಮಿಕಲಿ ಮೋಸ್ಟ್ ಯೂಸ್ಫುಲ್ ಆಗಬೇಕು. ಅದನ್ನ ಮ್ಯಾನ್ ಪವರ್ ಪ್ಲಾನಿಂಗ್ ಯಾವ ರೀತಿ ಪ್ಲಾನ್ ಮಾಡ್ತೀವಿ ಅಂತ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಜಾಬ್ ಅನಾಲಿಸಿಸ್. ಜಾಬ್ ಅನಾಲಿಸಿಸ್ ಅಂದ್ರೆ ಏನು? Job analysis is a process through which the manager investigates into the level of work and the demand made by it on employees. So level of work ಏನು, ಅದರ ಡಿಮ್ಯಾಂಡ್ ಮೇಡ್ ಬೈ ಇಟ್ ಆನ್ ಎಂಪ್ಲಾಯೀಸ್ ಅಲ್ಲಿ ಯಾವ ರೀತಿ ಡಿಮ್ಯಾಂಡ್ ಮಾಡ್ತೀವಿ. ಇಟ್ ಹೆಲ್ಪ್ಸ್ ಇನ್ ಡಿಟರ್ಮೈನಿಂಗ್ ದ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ದ ಡೈಮೆನ್ಷನ್ಸ್ ಆಫ್ ಎ ಜಾಬ್ನ ಕ್ಯಾರೆಕ್ಟರಿಸ್ಟಿಕ್ ಡೈಮೆನ್ಷನ್ಸ್ನ ಡಿಸೈಡ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಮೆಥಡ್ಸ್ ಆಫ್ ಗ್ಯಾದರಿಂಗ್ ದ ಜಾಬ್ ಇನ್ಫಾರ್ಮೇಷನ್ ಯಾವ ರೀತಿ ಗ್ಯಾದರ್ ಮಾಡೋದು? ಇಂಟರ್ವ್ಯೂಸ್, ಪರ್ಸನಲ್ ಇಂಟರ್ವ್ಯೂ ವಿತ್ ಜಾಬ್ ಹೋಲ್ಡರ್ ಇಂದ ಪರ್ಸನಲ್ ಇಂಟರ್ವ್ಯೂ ಮಾಡೋದು. ಅಬ್ಸರ್ವೇಷನ್, ಜಾಬ್ ವಿಚ್ ಲೆಂಡ್ ದೆಮ್ಸೆಲ್ಫ್ ಟು ಡೈರೆಕ್ಟ್ ಅಬ್ಸರ್ವೇಷನ್ ಮಾಡುತ್ತೆ. ಆಕ್ಟಿವಿಟಿ ಸ್ಯಾಂಪ್ಲಿಂಗ್ ಟು ಟೇಕ್ ದ ಸ್ಯಾಂಪಲ್ ಫ್ರಮ್ ದ ವೇರಿಯಸ್ ಜಾಬ್ಸ್ ಇಂದ ಸ್ಯಾಂಪಲ್ ತಗೊಳೋದು. ಕ್ವಶನೇರ್, ದ ರಿಲೇಟಿಂಗ್ ಡಿಸ್ಕ್ರಿಪ್ಷನ್ ಆಫ್ ಡ್ಯೂಟೀಸ್, ಸ್ಪೆಷಲ್ ನಾಲೆಡ್ಜ್ ರಿಕ್ವೈರ್ಡ್ ಫಾರ್ ಜಾಬ್, ಡೈಲಿ ರುಟೀನ್ ಟಾಸ್ಕ್ ಪರ್ಫಾರ್ಮೆನ್ಸ್. ಸೊ ದೀಸ್ ಆರ್ ದ ಡಿಫರೆಂಟ್ ಮೆಥಡ್ಸ್ ಫಾರ್ ಗ್ಯಾದರಿಂಗ್ ದ ಜಾಬ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಕ್ಕೆ ಡಿಫರೆಂಟ್ ಮೆಥಡ್ಸ್ಗಳನ್ನ ನಾವು ಬಳಸ್ಬೋದು. ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಅಂದ್ರೆ ಏನು? ಆಫ್ಟರ್ ಹ್ಯಾವಿಂಗ್ ಪ್ರಿಪೇರ್ಡ್ ಅ ಮ್ಯಾನ್ ಪವರ್ ಪ್ಲಾನಿಂಗ್ ಮಾಡಿದ್ಮೇಲೆ ಆಲ್ ನೆಸರಿ ಅರೇಂಜ್ಮೆಂಟ್ಸ್ ಆರ್ ಮೇಡ್ ಫಾರ್ ಅಕ್ವೈರಿಂಗ್ ಅ ನೀಡೆಡ್ ಹ್ಯೂಮನ್ ಫೋರ್ಸ್ ನಾವು ತಗೋಬೇಕು, ಯಾಕಂದ್ರೆ ಮ್ಯಾನ್ ಪವರ್ ಪ್ಲಾನ್ ಮಾಡಿದೀವಿ. ಇಟ್ ಇಸ್ ಟು ಬಿ ಡನ್ ಥ್ರೂ ದ ಪ್ರೋಸೆಸ್ ಆಫ್ ರಿಕ್ರೂಟ್ಮೆಂಟ್ ಅಂಡ್ ಸೆಲೆಕ್ಷನ್. ರಿಕ್ರೂಟ್ಮೆಂಟ್ ಇನ್ ಫ್ಯಾಕ್ಟ್ ದ ಪರ್ಸೀಡ್ಸ್ ಸೆಲೆಕ್ಷನ್. ಇಟ್ ಇಸ್ ಅ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್ ದ ಸೋರ್ಸ್ ಆಫ್ ಹ್ಯೂಮನ್ ಫೋರ್ಸ್ ಅಂಡ್ ಅಟ್ರಾಕ್ಟಿಂಗ್ ಅಂಡ್ ಮೋಟಿವೇಟಿಂಗ್ ದೆಮ್ ಟು ಅಪ್ಲೈ ಫಾರ್ ಅ ಜಾಬ್ ಇನ್ ಆರ್ಗನೈಸೇಷನ್. ಅವ್ರನ್ನ ಅಟ್ರಾಕ್ಟ್ ಮಾಡಿ ಮೋಟಿವೇಟ್ ಮಾಡೋದು. ಓಕೆ, ಸೊ ರಿಕ್ರೂಟ್ಮೆಂಟ್ ಒಳಗಡೆ ಏನು ಬರುತ್ತೆ? ಇಂಟರ್ವ್ಯೂ ಬರುತ್ತೆ. ಇಂಟರ್ವ್ಯೂ ಗಿವ್ಸ್ ದ ಆಪರ್ಚುನಿಟಿ ಟು ಬಿಕಮ್ ಅ ಕ್ಯಾಂಡಿಡೇಟ್ ಟು ಎಕ್ಸ್ಪ್ರೆಸ್ ಹಿಮ್ಸೆಲ್ಫ್ ಅಂಡ್ ಇಂಪ್ರೆಸ್ ದ ಇಂಟರ್ವ್ಯೂಸ್ನ ಇಂಪ್ರೆಸ್ ಮಾಡೋಕ್ಕೆ, ಅವ್ರ ಬಗ್ಗೆ ಅವ್ರು ಎಕ್ಸ್ಪ್ರೆಸ್ ಮಾಡೋಕ್ಕೆ ಅನುಕೂಲ ಮಾಡಿಕೊಡುತ್ತೆ ಇಂಟರ್ವ್ಯೂ. ದ ಆರ್ಗನೈಸೇಷನ್ ಗೆಟ್ಸ್ ಎ ಫಸ್ಟ್ ಹ್ಯಾಂಡ್ ಇಂಪ್ರೆಷನ್ ಇನ್ ದ ಕ್ಯಾಂಡಿಡೇಟ್ ಅಂಡ್ ಜಡ್ಜ್ ಇಸ್ ಪರ್ಸನಾಲಿಟಿನ ಜಡ್ಜ್ ಮಾಡುತ್ತೆ. ಇಂಟರ್ವ್ಯೂವರ್ಸ್ ಸರ್ವ್ಸ್ ಆಸ್ ಅ ಪಬ್ಲಿಕ್ ರಿಲೇಷನ್ ಫಂಕ್ಷನ್ ಆಲ್ಸೋ ಫಾರ್ ದ ಎಂಟರ್ಪ್ರೈಸ್. ಪಬ್ಲಿಕ್ ರಿಲೇಷನ್ ಫಂಕ್ಷನ್ ಕೊಡ್ತಾರೆ, ಅದನ್ನ ನಾವು ಇಂಟರ್ವ್ಯೂ ಅಂತ ಕರಿತೀವಿ. ಓಕೆ, ಸೊ ರಿಕ್ರೂಟ್ಮೆಂಟ್ ಒಳಗಿರುವಂಥ ಒಂದು ಪ್ರೋಸೆಸ್ ನಾವು ಇಂಟರ್ವ್ಯೂ ಅಂತ ಕರಿತೀವಿ. ನೆಕ್ಸ್ಟ್ ಬುಕ್ಸ್ಗಳನ್ನ ಮತ್ತೆ ಇನ್ಕ್ಲೂಡ್ ಮಾಡಿದ್ದೀನಿ ಇಲ್ಲಿ. ಸೊ ಬೆಂಜಮಿನ್, ಸೊ ಸ್ಟಾಫಿಂಗ್ ಆರ್ಗನೈಸೇಷನ್, ರೋಡರ್ ಎ, ದ 7-point ಪ್ಲಾನ್, ಹಿಗಮನ್, choosing the method of requirement, Roder A, interviewing the techniques in recruitment, C.T. Bernard, Chester, the personal administration, Yoderdale, personal management and industrial relations, Argis shares a brief description of laboratory education. Okay, so ಇದು different books by different management thinkers ಗಳು ಬರ್ತಿರುವಂಥದ್ದು. ನೆಕ್ಸ್ಟ್, ಸೊ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಇಂಟರ್ವ್ಯೂ ಆಯಿತು, ನೆಕ್ಸ್ಟ್ ನಾವು ನೋಡಬೇಕಾಗಿರೋಂಥ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮ್ಯಾನೇಜರ್ಸ್ ಜಾಬ್ನ ಒಂದು ಇಂಪಾರ್ಟೆಂಟ್ ಪಾರ್ಟು. ಬಟ್ ಮೋಸ್ಟ್ ಆಫ್ ದ ಮ್ಯಾನೇಜರ್ಸ್ ಕನ್ಸಿಡರ್ ಇಟ್ ಈಸ್ ವೆರಿ ಡಿಫಿಕಲ್ಟ್ in the context of staffing process. The performance appraisal can be defined as a systematic evaluation with regard to the personal characteristics related to the job. So working behavior pattern, the contents, the quality of his contribution and his potential for the development of his career. ನಾವು ಇದನ್ನ T6 ಡಿಗ್ರಿ ಅಪ್ರೈಸಲ್ ಅಂತ ಕೂಡ ಹೇಳ್ಬೋದು. ಅಂದ್ರೆ ಒಬ್ಬ ವ್ಯಕ್ತಿ ಇಷ್ಟು ದಿನಗಳಲ್ಲಿ ಅವನ ಪರ್ಫಾರ್ಮೆನ್ಸ್ ಏನು ಆರ್ಗನೈಸೇಷನ್ಗೆ ನಾವು ಚೆಕ್ ಮಾಡೋದನ್ನ, ಇವ್ಯಾಲ್ಯೂಯೇಟ್ ಮಾಡೋದನ್ನ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಕರಿತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಆರ್ಗನೈಸೇಷನ್ಗಳು ವರ್ಷಕ್ಕೊಂದ್ಸಲ 6 months ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮಾಡ್ತಾರೆ. ಏನೇನು ಮಾಡಿದ್ರಿ ಈ ವರ್ಷದಲ್ಲಿ, ಇಷ್ಟು ದಿನಗಳಲ್ಲಿ ನಿಮ್ಮಿಂದ ಕಾಂಟ್ರಿಬ್ಯೂಷನ್ ಏನು ಅಂತ ಸಿಸ್ಟಮ್ಯಾಟಿಕ್ ಎವ್ಯಾಲ್ಯೂಯೇಷನ್ ರಿಗಾರ್ಡ್ ದ ಪರ್ಸನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ರಿಲೇಟೆಡ್ ದ ಜಾಬ್ ಅಂತ ಹೇಳ್ತೀವಿ. ಅಂಡ್ ವರ್ಕಿಂಗ್ ಬಿಹೇವಿಯರ್ ಪ್ಯಾಟರ್ನ್ ಇಟ್ಕೊಂಡು ಚೆಕ್ ಮಾಡೋದು. ಓಕೆ, ಅದನ್ನ ನಾವು ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಕರಿತೀವಿ. ನೆಕ್ಸ್ಟ್ ಲೀಡಿಂಗ್ ಇನ್ಕ್ಲೂಡ್ ಮೋಟಿವೇಶನ್, ಲೀಡರ್ಶಿಪ್, ಕಮಿಟೀಸ್ ಅಂಡ್ ಕಮ್ಯುನಿಕೇಶನ್. ಸೊ ಎಲ್ಲ ಕೂಡ ಲೀಡಿಂಗ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಮೋಟಿವೇಶನ್, ಲೀಡರ್ಶಿಪ್, ಕಮಿಟೀಸ್ ಅಂಡ್ ಕಮ್ಯುನಿಕೇಶನ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಮೋಟಿವೇಶನ್ ಅಂದ್ರೆ ಏನು ಹಾಗಾದ್ರೆ?
ಸೊ ಮೋಟಿವೇಶನ್, ದ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಮ್ಯಾನೇಜ್ಮೆಂಟ್ ಇಸ್ ಟು ಗೆಟ್ ಥಿಂಗ್ಸ್ ಡನ್ ಬೈ ಅದರ್ಸ್. ಮ್ಯಾನೇಜ್ಮೆಂಟ್ನ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಏನು, ಇನ್ನೊಬ್ಬರಿಂದ ಕೆಲಸ ಮಾಡಿಸ್ಕೊಳ್ಳೋದು. ಮೋಟಿವೇಶನ್ ಮೇ ಬಿ ಡಿಫೈನ್ಡ್ ಇನ್ ಸಿಂಪಲ್ ಆಸ್ ದ ಆಕ್ಟ್ ಆಫ್ ಸ್ಟಿಮ್ಯುಲೇಟಿಂಗ್ ಅನ್ ಇಂಡಿವಿಜುವಲ್ ಆರ್ ಒನ್ ಸೆಲ್ಫ್ ಟು ಕಾಂಟ್ರಿಬ್ಯೂಟ್ ದ ಅಟ್ಮೋಸ್ಟ್ ಟು ಅಚೀವ್ ದ ಡಿಸೈರ್ಡ್ ಆಬ್ಜೆಕ್ಟಿವ್. ಒಂದು ಡಿಸೈರ್ಡ್ ಆಬ್ಜೆಕ್ಟಿವ್ನ ಅಚೀವ್ ಮಾಡೋಕ್ಕೆ ಎಷ್ಟಾಗುತ್ತೆ ಅಷ್ಟು ಕಾಂಟ್ರಿಬ್ಯೂಟ್ ಮಾಡೋದನ್ನ ನಾವು ಮೋಟಿವೇಶನ್ ಅಂತ ಕರಿತೀವಿ. ಎಕ್ಸಾಂಪಲ್ ಆಫ್ ಮೋಟಿವೇಶನ್ ಟೆಕ್ನಿಕ್ಸ್ ಇನ್ಕ್ಲೂಡ್ ರೆಕಗ್ನೇಷನ್ ಪ್ರೋಗ್ರಾಮ್ನ ಮಾಡೋದು, ಇನ್ಸೆಂಟಿವ್ಸ್ನ ಕೊಡೋದು, ಕೆರಿಯರ್ ಗ್ರೋತ್ ಆಪರ್ಚುನಿಟಿ ಕೊಡುವಂಥದ್ದು, ಅಂಡ್ ಪಾಸಿಟಿವ್ ವರ್ಕ್ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡುವಂಥದ್ದು ಮೋಟಿವೇಶನ್ನ ಟೆಕ್ನಿಕ್ಸ್ ಆಗುತ್ತೆ ಎಕ್ಸಾಂಪಲ್ ತಗೊಂಡಾಗ. ಓಕೆ, ನೆಕ್ಸ್ಟ್ ಥಿಯರೀಸ್ ಆಫ್ ಮೋಟಿವೇಶನ್. ಮೋಟಿವೇಶನ್ಗೆ ಬೇರೆ ಬೇರೆ ಎಕ್ಸ್ಪರ್ಟ್ಸ್ಗಳು ಬೇರೆ ಬೇರೆ ಥಿಯರಿಗಳನ್ನ ಬರೆದಿದ್ದಾರೆ. ಓಕೆ, ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ. ಮೊದಲನೇದು ಮ್ಯಾಸ್ಲೋಸ್ ಹೈರಾರ್ಕಿ ಆಫ್ ನೀಡ್ ಥಿಯರಿ, ಹರ್ಸ್ಬರ್ಗ್ಸ್ ಮೋಟಿವೇಶನ್ ಹೈಜಿನಿಕ್ ಥಿಯರಿ ಆರ್ 2 ಫ್ಯಾಕ್ಟರ್ ಥಿಯರಿ ಅಂತ ಕರಿತೀವಿ, ಮೆಗ್ರೆಗರ್ ಥಿಯರಿ ಎಕ್ಸ್ ಅಂಡ್ ಥಿಯರಿ ವೈ ಅಂತ ಹೇಳ್ತೀವಿ. ಸೊ ಮೊದಲಿಗೆ ನಾವು ಡಿಸ್ಕಸ್ ಮಾಡೋಣ ಮ್ಯಾಸ್ಲೋಸ್ ಹೈರಾರ್ಕಿ ಆಫ್ ನೀಡ್ ಥಿಯರಿ. ಮ್ಯಾಸ್ಲೋಸ್ ಹೈರಾರ್ಕಿ ಆಫ್ ನೀಡ್ ಥಿಯರಿ ಅಂದ್ರೆ ಏನು? ಸೊ ಇಲ್ಲಿ ಬಂದಾಗ ಅಕಾರ್ಡಿಂಗ್ ಟು ದ ಎಚ್ ಮ್ಯಾಸ್ಲೋಸ್, ಎ US ಸೈಕಾಲಜಿಸ್ಟ್, ಮ್ಯಾನ್ ಇಸ್ ಎ ವಾಂಟಿಂಗ್ ಅನಿಮಲ್ ಅಂತ ಹೇಳ್ತಾರೆ ಇವರು. ಹಿ ಹ್ಯಾಸ್ ಅ ವೆರೈಟಿ ಆಫ್ ವಾಂಟ್ಸ್ ಆರ್ ನೀಡ್ಸ್. ಒಬ್ಬ ಮನುಷ್ಯನಿಗೆ ವೆರೈಟಿ ಆಫ್ ವಾಂಟ್ಸ್ ಇರುತ್ತೆ. ಆಲ್ ಮೋಟಿವೇಟೆಡ್ ಬಿಹೇವಿಯರ್ ಆಫ್ ಅ ಮ್ಯಾನ್ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ಅ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಹಿಸ್ ನೀಡ್. ಅವನ ನೀಡ್ ಸ್ಯಾಟಿಸ್ಫ್ಯಾಕ್ಷನ್ಗೆ ನಾವು ಆಲ್ ಮೋಟಿವೇಟೆಡ್ ಬಿಹೇವಿಯರ್ ಮಾಡ್ತಾನೆ ಅಂತ. ಸೊ ಮ್ಯಾಸ್ಲೋಸ್ ಥಿಯರಿ ಆಫ್ ಮೋಟಿವೇಶನ್ ಬೇಸ್ಡ್ ಆನ್ ದ ನೀಡ್ಸ್ ಆರ್ ವಾಂಟ್ಸ್ ಆಫ್ ಅ ಮ್ಯಾನ್. ಅವರು ನೀಡ್ಸ್ ಆರ್ ವಾಂಟ್ಸ್ ಆಫ್ ಮ್ಯಾನ್ ಎಲ್ಲ ಹೇಳ್ತಾರೆ. ಮ್ಯಾಸ್ಲೋಸ್ ಹ್ಯಾಸ್ ಅರೇಂಜ್ಡ್ ದ ಹ್ಯೂಮನ್ ನೀಡ್ಸ್ ನ ಹೈರಾರ್ಕಿ ಆಫ್ ಇಂಪಾರ್ಟೆನ್ಸ್ ಅಂಡ್ ಪ್ರಯಾರಿಟಿ ಆಸ್ ಫಾಲೋಸ್. ಅವರು ಹೈರಾರ್ಕಿಯಲ್ಲಿ ಇಡ್ತಾರೆ. ಅದರಲ್ಲಿ ಒಂದು ಸೈಕಾಲಜಿಕಲ್ ನೀಡ್ಸ್, ಫುಡ್, ಕ್ಲಾತಿಂಗ್, ಶೆಲ್ಟರ್. ಓಕೆ, ಫಿಸಿಯಾಲಜಿಕಲ್ ನೀಡ್ಸ್ ಅಂತ ಹೇಳ್ತೀವಿ, ಫುಡ್, ಕ್ಲಾತಿಂಗ್, ಶೆಲ್ಟರ್ ಬರುತ್ತೆ ಅಲ್ಲಿ. ನೆಕ್ಸ್ಟ್ ಸೇಫ್ಟಿ ಆರ್ ಸೆಕ್ಯೂರಿಟಿ ನೀಡ್ಸ್ ಬರುತ್ತೆ, ಜಾಬ್, ಹೆಲ್ತ್, ಬೆನಿಫಿಟ್, ಇನ್ಶೂರೆನ್ಸ್ ಬರುತ್ತೆ ಅಲ್ಲಿ. ಸೋಷಿಯಲ್ ನೀಡ್ಸ್, ಫ್ಯಾಮಿಲಿ, ಲವ್, ಅಫೆಕ್ಷನ್, ಅಸೋಸಿಯೇಷನ್ ವಿತ್ ದ ಪೀಪಲ್ ಬರುತ್ತೆ ಸೋಷಿಯಲ್ ನೀಡ್ಸ್ ಬಂದಾಗ. ಎಸ್ಟೀಮ್ ಆರ್ ಈಗೋ ನೀಡ್ಸ್, ಸ್ಟೇಟಸ್, ಪ್ರೆಸ್ಟೀಜು, ಡಿಗ್ನಿಟಿ, ರೆಪ್ಯುಟೇಷನ್ ಬರುತ್ತೆ ಎಕ್ಸಾಂಪಲ್ ತಗೊಂಡ್ರೆ. ಸೆಲ್ಫ್ ಆಕ್ಚುಲೈಸೇಷನ್ ಆರ್ ಸೆಲ್ಫ್ ರಿಯಲೈಸೇಷನ್ ನೀಡ್ಸ್ ಬಂದಾಗ ಸೆಲ್ಫ್ ಫುಲ್ಫಿಲ್ಮೆಂಟ್, ಸೆಲ್ಫ್ ಡೆವಲಪ್ಮೆಂಟ್, ಅಚೀವಿಂಗ್ ಒನ್ಸ್ ಲೈಫ್ ಆಂಬಿಷನ್. ಸೊ ಈ ರೀತಿ ಅವರು ಹೈರಾರ್ಕಿ ಆಫ್ ನೀಡ್ ಥಿಯರಿನ 5 ವಿಧವಾಗಿ ಡಿವೈಡ್ ಮಾಡ್ತಾರೆ. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಆರ್ಡರ್ ಅರೇಂಜ್ಮೆಂಟ್ ನ ಕೂಡ ಮಾಡೋಕೆ ಕೊಡೋ ಚಾನ್ಸಸ್ಗಳು ಕೂಡ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಹಸ್ಬರ್ಗ್ಸ್ ಮೋಟಿವೇಶನ್ ಹೈಜಿನಿಕ್ ಥಿಯರಿ ಅಥವಾ ನಾವು 2 ಫ್ಯಾಕ್ಟರ್ ಥಿಯರಿ ಅಂತ ಕೂಡ ಕರಿತೀವಿ. ಸೊ ಅಕಾರ್ಡಿಂಗ್ ಟು ದ ಫೆಡರಿಕ್ ಹಸ್ಬರ್ಗ್, ದ ವೆಸ್ಟರ್ನ್ ರಿಸರ್ಚ್ ಯೂನಿವರ್ಸಿಟಿ USA, ಮ್ಯಾನ್ ಹ್ಯಾಸ್ 2 ಸೆಟ್ಸ್ ಆಫ್ ನೀಡ್ಸ್. ದೇ ಆರ್, ಅವನಿಗೆ 2 ಸೆಟ್ ಆಫ್ ನೀಡ್ ಇರುತ್ತೆ ಮ್ಯಾನ್ಗೆ. ಇವ್ರ ಪ್ರಕಾರ ದೇ ಆರ್ ಲೋವರ್ ಲೆವೆಲ್ ನೀಡ್ಸ್. ಅವ್ರನ್ನ ಲೋವರ್ ಲೆವೆಲ್ ನೀಡ್ ಅಂತ ಹೇಳ್ತೀವಿ, ನೋನ್ ಆಸ್ ಹೈಜಿನಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಲೋವರ್ ಲೆವೆಲ್ ನೀಡ್ಸ್ ನ ಹೈಜಿನಿಕ್ ಫ್ಯಾಕ್ಟರ್, ಹೈಜಿನ್ ಫ್ಯಾಕ್ಟರ್ಸ್, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ಮೇಂಟೆನೆನ್ಸ್ ಫ್ಯಾಕ್ಟರ್ಸ್, ಎಕ್ಸ್ಟ್ರಿನ್ಸಿಕ್ ಫ್ಯಾಕ್ಟರ್ಸ್ ಆರ್ ಡಿಸ್ಸ್ಯಾಟಿಸ್ಫೈಯರ್ಸ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಫ್ಯಾಕ್ಟರ್ ಥಿಯರಿ ಬಂದಾಗ ಅದರಲ್ಲಿ ಹಸ್ಬರ್ಗ್ಸ್ 2 ಫ್ಯಾಕ್ಟರ್ ಥಿಯರಿ ದ ಹೈಯರ್ ಲೆವೆಲ್ ನೀಡ್ಸ್ ಅಂತ ಹೇಳ್ತೀವಿ. ಒಂದು ಲೋಯರ್ ಲೆವೆಲ್, ಇನ್ನೊಂದು ಹೈಯರ್ ಲೆವೆಲ್ ನೀಡ್ಸ್. ಹೈಯರ್ ಲೆವೆಲ್ ನೀಡ್ಸ್ ನೋನ್ ಆಸ್ ಮೋಟಿವೇಶನಲ್ ಫ್ಯಾಕ್ಟರ್ಸ್ಗಳು, ಇಂಟ್ರಿನ್ಸಿಕ್ ಫ್ಯಾಕ್ಟರ್ಸ್, ಮೋಟಿವೇಟರ್ಸ್ ಆರ್ ಸ್ಯಾಟಿಸ್ಫೈಯರ್ಸ್ ಅಂತ ಇವರು ಡಿವೈಡ್ ಮಾಡ್ತಾರೆ. ಒಂದು ಲೋಯರ್ ಲೆವೆಲ್ ಮತ್ತು ಹೈಯರ್ ಲೆವೆಲ್ ಆಗಿ ಇವರು ಡಿವೈಡ್ ಮಾಡ್ತಾರೆ. ಅದಕ್ಕೆ ನಾವು ಅದನ್ನ 2 ಫ್ಯಾಕ್ಟರ್ ಥಿಯರಿ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಮೆಗ್ರೆಗರ್ ಥಿಯರಿ ಎಕ್ಸ್ ಅಂಡ್ ಥಿಯರಿ ವೈ. ಇವರು ಮೆಗ್ರೆಗರ್ ಅವರು ಥಿಯರಿ ಎಕ್ಸ್ ಅಂಡ್ ಥಿಯರಿ ವೈ ಅಂತ ಡಿವೈಡ್ ಮಾಡ್ತಾರೆ. ಥಿಯರಿ ಎಕ್ಸ್ ಬೇಸ್ಡ್ ಆನ್ ಟ್ರೆಡಿಷನಲ್ ವ್ಯೂ ಆಫ್ ಹ್ಯೂಮನ್ ಬಿಹೇವಿಯರ್, ಇಟ್ ಇಸ್ ನೆಗೆಟಿವ್ ಅಂಡ್ ಪೆಸಿಮಿಸ್ಟಿಕ್ ಇರುತ್ತೆ. Okay, traditional view of human behavior. Theory work X suggested that the worker must be forced, controlled, directed and threatened with the punishment to make them to put forth adequate efforts towards the achievement of the organization goal. ಏನು ಹೇಳ್ತಾರೆ ಇವರಲ್ಲಿ, ವರ್ಕರ್ಸ್ನ ಫೋರ್ಸ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು, ಡೈರೆಕ್ಟ್ ಮಾಡಬೇಕು, ಥ್ರೆಟನ್ ಮಾಡಬೇಕು, ಓಕೆ, ಪನಿಷ್ಮೆಂಟ್ನ ಕೊಡಬೇಕು. ಸೊ ಅವ್ರ ಕೆಲಸ ಮಾಡೋಕ್ಕೆ, ಆರ್ಗನೈಸೇಷನ್ ಅಚೀವ್ ಮಾಡೋಕ್ಕೆ. ಇನ್ ಶಾರ್ಟ್, ಇಟ್ ಸಜೆಸ್ಟೆಡ್ autocratic leadership for the management for the workers. ಇಲ್ಲಿ autocratic leadership ಇರಬೇಕು. It also suggests that motivate the workers, their psychological and safety needs must be satisfied. ಓಕೆ, ಅವರ ಫಿಸಿಯಾಲಜಿಕಲ್ ಮತ್ತು ಸೇಫ್ಟಿ ನೀಡ್ಸು ಸ್ಯಾಟಿಸ್ಫೈ ಆಗಿರಬೇಕು. ನೆಕ್ಸ್ಟ್ ಥಿಯರಿ ವೈ, ದ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ಥಿಯರಿ ಎಕ್ಸ್. ಥಿಯರಿ ಎಕ್ಸ್ಗೆ ಆಪೋಸಿಟ್ ಆಗುತ್ತೆ. ಬೇಸ್ಡ್ ಆನ್ ಮಾಡರ್ನ್ ವ್ಯೂ ಆಫ್ ಹ್ಯೂಮನ್ ಬಿಹೇವಿಯರ್, ಇಟ್ ಇಸ್ ಪಾಸಿಟಿವ್ ಅಂಡ್ ಆಪ್ಟಿಮಿಸ್ಟಿಕ್ ಇರುತ್ತೆ. ಇದು ಎಕ್ಸು ನೆಗೆಟಿವ್ ಪೆಸಿಮಿಸ್ಟಿಕ್, ಇದು ಪಾಸಿಟಿವ್ ಅಂಡ್ ಆಪ್ಟಿಮಿಸ್ಟಿಕ್. ಇದು ನಿಮಗೆ ಗೊತ್ತಿರಲಿ. Theory Y advocates the participative leadership, that is workers must given some voice in the decision in the that affect them. ಅವರಿಗೆ ವಾಯ್ಸ್ ಕೊಡಬೇಕು ಡಿಸಿಷನ್ ಮಾಡೋಕ್ಕೆ. ಫರ್ದರ್ ಇಟ್ ಸಜೆಸ್ಟೆಡ್ ಐಡಿಯಾ ಆಫ್ ಡಿಸೆಂಟ್ರಲೈಸೇಷನ್ ಆಫ್ ಅಥಾರಿಟಿ. ಅಥಾರಿಟಿನ ಡಿಸೆಂಟ್ರಲೈಸ್ ಮಾಡಬೇಕು ಅದನ್ನ ಅವರು ಹೇಳ್ತಾರೆ. ಅಗೈನ್ ಇಟ್ ಅಡ್ವೊಕೇಟ್ ದ ಜಾಬ್ ಎನ್ರಿಚ್ಮೆಂಟ್, ನಾಟ್ ಟು ಮಿಯರ್ ಜಾಬ್ ಸ್ಪೆಷಲೈಸೇಷನ್. Above all, it suggested that to motivate the workers, their ego and self-actualization needs must be satisfy ಆಗಬೇಕು. ಸೊ ಇದು 3 ಇಂಪಾರ್ಟೆಂಟ್ ಥಿಯರಿ ಆಗುತ್ತೆ. ನೆಕ್ಸ್ಟ್ ಲೀಡರ್ಶಿಪ್. ಇಟ್ ಇಸ್ ಅ ಡೈನಮಿಕ್ ಫೋರ್ಸಸ್ ಎಸೆನ್ಷಿಯಲ್ ಫಾರ್ ಸಕ್ಸಸ್ ಇನ್ ಎನಿ ಹ್ಯೂಮನ್ ಗ್ರೂಪ್ ಎಫರ್ಟ್. ಲೀಡರ್ಶಿಪ್ ಅನ್ನೋದು ಡೈನಮಿಕ್ ಫೋರ್ಸ್. ವಿತೌಟ್ ಲೀಡರ್ಶಿಪ್ ನೋ ಆರ್ಗನೈಸೇಷನ್ ಆರ್ ಎಂಟರ್ಪ್ರೈಸ್ ಕ್ಯಾನ್ ಫ್ಲೋರಿಶ್. ಲೀಡರ್ಶಿಪ್ ಇಸ್ ಅ ಎಕ್ಸಸೈಸ್ ಆಫ್ ಅಥಾರಿಟಿ ಅಂಡ್ ಮೇಕಿಂಗ್ ಆಫ್ ಡಿಸಿಷನ್. ಇದು ಎಕ್ಸಸೈಸ್ ಆಫ್ ಅಥಾರಿಟಿ ಅಂಡ್ ಮೇಕಿಂಗ್ ಆಫ್ ಡಿಸಿಷನ್. ಸೊ ಟೈಪ್ಸ್ ಆಫ್ ಲೀಡರ್, ಯಾವ್ಯಾವ ಟೈಪ್ ಆಫ್ ಲೀಡರ್ ಬರ್ತಾರೆ? ಅಥಾರಿಟೇರಿಯನ್ ಆರ್ ಆಟೋಕ್ರೆಟಿಕ್ ಲೀಡರ್ ಅಂತ ಕರಿತೀವಿ. ಎ ಲೀಡರ್ ಹೂ ಆರ್ the dictator who do not allow the subordinate to reason why,
ಕ್ವಶನ್ ಮಾಡಕ್ಕೆ ಬಿಡಲ್ಲ. ಎಕ್ಸಾಂಪಲ್ ನಾವು ಹಿಟ್ಲರ್ ತಗೋಬಹುದು. ಓಕೆ, ನೆಕ್ಸ್ಟ್ ಡೆಮೋಕ್ರೆಟಿಕ್ ಲೀಡರ್. ಎ ಲೀಡರ್ ವೆಲ್ಕಮ್ಸ್ ಅ ಪಾರ್ಟಿಸಿಪೇಷನ್ ಆಫ್ ದಿ ಗ್ರೂಪ್ ಇನ್ ದ ಫಾರ್ಮುಲೇಷನ್ ಆಫ್ ದ ಪಾಲಿಸಿ ಅಂಡ್ ಡಿಸಿಷನ್. ಇಲ್ಲಿ ಡೆಮೋಕ್ರಸಿ ಅಂದ್ರೆ ಎಲ್ಲರೂ ಡಿಸೈಡ್ ಮಾಡಬಹುದು ಇಲ್ಲಿ. ನೆಕ್ಸ್ಟ್ ಲೇಜಿ ಫೇರ್ ಲೀಡರ್. ದಿಸ್ ಟೈಪ್ ಆಫ್ ಲೀಡರ್ ಪ್ಲೇಸ್ ಎ ರಾದರ್ passive role in social participation and level and leaves the complete freedom for the group and individual decision. ಇಲ್ಲಿ ಕಂಪ್ಲೀಟ್ ಫ್ರೀಡಮ್ ಕೊಟ್ಬಿಟ್ಟಿರ್ತಾರೆ, ಏನಾದ್ರು ಮಾಡ್ಕೊಳ್ಳಿ ಅನ್ನೋ ತರ. ಅದನ್ನ ನಾವು ಲೇಜಿ ಫೇರ್ ಲೀಡರ್ ಅಂತ ಕರಿತೀವಿ. ನೆಕ್ಸ್ಟ್ ಟ್ರಾನ್ಸ್ಫಾರ್ಮೇಶನ್ ಲೀಡರ್. ಲೀಡರ್ ಇನ್ಸ್ಪೈರ್ಸ್ ಅಂಡ್ ಮೋಟಿವೇಟ್ ಚೇಂಜ್ ಥ್ರೂ ವಿಷನ್ ಅಂಡ್ ಪರ್ಸನಲ್ ಇನ್ಫ್ಲೂಯೆನ್ಸ್. ಇವರು ಚೇಂಜ್ ಥ್ರೂ ವಿಷನ್ ಮತ್ತೆ ಪರ್ಸನಲ್ ಇನ್ಫ್ಲೂಯೆನ್ಸ್ ಮೇಲೆ ಅವರು ಟ್ರಾನ್ಸ್ಫಾರ್ಮೇಶನ್ ಲೀಡರ್ ಅಂತ ನಾವು ಅವ್ರನ್ನ ಕರಿತೀವಿ. ಸೊ ದೀಸ್ ಆರ್ ದ ಡಿಫರೆಂಟ್ 4 ಟೈಪ್ಸ್ ಆಫ್ ಲೀಡರ್ಸ್ ಬರ್ತಾರೆ. ಅಥಾರಿಟೇರಿಯನ್, ಆಟೋಕ್ರೆಟಿಕ್, ಡೆಮೋಕ್ರೆಟಿಕ್ ಲೀಡರ್, ಲೇಜಿ ಫೇರ್ ಮತ್ತೆ ಟ್ರಾನ್ಸ್ಫಾರ್ಮೇಶನ್ ಲೀಡರ್. ನೆಕ್ಸ್ಟ್ ಕ್ವಾಲಿಟೀಸ್ ಆಫ್ ಲೀಡರ್. ಲೀಡರ್ಗೆ ಏನೇನು ಕ್ವಾಲಿಟಿಗಳಿರಬೇಕು? ಅಕಾರ್ಡಿಂಗ್ ಟು ಡಾಕ್ಟರ್ ಮೇ ಸ್ಮಿತ್, ಇಂಟೆಲಿಜೆನ್ಸ್ ಅಂಡ್ ಗುಡ್ ಡಿಸಿಷನ್ ಮೇಕಿಂಗ್ ಪವರ್ ಇರಬೇಕು, ಇನ್ಸೈಟ್ಸ್ ಅಂಡ್ ಇಮ್ಯಾಜಿನೇಷನ್ ಇರಬೇಕು, ಎಬಿಲಿಟಿ ಟು ಅಕ್ಸೆಪ್ಟ್ ದ ರೆಸ್ಪಾನ್ಸಿಬಿಲಿಟಿ, ಎ ಸೆನ್ಸ್ ಆಫ್ ಹ್ಯೂಮರ್, ಎ ವೆಲ್ ಬ್ಯಾಲೆನ್ಸ್ಡ್ ಪರ್ಸನಾಲಿಟಿ ಅಂಡ್ ಸೆನ್ಸ್ ಆಫ್ ಜಸ್ಟಿಸ್. ಇಷ್ಟು ಒಬ್ಬ ಲೀಡರ್ಗೆ ಕ್ವಾಲಿಟಿ ಇರಬೇಕು. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಥಿಂಕರ್ಸ್ ಅಂಡ್ ದೇರ್ ಬುಕ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ, ಅಲ್ಲಿ ಹೇಳಿದ್ದೀನಿ. ಅಲ್ಲಿ WG ಬಿಗಿನ್ಸ್ ಅನ್ ಅನ್ಕಾನ್ಶಿಯಸ್ ಕಾನ್ಸ್ಪಿರಸಿ ವೈ ಲೀಡರ್ ಕಾಂಟ್ ಲೀಡ್, ಅವ್ರು ಬರ್ದಿರುವಂತ ಬುಕ್. ಚೆಸ್ಟರ್ ಐಬರ್ನಾಂಡ್, ದ ಫಂಕ್ಷನ್ಸ್ ಆಫ್ ಎಕ್ಸಿಕ್ಯೂಟಿವ್, ಬ್ಲಾಕ್ ರಾಬರ್ಟ್ ಆರ್ ಅಂಡ್ ಮಾಂಟನ್ ಜಾನ್ಸ್, ದ ಮ್ಯಾನೇಜರಲ್ ಗ್ರಿಡ್, ಫೀಲ್ಡರ್ ಫ್ರೆಡ್ ಇ, ದ ಥಿಯರಿ ಆಫ್ ಲೀಡರ್ಶಿಪ್ ಎಫೆಕ್ಟಿವ್ನೆಸ್, ಲಿಕರ್ಟ್ ರೆನಿಸ್, ದ ನ್ಯೂ ಪ್ಯಾಟರ್ನ್ಸ್ ಆಫ್ ಮ್ಯಾನೇಜ್ಮೆಂಟ್, WJ ರಿಡನ್, ಮ್ಯಾನೇಜರಲ್ ಎಫೆಕ್ಟಿವ್ನೆಸ್, ಸಲ್ಕಿನ್ ಫಿಲಿಪ್, ದ ಲೀಡರ್ಶಿಪ್ ಇನ್ ಅಡ್ಮಿನಿಸ್ಟ್ರೇಷನ್. ಓಕೆ, ಸಲ್ಕಿನ್ ಫಿಲಿಪ್, ದ ಲೀಡರ್ಶಿಪ್ ಇನ್ ಅಡ್ಮಿನಿಸ್ಟ್ರೇಷನ್. ಸೊ ಈ ರೀತಿ ಡಿಫರೆಂಟ್ ಮ್ಯಾನೇಜ್ಮೆಂಟ್ ಥಿಂಕರ್ಸ್ ಬರೆದಿರುವಂತ ಡಿಫರೆಂಟ್ ಬುಕ್ಸ್ಗಳು. ಓಕೆ, ನೆಕ್ಸ್ಟ್ ಕಂಟ್ರೋಲಿಂಗ್. ಕಂಟ್ರೋಲಿಂಗ್ ಅಂದ್ರೆ ಏನು? ಕಂಟ್ರೋಲಿಂಗ್ ಈಸ್ ಆರ್ಡಿನರಿಲಿ ಅಂಡರ್ಸ್ಟುಡ್ ಎ ಗಿವನ್ ಆರ್ಡರ್ ಆರ್ ರೆಸ್ಟ್ರಿಕ್ಟಿಂಗ್, ಬಟ್ ಪ್ರಾಪರ್ಲಿ ಸ್ಪೀಕಿಂಗ್ ಇಟ್ ಮೀನ್ಸ್ ಟು ಗೈಡ್ ಸಮಥಿಂಗ್ ಟು ಸಮ್ವನ್ ಇನ್ ಡೈರೆಕ್ಷನ್ ಇನ್ ವಿಚ್ ಇಟ್ ಈಸ್ ಇಂಟೆಂಡೆಡ್ ಟು ಗೋ. ನಾವು ಗೈಡ್ ಮಾಡುವಂಥದ್ದು ಯಾವ ಡೈರೆಕ್ಷನ್ ಅದು ಹೋಗಬೇಕು ಅಂತ ನಾವು ಕಂಟ್ರೋಲಿಂಗ್ ಅಂತ ಕರಿತೀವಿ. ಓಕೆ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ದ ಮ್ಯಾನೇಜ್ಮೆಂಟ್. ಓಕೆ, ಈ ಎಲ್ಲ ಎಲಿಮೆಂಟ್ಸ್ಗಳನ್ನು ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಒನ್ ಮೋರ್ ಕಾನ್ಸೆಪ್ಟು, ನಿಮ್ಮ ಸಿಲೆಬಸ್ ಒಳಗಡೆ ಕೊಟ್ಟಿಲ್ಲದಿದ್ರು ಇವೆಲ್ಲ ಕೇಳೋ ಚಾನ್ಸಸ್ಗಳಿರುತ್ತೆ, ಅದಕ್ಕೆ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಪರ್ಟ್ ಅಂದ್ರೆ ಏನು ಅಂತ ಗೊತ್ತಿರಲಿ ನಿಮಗೆ, ನಾವು ಶಾರ್ಟ್ ಅಂತ ಕರಿತೀವಿ, ಶಾರ್ಟ್ಲಿ ಪರ್ಟ್ ಅಂತ ಕರಿತೀವಿ. ಪ್ರೋಗ್ರಾಮ್ ಆರ್ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ರಿವ್ಯೂ ಟೆಕ್ನಿಕ್ಸ್ ಅಂತ ಕರಿತೀವಿ ನಾವು. ಪರ್ಟ್ is commonly abbreviated PERT, is a statistical mathematical tool used in general project management. ಯೂಸ್ ಮಾಡ್ತಾರೆ, which was designed to analyze and represent the ಟಾಸ್ಕ್ ಇನ್ವಾಲ್ವ್ಡ್ ಇನ್ ಕಂಪ್ಲೀಟಿಂಗ್ ಎ ಗಿವನ್ ಪ್ರಾಜೆಕ್ಟ್. ಒಂದು ಗಿವನ್ ಪ್ರಾಜೆಕ್ಟ್ ನ ಟಾಸ್ಕ್ ನ ಅನಲೈಸ್ ಮಾಡಕ್ಕೆ ಓಕೆ ಇದು ಯೂಸ್ ಮಾಡ್ತಾರೆ. ಫಸ್ಟ್ ಡೆವಲಪ್ಡ್ ಬೈ US ನೇವಿ 1950 ಡೆವಲಪ್ ಮಾಡ್ತಾರೆ. ಇಟ್ ಇಸ್ ಕಾಮನ್ಲಿ ಯೂಸ್ಡ್ ಆಸ್ ಅ ಕಂಜಕ್ಷನ್ ವಿತ್ ಕ್ರಿಟಿಕಲ್ ಪಾತ್ ಮೆಟರ್, CPM ಜೊತೆ ಇದನ್ನ ಯೂಸ್ ಮಾಡ್ತಾರೆ. ಇನ್ US ನೇವಿ ಒರಿಜಿನಲಿ ಇನ್ 1950 ದ ಮ್ಯಾಥಮೆಟಿಕ್ ಮ್ಯಾಟ್ರಿಕ್ಸ್ ಇಸ್ PERT ಟೇಬಲ್ ನ ಬಳಸ್ತಾರೆ. ಸೊ ಇಂಪಾರ್ಟೆನ್ಸ್ ಆಫ್ PERT ಅಂಡ್ CPM, PERT ಮತ್ತೆ CPM ಕ್ರಿಟಿಕಲ್ ಪಾತ್ ಮೆಥಡ್ ಮತ್ತೆ ಪ್ರೋಗ್ರಾಮ್ ಆರ್ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ರಿವ್ಯೂ ಟೆಕ್ನಿಕ್ ನ ಮಹತ್ವ ಏನು, ಇಂಪಾರ್ಟೆನ್ಸ್ ಏನು ಅಂದ್ರೆ, ಹೆಲ್ಪ್ಸ್ they provide in completing the various subject according to the schedule. According to the schedule ಗೆ ಸಬ್ಜೆಕ್ಟ್ ನ ಕಂಪ್ಲೀಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. They minimize the production delay, interruption and conflicts. These techniques are the considerable importance in coordination the various jobs of the total project and thereby expenditure the completion of the entire job within the scheduled period ಅಲ್ಲಿ ಕಂಪ್ಲೀಟ್ ಮಾಡಕ್ಕೆ ಇದು ಸಹಾಯ ಮಾಡುತ್ತೆ. ಅಂದ್ರೆ ಟೋಟಲಿ PERT ಮತ್ತೆ CPM ಏನ್ ಮಾಡುತ್ತೆ ಅಂದ್ರೆ, ಇವ್ಯಾಲ್ಯೂಯೇಟ್ ಮಾಡಿ ಪ್ರಾಬ್ಲಮ್ ನ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿ, ಪ್ರೊಡಕ್ಷನ್ ಡಿಲೇನ ಮಿನಿಮೈಸ್ ಮಾಡಿ, ಇಂಟರಪ್ಷನ್ ನ ಕಡಿಮೆ ಮಾಡಿ, ಕಾನ್ಫ್ಲಿಕ್ಟ್ಸ್ ನ ಕಡಿಮೆ ಮಾಡಿ, ಕಂಪ್ಲೀಟ್ ಆಗಿ ಟೈಮ್ ಅಲ್ಲಿ ಜಾಬ್ ನ ಕಂಪ್ಲೀಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅದನ್ನ ನಾವು PERT ಮತ್ತೆ CPM ಮೆಥಡ್ ಅಂತ ಕರಿತೀವಿ. ಇದು ಕೂಡ ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಬಿಸ್ನೆಸ್ ಪ್ರೋಸೆಸ್ ಎಕ್ಸಲೆನ್ಸ್ ಅಂದ್ರೆ ಏನು? ಸೊ is a state of designing or delivering a business process effectively and efficiently, or excelling business activity in an outstanding manner with a superior quality to meet the expectation of the customer and stakeholder by adding the value of each level. So ಇಲ್ಲಿ ಬಿಸ್ನೆಸ್ ಪ್ರೋಸೆಸ್ ಎಕ್ಸಲೆನ್ಸ್ ಆಗಕ್ಕೆ ಇದೊಂದು ಸ್ಟೇಜ್ ಆಗುತ್ತೆ, ಡಿಸೈನ್ ಮಾಡ್ತಾರೆ ಮತ್ತೆ ಡೆಲಿವರಿಂಗ್ ಬಿಸ್ನೆಸ್ ಪ್ರೋಸೆಸ್ ಎಫೆಕ್ಟಿವ್ ಮತ್ತೆ ಎಫಿಷಿಯಂಟ್ ಆಗಿ ರೀಚ್ ಆಗಕ್ಕೆ. ಓಕೆ, ಸೊ ಬಿಸ್ನೆಸ್ ಆಕ್ಟಿವಿಟಿನ ಔಟ್ಸ್ಟ್ಯಾಂಡಿಂಗ್ ಮ್ಯಾನರ್ ಅಲ್ಲಿ ಹೋಗಬೇಕು, ಸುಪೀರಿಯರ್ ಕ್ವಾಲಿಟಿಯಲ್ಲಿ. ಸೊ ಔಟ್ಕಮ್ಸ್ ಆಫ್ ದ ಬಿಸ್ನೆಸ್ ಪ್ರೋಸೆಸ್ ಎಕ್ಸಲೆನ್ಸ್ ಏನ್ ಬರುತ್ತೆ? ಸೊ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಬರುತ್ತೆ, reducing the lead time activity, improve productivity, ಕನ್ಸರ್ವೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ಫಾಸ್ಟರ್ ಸರ್ವಿಸ್, ಮ್ಯಾಕ್ಸಿಮೈಸ್ ದ ಶೇರ್ಹೋಲ್ಡರ್ಸ್ ವೆಲ್ತ್. ಸೊ ಇದೆಲ್ಲ ಕೂಡ ಬಿಸ್ನೆಸ್ ಪ್ರೋಸೆಸ್ ಎಕ್ಸಲೆನ್ಸ್ ಇದ್ರೆ ಔಟ್ಕಮ್ ಬರುವಂಥದ್ದು. ನಾವು ರಿಸೋರ್ಸ್ನ ಕರೆಕ್ಟಾಗಿ ಯೂಸ್ ಮಾಡ್ಕೋತೀವಿ, ಲೀಡ್ ಟೈಮ್ನ ಕಡಿಮೆ ಮಾಡ್ತೀವಿ, ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡ್ತೀವಿ, ನ್ಯಾಚುರಲ್ ರಿಸೋರ್ಸ್ನ ಕರೆಕ್ಟಾಗಿ ಕನ್ಸರ್ವ್ ಮಾಡ್ತೀವಿ, ಸರ್ವಿಸ್ನ ಫಾಸ್ಟ್ ಆಗಿ ಕೊಡ್ತೀವಿ, ಅಂಡ್ ಶೇರ್ ಹೋಲ್ಡರ್ಸ್ ವೆಲ್ತ್ನ ಇಂಪ್ರೂವ್ ಮಾಡ್ತೀವಿ. ಸೊ ಯಾವಾಗ ಬಿಸ್ನೆಸ್ ಪ್ರೋಸೆಸ್ಸು ಎಕ್ಸಲೆಂಟ್ ಆಗಿ ಇದ್ದಾಗ. ಓಕೆ, ನೆಕ್ಸ್ಟ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಕಾರ್ಪೊರೇಟ್ ಗವರ್ನೆನ್ಸ್. ಕಾರ್ಪೊರೇಟ್ ಗವರ್ನೆನ್ಸ್ ಅಂದ್ರೆ ಏನು?
Corporate governance can be defined as a set of system and process which ensure that company is managed to the best interest of all the stakeholder. ಎಲ್ಲ ಸ್ಟೇಕ್ ಕಂಪನಿ ಬೆಸ್ಟ್ ಇಂಟ್ರೆಸ್ಟ್ ನ ಮಾಡಬೇಕು, ಅವರು ಗವರ್ನೆನ್ಸ್ ಫಾಲೋ ಮಾಡಬೇಕು. ಕಾರ್ಪೊರೇಟ್ ಗವರ್ನೆನ್ಸ್ ಸಿಸ್ಟಮ್ ಆಫ್ ರೂಲ್ಸ್, ಪ್ರಾಕ್ಟೀಸ್ ಅಂಡ್ ಪ್ರೋಸೆಸ್ ಬೈ ವಿಚ್ ದ ಕಂಪನಿ ಇಸ್ ಡೈರೆಕ್ಟೆಡ್ ಅಂಡ್ ಕಂಟ್ರೋಲ್ಡ್. ಒಂದು ರೂಲ್ಸ್, ಪ್ರಾಕ್ಟೀಸ್, ಪ್ರೋಸೆಸ್ ನ ಕಂಪನಿ ಫಾಲೋ ಮಾಡಬೇಕು ಅಂಡ್ ಕಂಟ್ರೋಲ್ ಮಾಡಬೇಕು. ಇಟ್ ಇನ್ವಾಲ್ವ್ಸ್ ಬ್ಯಾಲೆನ್ಸಿಂಗ್ ದ ಇಂಟ್ರೆಸ್ಟ್ ಆಫ್ ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್ ಸಚ್ ಆಸ್ ಶೇರ್ ಹೋಲ್ಡರ್, ಮ್ಯಾನೇಜ್ಮೆಂಟ್, ಕಸ್ಟಮರ್, ಸಪ್ಲೈಯರ್, ಫೈನಾನ್ಷಿಯರ್ಸ್, ಗವರ್ನಮೆಂಟ್ ಅಂಡ್ ಕಮ್ಯುನಿಟಿ ಎಲ್ಲರನ್ನೂ ಕೂಡ ಮ್ಯಾನೇಜ್ ಮಾಡಬೇಕು. ದ ಕೋರ್ ಪ್ರಿನ್ಸಿಪಲ್ ಆಫ್ ಕಾರ್ಪೊರೇಟ್ ಗವರ್ನೆನ್ಸ್ ಇನ್ಕ್ಲೂಡ್ ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ, ಫೇರ್ನೆಸ್, ರೆಸ್ಪಾನ್ಸಿಬಿಲಿಟಿ ಅಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್. ಇವೆಲ್ಲ ಕೋರ್ ಪ್ರಿನ್ಸಿಪಲ್ ಆಗುತ್ತೆ. ಎಫೆಕ್ಟಿವ್ ಕಾರ್ಪೊರೇಟ್ ಗವರ್ನೆನ್ಸ್ ಎನ್ಶೂರ್ಸ್ ಎಥಿಕಲ್ ಡಿಸಿಷನ್ ಮೇಕಿಂಗ್, protects the shareholders' right, improve the company's public image, and help sustain long-term profitability. ಇದು ಸಪೋರ್ಟ್ ಮಾಡುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಕಾರ್ಪೊರೇಟ್ ಗವರ್ನೆನ್ಸ್. ನೋಡಿ, ಇಲ್ಲಿ ನಾನು ಒಂದಷ್ಟು ಕಮಿಟಿಗಳನ್ನ, ಕಾರ್ಪೊರೇಟ್ ಗವರ್ನೆನ್ಸ್ ಕಮಿಟಿನ ಆಡ್ ಮಾಡಿದ್ದೀನಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ತುಂಬಾ ಸಲ ಕೇಳಿದ್ದಾರೆ ಎಕ್ಸಾಮ್ಗಳಲ್ಲಿ. ಕಮಿಟೀಸ್ ಆನ್ ಕಾರ್ಪೊರೇಟ್ ಗವರ್ನೆನ್ಸ್ ಇನ್ ಇಂಡಿಯಾ. ಕ್ಯಾಡ್ಬರಿ ಕಮಿಟಿ, ಇಟ್ ವಾಸ್ ಸೆಟ್ ಅಪ್ ಇನ್ ಮೇ 1992 ಸೆಟಪ್ ಆಗುತ್ತೆ ಬೈ ದ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಕೌನ್ಸಿಲ್ ಆಫ್ ದ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಟು ಅಡ್ರೆಸ್ ದ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಆಫ್ ದಿ ಕಾರ್ಪೊರೇಟ್ ಪರ್ಫಾರ್ಮೆನ್ಸ್ಗೆ ಇದನ್ನ ಸೆಟಪ್ ಮಾಡ್ತಾರೆ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್, UK ಅಲ್ಲಿ. ಓಕೆ, ಕ್ಯಾಡ್ಬರಿ ಕಮಿಟಿ ಮೇ 1990 ಇಯರ್ ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ನರೇಶ್ ಚಂದ್ರ ಕಮಿಟಿ 2002 constituted by the Ministry of Corporate Affairs. This committee examined the issues related to corporate governance in public sector enterprises and recommended measures to improve the transparency, accountability and strengthen the boards of directors na strengthen ಮಾಡಕ್ಕೆ ಇದನ್ನ ಮಾಡ್ತಾರೆ. ನರೇಶ್ ಚಂದ್ರ ಕಮಿಟಿ 2002. ನೆಕ್ಸ್ಟ್ ನಾರಾಯಣ ಮೂರ್ತಿ ಕಮಿಟಿ 2003 formed by the Security Exchange Board of India SEBI. It provides recommendations on corporate governance disclosure and practices ಫಾರ್ ಲಿಸ್ಟೆಡ್ ಕಂಪನೀಸ್ಗಳಿಗೆ ರೆಕಮೆಂಡೇಶನ್ ಕೊಡುತ್ತೆ. ಕಾರ್ಪೊರೇಟ್ ಗವರ್ನೆನ್ಸ್ ಯಾವ ರೀತಿ ಡಿಸ್ಕ್ಲೋಸ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕು ಅಂತ. ಇಟ್ ಎಂಫಸೈಸ್ ದ ಇಂಡಿಪೆಂಡೆಂಟ್ ಡೈರೆಕ್ಷನ್ಸ್ ಅಂಡ್ ಆಡಿಟ್ ಕಮಿಟೀಸ್ ಅಂಡ್ ಶೇರ್ ಹೋಲ್ಡರ್ಸ್ ರೈಟ್ಸ್ಗೆ ಇವರು ಸಪೋರ್ಟ್ ಮಾಡ್ತಾರೆ. ನಾರಾಯಣ ಮೂರ್ತಿ ಕಮಿಟಿ 2003. ನೆಕ್ಸ್ಟ್ ಜೆ ಇರಾನಿ ಕಮಿಟಿ 2004 ಅಲ್ಲಿ ಸೆಟಪ್ ಆಗುತ್ತೆ. ಸೆಟಪ್ ಬೈ ದ ಗವರ್ನಮೆಂಟ್ ಆಫ್ ಇಂಡಿಯಾ ಟು ರೆಕಮೆಂಡೆಡ್ ಕಾಂಪ್ರಿಹೆನ್ಸಿವ್ ರಿಫಾರ್ಮ್ಸ್ ಇನ್ ದ ಕಂಪನೀಸ್ ಆಕ್ಟ್, ಫೋಕಸಿಂಗ್ ಆನ್ ಎನ್ಹಾನ್ಸಿಂಗ್ ದ ಕಾರ್ಪೊರೇಟ್ ಗವರ್ನೆನ್ಸ್, ಪ್ರೊಟೆಕ್ಟಿಂಗ್ ಇನ್ವೆಸ್ಟರ್ಸ್ ಅಂಡ್ ಸಿಂಪ್ಲಿಫೈಂಗ್ ದ ಕಂಪನಿ ಲಾನ ಸಿಂಪ್ಲಿಫೈ ಮಾಡಕ್ಕೆ ಇದನ್ನ ಸೆಟಪ್ ಮಾಡ್ತಾರೆ. ಓಕೆ, ಸೊ ನಾನು ಆರ್ಡರ್ ಇಟ್ಟಿದ್ದೀನಿ ಯಾವ್ಯಾವ ಕಮಿಟಿ ಯಾವಾಗಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಉದಯ್ ಕೋಟಕ್ ಕಮಿಟಿ 2017. SEBI appointed the committee led by the Uday Kotak aimed at enhancing the corporate governance norms for listed companies ಗಳಿಗೆ. Key recommendations include the separation of chairman and CEO positions ಗಳನ್ನ separation ಮಾಡಬೇಕು, mandatory independent directors representing at least 50% of board strength ರೆಪ್ರೆಸೆಂಟ್ ಮಾಡಬೇಕು, ಅಂಡ್ ಡಿಸ್ಕ್ಲೋಸರ್ ರಿಗಾರ್ಡಿಂಗ್ ದ ಬೋರ್ಡ್ ಡೈವರ್ಸಿಟಿ ಅಂಡ್ ಸ್ಕಿಲ್ಸ್. ಇದು ಉದಯ್ ಕೋಟಕ್ ಕಮಿಟಿ ಸೆಟಪ್ ಮಾಡೋದು 2007 ಅವ್ರು ಕೊಡುವಂತ ರೆಕಮೆಂಡೇಶನ್ಸ್ಗಳು. ನೆಕ್ಸ್ಟ್ ಸೆಬಿ ಕಮಿಟೀಸ್ ಆನ್ ಕಾರ್ಪೊರೇಟ್ ಗವರ್ನೆನ್ಸ್. ಸೆಬಿ ರೆಗ್ಯುಲರ್ಲಿ ಫಾರ್ಮ್ಸ್ ಅ ಕಮಿಟಿ ಅಪ್ ಟು ಡೇಟ್ ಟು ರಿಫೈನ್ ದ listing obligations. These committees mandate the compliance for audit committees, nomination and remuneration committees, and CSR committees under the Companies Act 2013 CSR ಕಮಿಟಿನ ಕೂಡ ಸೆಟಪ್ ಮಾಡ್ತಾರೆ. ಸೊ ಈ ರೀತಿ ಡಿಫ್ರೆಂಟ್ ಕಾರ್ಪೊರೇಟ್ ಗವರ್ನೆನ್ಸ್ ಕಮಿಟಿಗಳು ಇಂಡಿಯಾದಲ್ಲಿ ಫ್ರೇಮ್ ಆಗಿದೆ. ಓಕೆ, ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಬಿಸ್ನೆಸ್ ಎಥಿಕ್ಸ್. ಬಿಸ್ನೆಸ್ ಎಥಿಕ್ಸ್ ಅಂದ್ರೆ ಏನು? ಬಿಸ್ನೆಸ್ ಎಥಿಕ್ಸ್ ರಿಲೇಟೆಡ್ with the test of social value ಟೆಸ್ಟ್ ಮಾಡುತ್ತದೆ. ಬಿಸ್ನೆಸ್ ಎಥಿಕ್ಸ್ refers to the moral principle and standard and the guide behavior in the world of business. It goes beyond legal requirement to include the value like honesty, fairness, respect and accountability and sustainable in all organizational activity. ಅಂದ್ರೆ ಎಷ್ಟು ಎಥಿಕಲ್ ಆಗಿ ನಾವು ಬಿಸ್ನೆಸ್ ಮಾಡ್ತಾ ಇದೀವಿ, ಅದು ಬಿಸ್ನೆಸ್ ಎಥಿಕ್ಸ್ ಅಂತ ಹೇಳ್ತೀವಿ. ಬಿಸ್ನೆಸ್ ಎಥಿಕ್ಸ್ ಗವರ್ನ್ಸ್ ಇಂಟರಾಕ್ಷನ್ ಅಮಾಂಗ್ ಎಂಪ್ಲಾಯೀಸ್, customers, suppliers, investors and society at a large. Companies adhering to the strong ethical standard build the trust, avoid scandals and enhance their reputation. Enhance ಮಾಡ್ತಾರೆ. Ethical business practices encompass the corporate social responsibility, environmental protection, fair trade, adherence to the law and regulation. ಎಲ್ಲದನ್ನು ಕೂಡ ಇವರು ಫಾಲೋ ಮಾಡ್ತಾರೆ. ಅಂತವ್ರನ್ನ ನಾವು ಎಥಿಕಲ್ ಬಿಸ್ನೆಸ್ ಪ್ರಾಕ್ಟೀಸ್ ಅಂತ ಕರಿತೀವಿ. ಅವರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮಾಡ್ತಾರೆ, ಎನ್ವಿರಾನ್ಮೆಂಟ್ ಪ್ರೊಟೆಕ್ಟ್ ಮಾಡ್ತಾರೆ, ಫೇರ್ ಆಗಿ ಟ್ರೇಡ್ ಮಾಡ್ತಾರೆ, ಲಾನ ರೂಲ್ಸ್ ರೆಗ್ಯುಲೇಷನ್ ನ ಪ್ರಾಪರ್ ಆಗಿ ಫಾಲೋ ಮಾಡ್ತಾರೆ. ಓಕೆ, ಇದು ಎಥಿಕ್ಸ್, ಬಿಸ್ನೆಸ್ ಎಥಿಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್. ನನ್ನ ಮೇಲೆ ಕೂಡ ಹೇಳಿದೆ MBO, ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್. ಸೊ ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್ ಇಸ್ ಗೋಸ್ ಬಿಯಾಂಡ್ ದ ಸೆಟ್ಟಿಂಗ್ ದ ಆನ್ಯುವಲ್ ಆಬ್ಜೆಕ್ಟಿವ್ ಆರ್ಗನೈಸೇಷನ್ ಯೂನಿಟ್ಸ್ ಬೈ ಸೆಟ್ಟಿಂಗ್ ದ ಪರ್ಫಾರ್ಮೆನ್ಸ್ ಗೋಲ್ ಫಾರ್ ಇಂಡಿವಿಜುವಲ್ ಎಂಪ್ಲಾಯೀಸ್. ದ ಅಪ್ರೋಚ್ ವಾಸ್ ಫಸ್ಟ್ ಸಜೆಸ್ಟೆಡ್ ಬೈ ಪೀಟರ್ ರಕ್ಕರ್ ಇನ್ ಹಿಸ್ ಬುಕ್ ಪ್ರಾಕ್ಟೀಸ್ ಆಫ್ ಮ್ಯಾನೇಜ್ಮೆಂಟ್. ಅದನ್ನ ಸಜೆಸ್ಟ್ ಮಾಡ್ತಾರೆ. ಎಲಿಮೆಂಟ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಬ್ಜೆಕ್ಟಿವ್: ಕಮಿಟ್ಮೆಂಟ್ ಟು ಪ್ರೋಗ್ರಾಮ್, ಟಾಪ್ ಲೆವೆಲ್ ಗೋಲ್ ಸೆಟ್ಟಿಂಗ್, ಇಂಡಿವಿಜುವಲ್ ಗೋಲ್ಸ್, ಪಾರ್ಟಿಸಿಪೇಷನ್ ಅಂಡ್ ಪರ್ಫಾರ್ಮೆನ್ಸ್ ರಿವ್ಯೂ. ಇದೆಲ್ಲ ಕೂಡ ಎಲಿಮೆಂಟ್ಸ್ ಆಫ್ ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್. ವೇರಿಯಸ್ ಅಪ್ರೋಚಸ್ ಟು ದ ಆರ್ಗನೈಸಿಂಗ್ have been discussed under various approaches ನ ಆರ್ಗನೈಸಿಂಗ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಅಲ್ಲಿ ಬಂದಾಗ ಒಂದು ಕ್ಲಾಸಿಕಲ್ ಅಪ್ರೋಚ್ ಬರುತ್ತೆ. ದ ಕ್ಲಾಸಿಕಲ್ ಅಪ್ರೋಚ್ ಇಸ್ ಆಲ್ಸೋ ನಾನ್ ಆಸ್ ಅ ಮ್ಯಾನೇಜ್ಮೆಂಟ್ ಅಪ್ರೋಚ್ ಅಂತ ಕರಿತೀವಿ. ಅದನ್ನ ವಾಸ್ ಡೆವಲಪ್ಡ್ ಬೈ ಹೆನ್ರಿ ಫಯಾಲ್. ಇಟ್ ವ್ಯೂಸ್ ಆರ್ಗನೈಸೇಷನ್ ಆಸ್ ದ
ಪ್ರಿಸ್ಕ್ರೈಬ್ಡ್ ಪ್ಯಾಟರ್ನ್ ಆಫ್ ರಿಲೇಶನ್ಶಿಪ್ ಅಮಾಂಗ್ ದ ಟಾಸ್ಕ್ ಅಂಡ್ ಇಂಡಿವಿಜುವಲ್ ಫಾರ್ ಅಚೀವ್ಮೆಂಟ್ ಅಫಿಷಿಯಲ್ ಗೋಲ್ಸ್ ಅಫಿಷಿಯಲ್ ಗೋಲ್ಸ್ ಅಚೀವ್ ಮಾಡೋಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದ ಕೋಆರ್ಡಿನೇಷನ್ ಬಿಟ್ವೀನ್ ಇಂಡಿವಿಜುವಲ್ಸ್ ಅಂಡ್ ಟಾಸ್ಕ್ ಈಸ್ ದ ಮೇಂಟೈನ್ಡ್ ಥ್ರೂ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಅಥಾರಿಟಿನ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಇಲ್ಲಿ. ಸೊ ದ ಕ್ಲಾಸಿಕಲ್ ಅಪ್ರೋಚ್ ಇಸ್ ಬೇಸ್ಡ್ ಆನ್ ದ ಫಾಲೋಯಿಂಗ್ ಪ್ರಿನ್ಸಿಪಲ್ ಮೇಲೆ ಇದು ಬೇಸ್ ಆಗಿದೆ. ಏನು ಅಂದ್ರೆ, ಒಂದು ಸ್ಪೆಷಲೈಸೇಷನ್ ಆರ್ ಡಿವಿಷನ್ ಆಫ್ ಲೇಬರ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಯೂನಿಟಿ ಆಫ್ ಡೈರೆಕ್ಷನ್ ಇದೆ. ಫಂಕ್ಷನಲ್ ಸ್ಪೆಸಿಫಿಕೇಶನ್, ದೇರ್ ಶುಡ್ ಬಿ ಎ ಕ್ಲಿಯರ್ ಚೈನ್ ಆಫ್ ಕಮಾಂಡ್ ಇದೆ. ದೇರ್ ಶುಡ್ ಬಿ ಎ ಪ್ಯಾರಿಟಿ ಬಿಟ್ವೀನ್ ದ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ, ಸಪರೇಷನ್ ಆಫ್ ಲೈನ್ ಆಫ್ ಸ್ಟಾಫ್ ಅಥಾರಿಟಿ, ಸ್ಪ್ಯಾನ್ ಆಫ್ ಕಂಟ್ರೋಲ್. ಇದೆಲ್ಲ ಕೂಡ ಕ್ಲಾಸಿಕಲ್ ಅಪ್ರೋಚ್ ಅಲ್ಲಿ ಫಾಲೋಯಿಂಗ್ ಪ್ರಿನ್ಸಿಪಲ್ಸ್ ಗಳನ್ನ ಫಾಲೋ ಮಾಡ್ತಾರೆ. ನೆಕ್ಸ್ಟ್ ಬ್ಯೂರೋಕ್ರೆಟಿಕ್ ಅಪ್ರೋಚ್ ಬಂದಾಗ, ದಿಸ್ ಥಿಯರಿ ವಾಸ್ ಪ್ರಪೋನೆಂಟೆಡ್ ಬೈ ವೆಬರ್ ನ ಪ್ರಪೋಸ್ ಮಾಡ್ತಾರೆ. ದ ಮೈನ್ ಫೀಚರ್ಸ್ ಆರ್ ಡಿವಿಷನ್ ಆಫ್ ಲೇಬರ್ ಅಂಡ್ ಸ್ಪೆಷಲೈಸೇಷನ್ ಇರಬೇಕು. ಮ್ಯಾಕ್ಸ್ ವೆಬರ್ ಪ್ರಪೋಸ್ ಮಾಡೋಂಥದ್ದು. ಪೊಸಿಷನ್ಸ್ ಆರ್ ಆರ್ಗನೈಸ್ಡ್ ಇನ್ ದ ಹೈರಾರ್ಕಿಯಲ್ ಸ್ಟ್ರಕ್ಚರ್ ಆಫ್ ಅಥಾರಿಟಿ ಇರಬೇಕು. ಅಫಿಷಿಯಲ್ ಡಿಸಿಷನ್ಸ್ ಅಂಡ್ ಆಕ್ಷನ್ಸ್ ಆರ್ ಗವರ್ನ್ಡ್ ಬೈ ದ ಫಾರ್ಮಲಿ ಎಸ್ಟಾಬ್ಲಿಷ್ಡ್ ಸಿಸ್ಟಮ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರಬೇಕು. ಅಫಿಷಿಯಲ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಡೀಲ್ ಇನ್ ದ ಇಂಪರ್ಸನಲ್ ಮ್ಯಾನರ್ ವಿತ್ ಪೀಪಲ್ ಆರ್ಗನೈಸೇಷನ್ ಪ್ರಾಬ್ಲಮ್ಗೆ ಅವರು ಇಂಪರ್ಸನಲ್ ಮ್ಯಾನರ್ ಅಲ್ಲಿ ಡೀಲ್ ಮಾಡಬೇಕು. ಎಂಪ್ಲಾಯ್ಮೆಂಟ್ ಅಂಡ್ ಪ್ರಮೋಷನ್ಸ್ ಇನ್ ದ ಆರ್ಗನೈಸೇಷನ್ಸ್ ಆರ್ ಬೇಸ್ಡ್ ಆನ್ ಪ್ರೂವನ್ ಕಾಂಪಿಟೆನ್ಸಿ ಅಂಡ್ ಎಬಿಲಿಟಿ ಆಫ್ ಎಂಪ್ಲಾಯಿ ಮತ್ತೆ ಅವ್ರು ಪ್ರೂವ್ ಮಾಡುವಂತ ಇದ್ರ ಮೇಲೆ ಅದನ್ನ ಮಾಡಬೇಕು ಅಂತ ಹೇಳ್ತಾರೆ. ಅದು ಬ್ಯೂರೋಕ್ರೆಟಿಕ್ ಅಪ್ರೋಚ್. ನೆಕ್ಸ್ಟ್ ಹ್ಯೂಮನ್ ರಿಲೇಷನ್ ಅಪ್ರೋಚ್ ಅಂತ ಬಂದಾಗ, ದಿಸ್ ಅಪ್ರೋಚ್ ಫೋಕಸ್ ಆನ್ ದ ರೋಲ್ ಆಫ್ ಇಂಡಿವಿಜುವಲ್ ಗ್ರೂಪ್ ಅಂಡ್ ಇಂಟರ್ ಗ್ರೂಪ್ ಬಿಹೇವಿಯರಲ್ ಆರ್ಗನೈಸೇಷನ್. ಇಂಟರ್ ಗ್ರೂಪ್ ಆರ್ಗನೈಸೇಷನ್ ಮತ್ತೆ ಇಂಡಿವಿಜುವಲ್ ಗ್ರೂಪ್ ಮೇಲೆ ಇದು ಫೋಕಸ್ ಮಾಡುತ್ತೆ. ನೆಕ್ಸ್ಟ್ ಸಿಸ್ಟಮ್ ಥಿಯರಿ ಅಂತ ಹೇಳ್ತೀವಿ. ಸಿಸ್ಟಮ್ ಥಿಯರಿ ಅಂದ್ರೆ ಇಟ್ ರಿಗಾರ್ಡ್ಸ್ ಆರ್ಗನೈಸೇಷನ್ as open system which is in continuous interaction and interdependent relationship with the environment and seeks the control and adaptability ನ ಇದು ಸೀಕ್ ಮಾಡುತ್ತೆ. ಎನ್ವಿರಾನ್ಮೆಂಟ್ ಮೇಲೆ ಇದು ಇಂಟರ್ಡಿಪೆಂಡೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕಂಟಿಂಜೆನ್ಸಿ ಅಪ್ರೋಚ್, ಇಟ್ ಇಂಟಿಗ್ರೇಟ್ಸ್ ಕ್ಲೋಸ್ ಅಂಡ್ ಓಪನ್ ಸಿಸ್ಟಮ್ ಅಪ್ರೋಚ್ ಟು ಆರ್ಗನೈಸೇಷನ್. ಇದು ಕ್ಲೋಸ್ ಮತ್ತೆ ಓಪನ್ ಸಿಸ್ಟಮ್ ಅಪ್ರೋಚ್ ಟು ಆರ್ಗನೈಸೇಷನ್. ಅಕಾರ್ಡಿಂಗ್ ಟು ದಿಸ್ ಅಪ್ರೋಚ್ ಅನ್ ಆರ್ಗನೈಸೇಷನ್ ಹ್ಯಾಸ್ ಮಲ್ಟಿಪಲ್ ಗೋಲ್ಸ್ ಅಂಡ್ ಎ ಫಾರ್ಮ್ ಅಂಡ್ ಎ ಸ್ಟ್ರಕ್ಚರ್ ಇರುತ್ತೆ ಅಲ್ಲಿ. ನೆಕ್ಸ್ಟ್ ಬಿಇಪಿ ಅನಾಲಿಸಿಸ್, ಬ್ರೇಕ್ ಇವನ್ ಪಾಯಿಂಟ್ ಅನಾಲಿಸಿಸ್ ಅಂತ ಇದು ಕಾಸ್ಟ್ ಅಕೌಂಟಿಂಗ್ ಕೂಡ ಬರುತ್ತೆ. ಇಲ್ಲಿ ಯಾಕೆ ನಾವು ಇದನ್ನು ಡಿಸ್ಕಸ್ ಮಾಡ್ತೀವಿ ಅಂದ್ರೆ, ಮ್ಯಾನೇಜ್ಮೆಂಟ್ಗೂ ಕೂಡ ಇದು ಇಂಪಾರ್ಟೆಂಟ್. ಇಟ್ ಇಸ್ ಅನದರ್ ನೇಮ್ ಆಫ್ ಕಾಸ್ಟ್ ವಾಲ್ಯೂಮ್ ಪ್ರಾಫಿಟ್ ಅನಾಲಿಸಿಸ್ ಇನ್ ದ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ದ ಫೋಕಸ್ ಈಸ್ ಆನ್ ಕಾಸ್ಟ್ ವಾಲ್ಯೂಮ್ ಪ್ರಾಫಿಟ್ ರಿಲೇಶನ್ಶಿಪ್. ಬಿಇಪಿ ಇಸ್ ದ ಪಾಯಿಂಟ್ ಆಫ್ ಆಕ್ಟಿವಿಟಿ ಸೇಲ್ಸ್ ವಾಲ್ಯೂಮ್ ವೇರ್ ದ ಟೋಟಲ್ ರೆವಿನ್ಯೂ ಅಂಡ್ ದ ಎಕ್ಸ್ಪೆನ್ಸ್ ಆರ್ ಈಕ್ವಲ್. ಇಟ್ ಈಸ್ ಅ ಪಾಯಿಂಟ್ ಆಫ್ ಝೀರೋ ಪ್ರಾಫಿಟ್ ಅಂಡ್ ಝೀರೋ ಲಾಸ್. ಇದು ಮ್ಯಾನೇಜ್ಮೆಂಟ್ಗೆ ತುಂಬಾ ಇಂಪಾರ್ಟೆಂಟ್. ಎಲ್ಲಿ ನಾವು ಬ್ರೇಕ್ ಇವನ್ ಪಾಯಿಂಟ್ ಅಲ್ಲಿ ಇದೀವಿ ಅಂತ ನೋಡಬೇಕಾಗುತ್ತೆ. ನಾನು ಹೇಳಿದ್ರೆ ಕಾಸ್ಟ್ ಅಕೌಂಟಿಂಗ್ ಇದು ಬರುತ್ತೆ ತುಂಬಾ ಡೀಟೇಲ್ ಆಗಿ. ಓಕೆ, ನೆಕ್ಸ್ಟ್ ಕ್ಲಾಸಿಕಲ್ ಅಂಡ್ ನಿಯೋ ಕ್ಲಾಸಿಕಲ್ ಥಿಯರಿ ಅಂದ್ರೆ ಏನು? ಸೊ ಕ್ಲಾಸಿಕಲ್ ಥಿಯರಿ ಇನ್ಕ್ಲೂಡ್ಸ್ ಬ್ಯೂರೋಕ್ರಸಿ ಆಫ್ ವೆಬರ್. ಇಲ್ಲಿ ನಾನು ಮೇಲೆ ಹೇಳಿದ ಥಿಯರೀಸ್ಗಳು ಇಲ್ಲಿ ಬರುತ್ತೆ. ಕ್ಲಾಸಿಕಲ್ ಥಿಯರಿ ಏನೇನು ಇನ್ಕ್ಲೂಡ್ ಆಗುತ್ತೆ? ಬ್ಯೂರೋಕ್ರಸಿ ಆಫ್ ವೆಬರ್, ಬ್ಯೂರೋಕ್ರೆಟಿಕ್ ಥಿಯರಿ ಆಫ್ ವೆಬರ್, ಮ್ಯಾಕ್ಸ್ ವೆಬರ್, ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಥಿಯರಿ ಆಫ್ ಡಬ್ಲ್ಯೂ ಟೈಲರ್ ಅಂಡ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಆಫ್ ಹೆನ್ರಿ ಫಯಲ್ ಬರುತ್ತೆ. ನಿಯೋ ಕ್ಲಾಸಿಕಲ್ ಥಿಯರಿ ಇನ್ಕ್ಲೂಡ್ಸ್ ಹ್ಯೂಮನ್ ರಿಲೇಷನ್, ಎಲ್ಟನ್ ಮಯಾನ್ ಅಂಡ್ ಅದರ್ಸ್, ಅಂಡ್ ಬಿಹೇವಿಯರಲ್ ಸೈನ್ಸ್, ಮ್ಯಾಸ್ಲೋಸ್ ಅಂಡ್ ಮ್ಯಾಕ್ಗ್ರೆಗರ್ ಬರ್ತಾರೆ. ಸೊ ಇದು ಕ್ಲಾಸಿಕಲ್ ಥಿಯರಿ ಮತ್ತು ನಿಯೋ ಕ್ಲಾಸಿಕಲ್ ಥಿಯರಿ ಅಂತ ನಾವು ಡಿವೈಡ್ ಮಾಡ್ತೀವಿ. ನೆಕ್ಸ್ಟ್ ಝೆಡ್ ಥಿಯರಿ. ಲಾಸ್ಟ್ ಅಲ್ಲಿ ಝೆಡ್ ಥಿಯರಿ ಅಂದ್ರೆ ಏನು ಅಂದ್ರೆ, ಝೆಡ್ ಥಿಯರಿ ಕ್ರಿಟಿಸೈಸಿಂಗ್ ದ ಕಾಂಟ್ರಡಿಕ್ಟರಿ ಅಸಂಪ್ಷನ್ಸ್ ಆಫ್ ಥಿಯರಿ ಎಕ್ಸ್ ಅಂಡ್ ಥಿಯರಿ ವೈ ನ ಕ್ರಿಟಿಸೈಸ್ ಮಾಡ್ತಾರೆ. ಇಲ್ಲಿ ಅರ್ವಿಕ್ ಹ್ಯಾಸ್ ಪ್ರಪೋಸ್ಡ್ ಅನದರ್ ಥಿಯರಿ ಆಫ್ ಹ್ಯೂಮನ್ ಬಿಹೇವಿಯರ್ ನ ಅರ್ವಿಕ್ ಅವರು ಪ್ರಪೋಸ್ ಮಾಡ್ತಾರೆ ಹ್ಯೂಮನ್ ಬಿಹೇವಿಯರ್, ಅಂಡ್ ಹಿ ಹ್ಯಾಸ್ ಡಿಸೈನ್ಡ್ ಇಟ್ ಆಸ್ ಅ ಥಿಯರಿ ಝೆಡ್ ಅಂತ ಅವರು ಡಿಸೈನ್ ಮಾಡ್ತಾರೆ. ಅಕಾರ್ಡಿಂಗ್ ಟು ಹಿಮ್, ದ ಪ್ರೈಮರಿ ಟಾಸ್ಕ್ ಆಫ್ ಎವರಿ ಮ್ಯಾನೇಜರ್ ಇಸ್ ಟು ಪ್ರೊಡ್ಯೂಸ್ ದ ಗೂಡ್ಸ್ ಆರ್ ಸರ್ವಿಸಸ್ ಅಟ್ ದ ಪ್ರೈಸ್ ವಿಚ್ ದ ಕನ್ಸ್ಯೂಮರ್ ಆರ್ ಏಬಲ್ ಅಂಡ್ ವಿಲ್ಲಿಂಗ್ ಟು ಪೇ. ಅವರ ಪ್ರೈಮರಿ ಟಾಸ್ಕ್ ಏನು ಮ್ಯಾನೇಜರ್ ಅಂದ್ರೆ, ಒಂದು ಗೂಡ್ಸ್ನ ಅಥವಾ ಸರ್ವಿಸ್ನ ಪ್ರೊಡ್ಯೂಸ್ ಮಾಡೋದು. ಯಾವ ರೀತಿ, ಯಾವ ಬೆಲೆಯಲ್ಲಿ ಒಬ್ಬ ವ್ಯಕ್ತಿ ಕೊಂಡ್ಕೊಳಕ್ಕೆ ಕನ್ಸ್ಯೂಮರ್ ರೆಡಿ ಇರ್ತಾನೆ ಆ ಬೆಲೆಗೆ. ಓಕೆ, ವಿತ್ ದ ಆಬ್ಜೆಕ್ಟಿವ್ ಇನ್ ದ ವ್ಯೂ ಹಿ ಮಸ್ಟ್ ಡೈರೆಕ್ಟ್ ದ ಎಫರ್ಟ್ಸ್ ದೋಸ್ ಅಸೋಸಿಯೇಟೆಡ್ ವಿತ್ ಹಿಮ್. ಆ ಉದ್ದೇಶದಿಂದ ಅವನು ಎಲ್ಲರಿಗೂ ಡೈರೆಕ್ಟ್ ಮಾಡಬೇಕು, ಅವ್ರ ಜೊತೆ ಯಾರ್ಯಾರು ಇದ್ದಾರೆ ಅಂತ ಝೆಡ್ ಥಿಯರಿ ಅಂತ ಹೇಳ್ತಾರೆ. ಓಕೆ, ಇದು ಇಷ್ಟು ಕಂಪ್ಲೀಟ್ ಡೀಟೇಲ್ ಅಬೌಟ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ನಾನು ಕವರ್ ಮಾಡಿದ್ದೀನಿ. ಎಲ್ಲರೂ ಡೀಟೇಲ್ ಆಗಿ ನೋಡ್ಕೊಳ್ಳಿ ಮೆಟೀರಿಯಲ್ ನಾನು ಏನು ಕೊಟ್ಟಿದ್ದೀನಿ ಅದನ್ನ. ಯಾಕಂದ್ರೆ ಈ ಚಾಪ್ಟರ್ ಅಲ್ಲಿ ನಾನು ಮೊದಲೇ ಹೇಳಿದ ತರ ಈಸಿಯಾಗಿ ಈ ಟೈಟ್ಲ್ ಅಲ್ಲಿ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ಮಾಡ್ಬೋದು. ನಾನು ಸಾಧ್ಯವಾದಷ್ಟು ಕವರ್ ಮಾಡಿದ್ದೀನಿ. ಸೊ ಇನ್ನೇನಾದ್ರು ಉಳಿದ್ರೆ ಮತ್ತೊಂದು ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ. ಯಾರ್ಯಾರು ಈ ವಿಡಿಯೋ ನೋಡಿದ್ದೀರಾ, ನಿಮ್ಮ ಕಾಂಟ್ಯಾಕ್ಟ್ಸ್ಗಳಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರ್ಯಾರು ನೆಟ್ ಮತ್ತೆ KSET ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇದ್ದಾರೆ ಅಂತವ್ರಿಗೆ ಶೇರ್ ಮಾಡಿ. ಸೊ ಮತ್ತೆ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಾನು ಮತ್ತೆ ಬರ್ತೀನಿ. ಸೊ ಯಾರು ನಮ್ಮ ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.